ಗುರುಜಿ ನಮಸ್ಕಾರ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಹೆಸರು ಬೇಡ, ನಾನು ಎಲ್ಲಿದ್ದೀನಿ ಬೇಡ. ಯಾಕವ್ವ, ತುಂಬಾ ದುಃಖದಲ್ಲಿದ್ದೀಯಾ? ತುಂಬಾ ಇದೆ ಸರ್ ಹೇಳೋದು. ಸಮಾಧಾನ ಮಾಡ್ಕೊಳ್ಳುವ, ಸಮಾಧಾನ ಮಾಡ್ಕೊ. ತುಂಬಾ ಇದೆ ಗುರುಜಿ, ನನ್ನ ಜೀವನ ನಾನೇ ಹಾಳು ಮಾಡ್ಕೊಬಿಟ್ಟೆ ಗುರುಜಿ. ಏನವ್ವ? ನನ್ನ ಜೀವನ ನಾನೇ ಹಾಳು ಮಾಡ್ಕೊಬಿಟ್ಟೆ ಗುರುಜಿ. ಎಷ್ಟವ ನಿನ್ನ ವಯಸ್ಸು? ಎಷ್ಟವ ವಯಸ್ಸು? 30 ಗುರುಜಿ. ಹತ್ತು ಬಿಡುವ, ಏನ್ ದುಃಖ ಇದೆ ಹತ್ತು ಬಿಡು. ನಿಮ್ ಕಾರ್ಯಕ್ರಮ ತುಂಬಾ ನೋಡ್ತಾ ಇದೀನಿ ಗುರುಜಿ, ತುಂಬಾ ದಿನದಿಂದ ನೋಡ್ತಿದ್ದೆ, ಮಧ್ಯೆ ಗ್ಯಾಪ್ ಆಯ್ತು. ಆಮೇಲೆ ನನ್ಗೆ ಅನ್ಸ್ತು, ಆಮೇಲೆ ನೋಡ್ಬೇಕು, ನನ್ಗೆ ನನ್ನ ಜೀವನದಲ್ಲಿ ಮುಂದೆ ಏನಾದ್ರು ನನ್ ಜೀವನ ಸರಿ ಹೋಗುತ್ತೋ ಏನೋ ನೋಡೋಣ, ನಿಮ್ ಕಾಲ್ ಮಾಡಿ ಒಂದು ನನ್ ಜೀವನ ನಂದು ಏನಾಗಿದೆ ನಾನೆಲ್ಲ ಹೇಳ್ಕೋಬೇಕು, ಎಲ್ಲ ಮಾತಾಡ್ಬೇಕು ಅಂತೇಳಿ ನಾನು ತುಂಬಾ ಟ್ರೈ ಮಾಡಿದೆ. ಬಟ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಗುರುಜಿ ನಿಮ್ಗೆ. ಹೇಳಬ್ಬ. ಅಂದ್ರೆ ನೀವು ಒಂದು ಸೋಮವಾರ, ಗುರುವಾರ, ಶನಿವಾರ ಒಂದು 8 ಗಂಟೆಗೆ ಇಟ್ಟಿದ್ದೀರಲ್ವಾ ಗುರುಜಿ, ಅದನ್ನ ನೀವ್ ಇನ್ನೂ ಜಾಸ್ತಿ ಮಾಡಿದ್ರೆ ನಮ್ಮಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಗುರುಜಿ. ಖಂಡಿತ ಮಾಡ್ತೀನಿ. ಅಂದ್ರೆ ಅದು ಗಂಟೆಗಟ್ಲೆ ಮಾತಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ನಮ್ಮ ದೇಹದ ಸ್ಥಿತಿ ಕೂಡ ಅದಕ್ಕೆ ಒಗ್ಗಬೇಕಲ್ವನವ. ಸರಿ ಗುರುಜಿ. ಸೊ ಆ ಕಾರಣಕ್ಕಷ್ಟೇ. ಇರ್ಲಿ ನನಗೆ ಅರ್ಥವಾಗುತ್ತೆ ಪಾಪ. ಇನ್ನೊಂದವ್ರಿಗೆ ಅದು ಮತ್ತೆ ಗುರುವಾರ ಆದ್ರೆ ಮತ್ತೆ ಭಾನುವಾರ ಶನಿವಾರ ತಕ್ಕ ಕಾಯ್ಬೇಕಲ್ಲ ಅಂತ. ಅವತ್ತು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಅವ್ರಿಗೆ ಪಾಪ. ಆಯ್ತು, ಇರ್ಲವ. ನಾನು ಮೂಲತಃ ನಾನು ಇವಾಗ ಇರೋದು ತಮಿಳ್ನಾಡಲ್ಲಿ, ಬಟ್ ನಾನು ಕರ್ನಾಟಕದವಳು. ಹಲೋ. ಹೇಳವ. ಆಮೇಲೆ ನಾನು ನನ್ ಮೊದ್ಲಿಂದ ನನ್ ಪೂರ ಎಲ್ಲ ಹೇಳ್ತೀನಿ ಗುರುಜಿ, ಏನಾಗಿದೆ ಏನು ಹೇಳ್ತೀನಿ ಗುರುಜಿ. ಏನಾಗಿದೆ ಒಂದು ಸೋಮವಾರ, ಗುರುವಾರ, ಶನಿ. ಆಯ್ತು. ಹಲೋ. ಹೇಳ್ತಾಯಿ. ಸರ್ ನಾವು ಇಬ್ರು ಹೆಣ್ಮಕ್ಳು, ನಾನ್ ದೊಡ್ಡವಳು. ಈಗ ನಿಮಗೆ 30 ವರ್ಷ? 30. ಆಯ್ತು. ನಿಮ್ಮ ಇಬ್ರು ಹೆಣ್ಮಕ್ಳು. ತಂದೆ ತಾಯಿಗೆ ನೀವಿಬ್ರು ಮಕ್ಳಾ? ಹಾ ಸರ್, ತಂದೆ ತಾಯಿ ನಾವಿಬ್ರು ಹೆಣ್ಮಕ್ಳು. ಗಂಡ್ಮಕ್ಳು ಇಲ್ಲ ಸರ್, ಇಲ್ಲ. ನನ್ಗೆ 21 ವಯಸ್ಸಿದ್ದಾಗ, ಅಂದ್ರೆ 2014ರಲ್ಲಿ ನನ್ಗೆ ಮದ್ವೆ ಆಯ್ತು ಗುರುಜಿ. ಮದ್ವೆ ಆದ್ಮೇಲೆ, ಅಂದ್ರೆ ಅದಕ್ಕಿಂತ ಮುಂಚೆ ಹೇಳ್ತೀನಿ, ನಂದು PUC ಮುಗೀತು. PUC ಮುಗಿದ್ಮೇಲೆ ನಂದು ಆಧಾರ್ ವರ್ಕ್ ಮಾಡ್ತಾ ಇದ್ದೆ. ಏನ್ ವರ್ಕ್ ಮಾಡ್ತಿದ್ರಿ? ಆಧಾರ್ ಮಾಮೂಲಿ ಕಂಪ್ಯೂಟರ್ದು ಆಧಾರ್ ಎಂಟ್ರಿ ಮಾಡ್ತೀವಲ್ಲ, ಆಧಾರ್ ವರ್ಕ್. ಅದನ್ನ ಮಾಡ್ತಾ ಇದ್ದೆ. ಅದನ್ನ ಮಾಡ್ತಾನೆ ಆಮೇಲೆ ಅದೊಂದ್ ಸ್ವಲ್ಪ ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾನು ಮಾಡ್ತಾ ಇದ್ದಿದ್ದು. ಅದು ಅಂದ್ರೆ ಒಂದ್ ವರ್ಷ 2 ವರ್ಷ ಆಯ್ತು. ಆಮೇಲೆ ಯಾವ್ದೋ ಬೇರೆ ಫ್ರೆಂಡ್ ಲಿಂಕ್ ಇಂದ ಅಲ್ಲಿಂದ ನಾನು ಏರ್ಟೆಲ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ನನ್ ಮದ್ವೆಗಿಂತ ಮುಂಚೆ ಗುರುಜಿ, 2010ರಲ್ಲಿ 10-11ರಲ್ಲಿ. ನಿಮ್ಮ ವಯಸ್ಸೆಷ್ಟು ಸರ್? ಅವಾಗ ಒಂದು 19ರಿಂದ 20. ಹೇಳುವ. ಆಮೇಲೆ ನನ್ಗೆ ನಮ್ಮೂರವ್ರೆ, ನಂಗೆ ಗೊತ್ತಿರೋರೊಬ್ರು ನಂಗೆ ಫ್ರೆಂಡ್ ಆದ್ರು. ಅಲ್ಲಿ ನನ್ಗೆ ವರ್ಕ್ ಮಾಡ್ಬೇಕಾದ್ರೆ ಅವ್ರು ನಮ್ಮೂರು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅದಕ್ಕಿಂತ ಮುಂಚೆ. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು. ಆಮೇಲೆ ಫ್ರೆಂಡ್ ಆಗಿ ಹಂಗೆ ನನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ನಾನು ಸರಿ ಆಯ್ತು ಅಂತೇಳಿ ನಾನು ಅವ್ರ ಹತ್ರ ತುಂಬಾ ಎಲ್ಲ ನಂದೇನಿದೆ ನಾನು ಎಲ್ಲ ಮಾತಾಡ್ತಿದ್ವಿ. ಅವ್ರುನು ಏನು ಇದ್ ಮಾಡ್ತಿರ್ಲಿಲ್ಲ. ಸರಿ ಆಯ್ತು, ತುಂಬಾ ಇಷ್ಟಪಟ್ವಿ ಇಬ್ರು. ನಿನ್ ಧ್ವನಿ ಕೇಳಿಸ್ತಾ ಇಲ್ಲ. ತುಂಬಾ ಇಷ್ಟಪಟ್ವಿ ಗುರುಜಿ ಇಬ್ರುನು. ಅಂದ್ರೆ ಅವ್ರು ನಿಮ್ಮೂರವ್ರೇನಾ? ನಮ್ಮೂರವ್ರೆ ಗುರುಜಿ. ಗೊತ್ತಿರ್ಲಿಲ್ಲ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರು ನಮ್ಮೂರವ್ರು ಅಂತ ಗೊತ್ತಿರ್ಲಿಲ್ವಾ ಅಥವಾ ಅವರೇ ಗೊತ್ತಿರ್ಲಿಲ್ಲ? ಮೊದ್ಲು ಗೊತ್ತಿರ್ಲಿಲ್ಲ ನಮ್ಮೂರವ್ರು ಅಂತ. ಆಮೇಲೆ ಅಲ್ಲಿ ಹೋಗಿ ನಾನು ಜಾಯಿನ್ ಆದ್ಮೇಲೆ ಹಿಂಗೆ ನಮ್ಮೂರವ್ರೆ ಹಂಗೆ ಅಂತೇಳಿ ಗೊತ್ತಾಯ್ತು. ಸರಿ ಅಂತ ಹೇಳಿ ಇಬ್ರು ಇಷ್ಟಪಟ್ಟು ಅವ್ರು ಹೇಳಿದ್ರು, ಇಲ್ಲ ನಾನ್ ಏನ್ ಮಾಡಿದ್ರು ನಾನು ಇದ್ ಮಾಡಲ್ಲ, ಮನೇಲಿ ಹೆಂಗೋ ಒಪ್ಸಿ ನಾನ್ ಮದ್ವೆ ಆಗ್ತೀನಿ ಹಂಗೆ ಹೆಂಗೆ ಅಂತ ಹೇಳಿದ್ರು. ಅವ್ರಿಗೆ ಎಷ್ಟು ವರ್ಷ ಅವಾಗ? ಅವ್ರಿಗೆ ಒಂದು 25 ಆಗಿತ್ತೇನೋ ಅಂತ ಅನ್ಸುತ್ತೆ. ಒಂದ್ 25ರಿಂದ 26 ಏಜ್ ಇರ್ಬೋದು ಅವ್ರಿಗೆ. ನಿಮ್ಮ ಅವ್ರ ನಡುವೆ ಒಂದು 10 ವರ್ಷ ಗ್ಯಾಪ್.
ಹಾ 10 ವರ್ಷ ಇಲ್ಲ ಗುರುಜಿ, ಒಂದು 5 ರಿಂದ 6 ವರ್ಷ ಆಯ್ತು. ನಾನು ಅವಾಗ ಒಂದು 18 ರಿಂದ 19 ಇದ್ದೆ, ಅವ್ರು ಒಂದು 26. ಒಂದೇ ಕಡೆ ಕೆಲಸ ಮಾಡ್ತಿದ್ದವ್ರಾ? ಹಾ ಸರ್. ಆಮೇಲೆ ಪ್ರೀತಿಯ ಮೊದಲ ಅಪ್ರೋಚ್ ಯಾರ ಕಡೆಯಿಂದ ಬಂದದ್ದು? ಯಾರು ಮೊದಲು ಅದನ್ನ? ಅದು ಅಂದ್ರೆ ಅವ್ರಿಗೂ ಇಷ್ಟ ಇತ್ತು, ನನ್ಗೆ ಇಷ್ಟ ಇತ್ತು. ಬಟ್ ನಾವ್ ಇಬ್ರು ಹೇಳ್ಕೊಡ್ಲಿಲ್ಲ. ಕೊನೆಗೆ ಅವರೇ ಹೇಳಿದ್ರು ಹಿಂಗೆ ಇಷ್ಟ ಇದೆ ಅಂತ ಹೇಳಿ. ಬಟ್ ನಾನು ಹಿಂದೆ ಮುಂದೆ ನೋಡಕ್ ಹೋಗ್ಲಿಲ್ಲ. ಬಟ್ ನಾನು ಇಷ್ಟಪಟ್ಬಿಟ್ಟೆ. ಸರಿ ಆಯ್ತು ಅಂತೇಳಿ ನಮ್ಮ ಮನೇಲಿ ಮದ್ವೆ ಎಲ್ಲ ಮಾಡಕ್ಕೆ ತುಂಬಾ ಇದ್ ಮಾಡ್ತಾ ಇದ್ರು. ನಾನು ಹೇಳ್ದೆ ಅವ್ರಿಗೆ, ಹಿಂಗೆ ಮನೇಲಿ ಇದ್ ಮಾಡ್ತಿದಾರೆ, ಬಂದ್ ಮಾತಾಡಿ ಅಂತ ಹೇಳಿ ಎಲ್ಲ ಇದ್ ಮಾಡ್ದೆ. ಬಟ್ ಅವ್ರ ಮನೇಲಿ ಏನ್ ತಿಳ್ಕೊಂಡ್ರೋ ಇಲ್ಲ, ಅವ್ರು ಏನು ಅದೇನ್ ಅನ್ಕೊಂಡ್ರು ನನಗ್ ಗೊತ್ತಿಲ್ಲ. ಅವರು ಇಲ್ಲ ಬೇಡ ಬೇಡ, ಅವ್ರು ತುಂಬಾ ಬಡವರು, ಬೇಡ ನಮ್ಗೆ, ನಾನು ನಿಮ್ಗೆ ಒಳ್ಳೆ ಕಡೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗೆ ತುಂಬಾ ಇದ್ ಮಾಡ್ಬಿಟ್ರು. ಬಟ್ ನಿಮ್ ಮನೆಯವ್ರಿಗೆ ಗೊತ್ತಿತ್ತ ನಿಮ್ ಪ್ರೀತಿ? ನಾನು ಅಂದ್ರೆ ಈ ಮದ್ವೆ ಪ್ರಪೋಸಲ್ ಎಲ್ಲ ಬಂದು ಹುಡುಗ ಬಂದು ಬೇರೆ ಕಡೆಯಿಂದ ನೋಡ್ಕೊಂಡು ಹೋದ್ಮೇಲೆ ನಾನೇನ್ ಮಾಡ್ದೆ, ಅವ್ರಿಗೆ ಹೇಳ್ದೆ. ಏನಂತ? ಅಮ್ಮ ಹಿಂಗೆ ಇದೆ, ನಾನ್ ಮದ್ವೆ ಆಗ್ಬೇಕು ಅಂತಂದ್ರೆ ಹಿಂಗೆ ಇದೀನಿ ಹಂಗೆ ಹಿಂಗೆ ಅಂತ, ಇವ್ರನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ ಅಂತ ಹೇಳದ್ಮೇಲೆ ಅವರು ಬೇಡ ಬೇಡ ಬೇಡ, ಸುಮ್ನೆ ಇವೆಲ್ಲ ಸುಮ್ನೆ ತಲೆನೋವಾಗುತ್ತೆ, ನಮ್ಮೂರ ಆಗಿರೋದ್ರಿಂದ ಸುಮ್ನೆ ಬೇಡ ಇವೆಲ್ಲ, ಆ ಹುಡುಗ ಏನೋ ಎತ್ತ ನಮಗ್ ಗೊತ್ತಿಲ್ಲ, ನಾವ್ ಮಾಡ್ತೀವಿ, ನೀನ್ ಸುಮ್ನೆ ಆರಾಮಾಗಿರು ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಅವ್ರ ಮೇಲೆ ಸ್ವಲ್ಪ ಪ್ರೀತಿ ಎಲ್ಲ ಆ ಟೈಮಲ್ಲಿ ಕಮ್ಮಿ ಆಗೋಯ್ತು. ಯಾಕಂದ್ರೆ ನಾನು ಮನೇಲಿ ಧೈರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಅವ್ರ ಮನೇಲಿ ಅವ್ರು ಫೇಸ್ ಮಾಡಿ ನಮ್ ಮನೆಗ್ ಬಂದು ಕೇಳೋ ಇದ್ ಮಾಡ್ಲಿಲ್ವಲ್ಲ ಇವ್ರು ಅಂತ ಹೇಳಿ ನಾನು ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟೆ. ನಂಗೆ ಮನ್ಸಿಗೆ ನೋವಾಯ್ತು ತುಂಬಾ. ಅಂದ್ರೆ ನೀವು ಸ್ಟಾಪ್ ಮಾಡ್ಲಿಕ್ಕೆ ಕಾರಣ ಅವ್ರು ಆ ಸಮಯದಲ್ಲಿ ಬಂದು ಕೇಳಲಿಲ್ಲ ಅಂತಲೋ? ಕೇಳಲಿಲ್ಲ, ನನ್ ತಂದೆ ತಾಯಿ ಬೇಡ ಅಂದ್ರು. ನಾನ್ ಧೈರ್ಯವಾಗಿ ನಮ್ ಮನೇಲಿ ಫೇಸ್ ಮಾಡಕ್ ನಾನ್ ರೆಡಿ ಇದ್ದೀನಿ, ಅವ್ರ ಮನೇಲಿ ಅವ್ರು ಫೇಸ್ ಮಾಡ್ತಾ ಇಲ್ಲ. ಎನಿ ಕಷ್ಟ ನಾನು ಏನೇ ಆದ್ರೂ ನಾನು ಮದ್ವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು, ಬಟ್ ಈಗ ಈ ತರ ಮಾಡಿದ್ರಲ್ಲ ಅಂತ ಹೇಳಿ ನನ್ಗೆ ಮನ್ಸಿಗೆ ನೋವಾಗಿ, ನನ್ ಧೈರ್ಯ ಇವ್ರಿಗಿಲ್ಲ, ಮುಂದೆ ನಾನು ಇವ್ರ ಹತ್ರ ಹೆಂಗ್ ಜೀವನ ಮಾಡ್ಬೋದು ಅಂತ ಹೇಳಿ ಬೇಡ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಬಟ್ ನನ್ ಒಳ್ಳೆ ತನಕ ಏನೋ ಗೊತ್ತಿಲ್ಲ, ದೇವ್ರು ನಂಗೆ ತುಂಬಾ ಒಳ್ಳೆ ಗಂಡನ್ ಕೊಟ್ಟಿದ್ದ ಗುರುಜಿ. ಅಂದ್ರೆ ಅದಾದ್ಮೇಲೆ ನಿಮ್ಗೆ ಬೇರೆ ಕಡೆ ಮದ್ವೆ ಆಯ್ತಾ? ಮದ್ವೆ ಆಯ್ತು ಗುರುಜಿ. ಅಲ್ಲೇ ನೋಡಿ ಮದ್ವೆ ಮಾಡಿದ್ರು. ನಾನು ತುಂಬಾ ಮನಸ್ಸಿನಿಂದ ಆಗಿದ್ದ ಅಥವಾ ಅರೆ ಮನಸ್ಸಿನಲ್ಲಿ ಆಗಿದ್ದ? ಸದ್ಯಕ್ಕೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ಅರೆ ಮನ್ಸಿತ್ತು. ಹೋಗ್ತಾ ಹೋಗ್ತಾ ನಾನು ಸರಿ ನಾನು ಅಂದ್ರೆ ನಾನೇನು ತಪ್ಪು ಮಾಡಿಲ್ಲ ಸರಿ ಅಂತ ಅಂದ್ಬಿಟ್ಟು ನನ್ನ ಅದ್ರ ಬಗ್ಗೆ ಇದ್ ಮಾಡಕ್ ಹೋಗ್ಲಿಲ್ಲ. ಇವ್ರು ಹೇಳಿಲ್ವಲ್ಲ, ಇವ್ರು ಹೇಳ್ದೆ ಇದ್ಮೇಲೆ ಮನೇಲಿ ನಾನು ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಅಂತ ಹೇಳಿ ಅಂತ ಅಂದ್ಬಿಟ್ಟು ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ನಾನು ನನ್ ಮದ್ವೆ ಆಗಿ ನಾನು ಆರಾಮಾಗಿದ್ದೆ ಗುರುಜಿ. ಒಂದ್ ನಿಮಿಷ, ಈಗ ಮದ್ವೆ ಆಯ್ತು ಫೈನ್, ಆಮೇಲೆ ಮಾತಾಡ್ತೀನಿ. ಬಟ್ ನಿಮ್ಮದು ಮದ್ವೆ ಆಗೋಕ್ಕಿಂತ ಮುಂಚೆ ಎಷ್ಟು ವರ್ಷದ ಪ್ರೀತಿ? ಸರ್ 3 ವರ್ಷದ್ದು. ಆಯ್ತು. ನಿಮ್ಮ ಬೇರೆ ದೈಹಿಕ ವಿಚಾರಗಳೇನಾದ್ರು ನಡೆದಿದ್ವಾ? ಇಲ್ಲ, 1-2-3 ಸಲ ಆಯ್ತು. ಬಟ್ ನನ್ಗೆ ಮನ್ಸಿಗೆ ಅದೇ ಗಿಲ್ಟ್ ಆಗ್ತಿತ್ತು, ನಾನು ಈ ತರ ಮೋಸ ಮಾಡ್ಬಿಟ್ಟಲ್ಲ ನನ್ ಗಂಡಂಗೆ, ಈ ತರ ನಾನು ಹೇಳ್ಕೋಬೇಕಿತ್ತು ಅಂತ ಮನ್ಸಲ್ಲಿ ನೋವಾಗ್ತಿತ್ತು. ಬಟ್ ಹೇಳಿದ್ರೆ ಅವ್ನು ಕೇಳಿದ್ದ ಒಪ್ಕೊಡ್ಲಿಕ್ಕೆ, ದೈಹಿಕವಾಗಿ ಸೇರ್ಲಿಕ್ಕೆ ಏನ್ ಕಾರಣ? ಅಂದ್ರೆ ನಂಬಿಕೆನಾ? ಆಗ್ತಾ ನೀವು? ನಂಬಿಕೆ. ಅವಾಗ ನಾನು ಹೇಳಿದೆ, ಏನೇ ಕಷ್ಟ ಬಂದ್ರು ನಾನು ನಿನ್ ಜೊತೆಲಿ ಇರ್ತೀನಿ, ನೀನ್ ಏನು ಎದುರ್ಕೋಬೇಡ, ನಾನು ನಿನ್ ಜೊತೆಲಿ ಇರ್ತೀನಿ, ನೀನ್ ಏನ್ ಭಯ ಪಡ್ಬೇಡ, ನಿಮ್ಮ ಅಪ್ಪ ಅಮ್ಮ ಯಾರೇ ಬಂದ್ರು ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ನಾನು ಆತರ ಇದ್ ಮಾಡ್ಕೊಂಡ್ರು. ಬಟ್ ಅದು ಪ್ರಜ್ಞಾಪೂರ್ವಕವಾಗಿ ನಿನ್ನ ಒಪ್ಪಿಗೆ ಮೇರೆಗೇನೆ ಆಗಿದ್ದು? ಹೌದು. ಆಯ್ತವ, ಮದ್ವೆ ಆಯ್ತು. ಈಗ ಮದ್ವೆ ಆದ್ಮೇಲೆ ಮಗುನು ಆಯ್ತು, 2 ಮಕ್ಳಾಯ್ತು. ಮಕ್ಳಾಗಿ 2019 ಅಲ್ಲಿ ನನ್ ಚಿಕ್ಕ ಮಗ ಹುಟ್ಟಿದ್ದು. ದೊಡ್ಡವನ್ಗೆ ಈಗ ಬಂದು 10 ವರ್ಷ, ಚಿಕ್ಕವನ್ಗೆ ಈಗ ಒಂದು 5 ವರ್ಷ. ಇವಾಗ ಒಂದು 5 ವರ್ಷ ಆಗಿದೆ ಅವನ್ಗೆ. ಓಕೆ. ಈಗ ನೀವು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಮದ್ವೆ ಆಗಿ 10 ವರ್ಷ ಆಯ್ತು ಗುರುಜಿ. ಓಕೆ. ಬಟ್ ಈ ಮಧ್ಯೆ ಏನೋ ನಡೆದಿದೆ, ಅದನ್ನ ಹೇಳಲಿಕ್ಕೆ ಬರ್ತಿದೀಯಾ ನೀನು? ಹೌದು. ಓಕೆ, ಆಯ್ತವ, ಮದ್ವೆ ಆಯ್ತು. 2000 ಅಂದ್ರೆ ಕೊರೋನಾ ಟೈಮ್ ಸ್ಟಾರ್ಟ್ ಆದಾಗ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಯ್ತು, 21 ಅನ್ಸುತ್ತೆ. ಓಕೆ, ಒಂದ್ ನಿಮಿಷ. ಇಲ್ಲಿ ನಿಮ್ಮ ಅತ್ತೆ ಮಾವ ಇದ್ದಾರಾ? ಗುರುಜಿ. ಅವಾಗ ಆದ್ರೆ ನನ್ ಮಗ ಹುಟ್ಟಿ ಚಿಕ್ಕವನು 2019ರಲ್ಲಿ 20ವರೆಗೂ ಅಮ್ಮನ ಮನೇಲಿದ್ದೆ. ಅಮ್ಮನ ಮನೆಯಿಂದ ನಾನು 2019ರಿಂದ 20 ಟೈಮಲ್ಲಿ ನಾನು ಅಲ್ಲಿಗೆ ಹೋದೆ. ಮೊದ್ಲು ಇವ್ರು ನಮ್ಮ ಮನೆಯವ್ರು ಬಂದು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರು 3M ಕಂಪ್ನಿ ಸೂಪರ್ವೈಸರ್ ಆಗಿ.
ಆಮೇಲೆ ಅವರು ಇಲ್ಲ ಬೇಡ ನಾನು ಅಪ್ ಅಂಡ್ ಡೌನ್ ಮಾಡ್ಬೇಕು, ಇಲ್ಲೇ ಇರಕ್ ಆಗಲ್ಲ, ಸುಮ್ನೆ ಆಗುತ್ತೆ, ಸುಮ್ನೆ ಹೋಗಿ ಬಂದು ಇದೇ ಖರ್ಚಾಗುತ್ತೆ, ಬೇಡ ನಾನು ಇಲ್ಲೇ ಏನಾದ್ರು ಓನಾಗಿ ಮಾಡ್ತೀನಿ ಅಂತ ಹೇಳಿ 2014ರಿಂದ ಮದ್ವೆ ಆದಾಗ ಒಂದ್ 5 ವರ್ಷ ಮಾಡಿದ್ರು. 2017-18 ಆ ಟೈಮಲ್ಲಿ ಊರಿಗೆ ಬಂದ್ಬಿಟ್ರು. ಊರಿಗೆ ಬಂದ್ಬಿಟ್ಟು ಸುಮ್ನೆ ಇನ್ನೇನಿಲ್ಲ, ಗದ್ದೆ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು, ಮನೇಲಿ ನಮ್ಮ ಅತ್ತೆ ನಮ್ಮ ಮಾವನೇ ಅವರೆಲ್ಲ ಓನಾಗಿ, ಅಂದ್ರೆ ಮನೆ ಸಂಸಾರ ಎಲ್ಲ ನಮ್ಮ ಅತ್ತೆ ಇದ್ ಮಾಡ್ತಾ ಇದ್ರು. ಇವ್ರು ಏನಂದ್ರೆ ಏನಿಲ್ಲ, ಮನೆಗೆ ಹೋಗೋದು, ಮನೇಲಿ ಇರೋದು, ಗದ್ದೆಗೆ ಹೋಗೋದು, ನೋಡ್ಕೊಳ್ಳೋದು, ಬರೀ ಇದೇ ಮಾಡಿದ್ರು. ಬಟ್ ನಾನು ಓನಾಗಿ ಏನಾದ್ರು ಮಾಡ್ಬೇಕು ತಾನೆ, ನಿಮ್ಗೂ ಸಂಸಾರ ಅಂತ ಆಯ್ತಲ್ವಾ ಅಂತ ಹೇಳಿ ನಾನು ಹೇಳ್ದೆ. ಇಲ್ಲ ನನ್ ತಮ್ಮ ಇದ್ದಾನೆ, ನನ್ ತಮ್ಮ ಮದ್ವೆ ಆಗೋವರ್ಗುನು ನಾನು ಏನು ಮಾಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಂದ್ರು. ಸರಿ ಅನ್ಬಿಟ್ಟು ನಾನು ಸುಮ್ನೆ ಅದೇ. ನನ್ಗೆ 2019 ಅಲ್ಲಿ ಮಗು ಆದಾಗ ನಾನು ಅಲ್ಲೇ ಇರ್ಬೇಕಾದ್ರೆ ಇವ್ರಿಗೆ ಮದ್ವೆ ಫಿಕ್ಸ್ ಆಗಿ ಮದ್ವೆನೂ ಆಯ್ತು. ತಮ್ಮನಿಗೆ ಮದ್ವೆ ಆದ್ಮೇಲೆ ನಾನೇನ್ ಮಾಡ್ದೆ, ಸರಿ ಆಯ್ತು ಅಂತ ಹೇಳಿ ನಾನು ಅಲ್ಲಿ ಮನೆಗೆ ನಮ್ಮ ಗಂಡನ ಮನೆಗೆ ಹೋದ್ಮೇಲೆ ನಾನು ಮಾತಾಡ್ದೆ. ನೋಡಪ್ಪ ನೀನ್ ಮಾತಾಡಿಲ್ಲ ಅಂದ್ರೆ ನಮ್ ಜೀವನ ಹಾಳಾಗ್ಬಿಡುತ್ತೆ, ನಾವ್ ಹಿಂಗೆ ಎಷ್ಟ್ ದಿನ, ಈಗ ನಾವಿಬ್ರೆ ಇದ್ರೆ ಓಕೆ, ಇರೋದ್ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ್ ಹೋಗ್ಬೋದು, ಮುಂದೆ ಜೀವನ ಬೆಳಿಬೇಕು ತಾನೆ, ನಾವು ಮಕ್ಳುಗಳು ನೋಡ್ಬೇಕಂದ್ರೆ ಅವ್ರ ಲೈಫ್ ಇದ್ ಮಾಡ್ಬೇಕು ಅಂತಂದಾಗ ನಾವು ಏನಾದ್ರು ಮಾಡ್ಲೇಬೇಕು, ಸುಮ್ನೆ ಕುತ್ಕೊಂಡ್ರೆ ಎಲ್ಲಿಂದ ಬಂದ್ಬಿಡುತ್ತೆ ಅಂತ ಹೇಳಿ ಇದ್ ಮಾಡಿದೆ. ಇಲ್ಲ ನಂಗ್ ಮಾತಾಡಕ್ ಆಗಲ್ಲ ನಮ್ಮ ಅಪ್ಪ ಅಮ್ಮನ ಎದುರುಗಡೆ ಅಂತ ಅಂದ್ರು. ಸರಿ ಅಂತ ಹೇಳಿ ನಾನೇ ಮಾತಾಡಿದೆ ನಮ್ಮ ಮಾವನ್ ಜೊತೆ, ಹಿಂಗೆ ಹೇಳಿ ಅಂತ. ಅವರು ಒಂಥರ ಬೇಕಾ ಬಿಟ್ಟಿ ತರ ಮಾತಾಡಿದ್ರು, ನಮ್ ಬಗ್ಗೆ ಕೇರ್ಲೆಸ್ ಮಾಡಿದ್ರು. ಕೇರ್ಲೆಸ್ ಮಾಡಿದಾಗ ನಾನೇನ್ ಮಾಡ್ದೆ, ಸರಿ ಇಲ್ಲಿದ್ರೆ ಸರಿ ಹೋಗಲ್ಲ, ನಾವೇನಾದ್ರೂ ಓನಾಗಿ ಮಾಡ್ಲೇಬೇಕು ಅಂತೇಳಿ ಆ ಟೈಮಲ್ಲಿ ನಮ್ಮ ತಂದೆ ಮತ್ತೆ ತಾಯಿ ಇಬ್ರುನು ಅಂದ್ರೆ ನನ್ನ ಸೋದರ ಮಾವನ ಬೆಂಗಳೂರಲ್ಲಿ ಅವರು ಕೆಲಸ ಮಾಡ್ಕೊಂಡಿದ್ರು. ಹೋಟೆಲ್ ಇತ್ತು, 2 ಹೋಟೆಲ್ ಇತ್ತು, ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು. ಇದ್ರಲ್ಲಿ 2 ವರ್ಷ ಅವ್ರು ಅಲ್ಲಿದ್ರು. ಸ್ವಲ್ಪ ಕಷ್ಟ ಆಗ್ಬಿಟ್ಟು ಅವಾಗ ನಾವ್ ಅಪ್ಪ ಒಂದ್ ಪ್ಲಾನಿಂಗ್ ಅಲ್ಲಿ ಏನ್ ಮಾಡಿದ್ರು, ಊರಲ್ಲಿ ಏನಾದ್ರು ಮಾಡೋಣ, ನಾವು ಬೆಂಗಳೂರಲ್ಲಿ ಇರೋದ್ ಬೇಡ. ನನ್ ತಂಗಿಗೆ ಇನ್ನ ಮದ್ವೆ ಆಗಿರ್ಲಿಲ್ಲ, ಅವ್ರ ಜೀವನ ಎಲ್ಲ ನಾವು ಇದನ್ನ ನೋಡ್ಬೇಕು, ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದು ನಾವು ಊರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಒಂದು ಓನ್ ಆಗಿ ಕೊರೋನಾ ಟೈಮಲ್ಲಿ, ಅಂದ್ರೆ ಕೊರೋನಾ ಆಜು ಬಾಜು ಒಂದ್ 1 ತಿಂಗಳು ಅನ್ನಂಗೆ ಅವರು ಹೋಟ್ಲು ಮಾಡಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ರು. ನಾನು ಅದೇ ಟೈಮ್ಗೆ ಈ ತರ ಇನ್ಸಿಡೆಂಟ್ ಮಾಡ್ಕೊಂಡೆ. ಯಾಕಂದ್ರೆ ನಾವ್ ಇಲ್ಲಿದ್ರೆ ಇನ್ನ ನಾವು ಒಂದ್ ಜೀವನ ಬೆಳೆಯಲ್ಲ ಅಂತ ಹೇಳಿ ನಾನು, ಅಪ್ಪ ನನ್ಗೆ ಹಿಂಗ್ ಇಲ್ಲಿ ಇರಕ್ಕಾಗಲ್ಲ, ನಾವೇನಾದ್ರು ಮಾಡ್ತೀವಿ, ನಾವ್ ಬೆಂಗಳೂರು ಹೋಗ್ತೀನಿ ನಾನು ನಮ್ಮ ಮನೆಯವರು, ನೀವು ಮಕ್ಳುಗಳನ್ನ ನೋಡ್ಕೊಳ್ಳಿ ಅಂತ ನಾನು ಅಪ್ಪ ಅಮ್ಮನ ಜೊತೆ ಹೇಳ್ದೆ. ಅವಾಗ ಇವ್ರು ಇಲ್ಲ ನನ್ ಮಕ್ಳು ಬಿಟ್ಟು ಬರಕ್ಕಾಗಲ್ಲ, ಇಷ್ಟು ವರ್ಷ ನಾನ್ ಬೆಂಗಳೂರಲ್ಲೇ ಸತ್ತಿದೀನಿ, ನನ್ ಕೈಲಿ ಆಗಲ್ಲ, ನಾನ್ ಬರಲ್ಲ ಮಕ್ಳು ಬಿಟ್ಟು ಅಂತೇಳಿ ಇವ್ರು ಹೇಳಿದ್ರು. ಸರಿ ಬೇಡಪ್ಪ, ಈಗ ಅಪ್ಪ ಓನಾಗ್ ಮಾಡ್ಬೇಕು ಅಂತ ಹೇಳ್ತೈತೆ, ಅದೇನ್ ಹೋಟ್ಲಿಗೆ ಇದಾಗೈತೆ ಅದು ಇನ್ವೆಸ್ಟ್ಮೆಂಟ್ ಕೊಟ್ಬಿಡಿ, ಯಾಕಂದ್ರೆ ನಾನು ಒಬ್ಳೆ ಮಗಳಲ್ಲ, ಅವಳು ಮಗಳಿದ್ದಾಳೆ, ಅವ್ರು ಮಾಡ್ಬೇಕು, ನಾವ್ ಇದ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ. ಕೊರೋನಾ ಫೆಬ್ರವರಿ ಎಲ್ಲ ಆಯ್ತು, ನಾನು ಮೇ ಅಲ್ಲಿ ನಾನು ಹೋಟ್ಲು ಓಪನ್ ಮಾಡಿದ್ವಿ. ಅದ್ರ ಬಗ್ಗೆ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಮತ್ತೆ ಯಾಕೆ ಅದನ್ನ ತಗೊಂಡ್ರಿ ಕೈಗೆ? ಅಂದ್ರೆ ನಾವು ಮಾಡ್ಲೇಬೇಕು, ಇಲ್ಲ ನಾವು ಗತಾಯ ನಾವು ಏನಾದ್ರೂ ನಾವು ಒಂದ್ ಮಾಡ್ಲೇಬೇಕು. ನಾನು ಅವಾಗ ಒಂಥರ ಹಠ ಜಾಸ್ತಿ ನನ್ಗೆ, ನಾವು ಸ್ವಾಭಿಮಾನ ಬಿಟ್ಕೊಡ್ಬಾರ್ದು, ನಾನು ಚೆನ್ನಾಗಿ ನಾನು ಮಾಡ್ಬೇಕು. ಹೌದು, ಈಗ ಹೋಟ್ಲು ಬಗ್ಗೆ ಆಳ ಆಗಲ್ಲ ತಿಳಿದಿರೋರು ಯಾರಾದ್ರೂ ಇದ್ರ ನಿಮ್ಮಲ್ಲಿ? ತಿಳಿದಿರೋದಂದ್ರೆ ನಮ್ ತಂದೆ ತಾಯಿ ಇದ್ರು, ಅವರು ಎಲ್ಲ ಸಪೋರ್ಟ್ ಮಾಡಿದ್ರು. ಓಕೆ, ಒಂದ್ ನಿಮಿಷ ಗುರುಜಿ. ಹಲೋ ಹೇಳವ. ಹಂಗೆ ಓಪನ್ ಮಾಡಿದ್ವಿ. ಹಲೋ, ಕೇಳಿಸ್ತೈತಿ, ಹೇಳುವ. ಓಪನ್ ಮಾಡಿದ್ವಿ 2001 ಅಲ್ಲಿ. 1 ಆದ್ಮೇಲೆ ಹಂಗೆ ಎಲ್ಲಾ ಚೆನ್ನಾಗಿ ನಡೀತಾ ಇತ್ತು ಗುರುಜಿ. ನಾನು ಮನೆ ಕಡೆ ಎಲ್ಲ ತುಂಬಾ ಸಪೋರ್ಟ್ ಮಾಡ್ಕೊಂಡು 2021 2021 ನಾನ್ ಮಾತಾಡ್ತೀನಿ, ಹೋಗಿಲ್ಲ ನಾನ್ ಮಾತಾಡ್ತೀನಿ, ಏನು ಯಾರಿಲ್ಲ ನಂಗೆ ಗೊತ್ತು. ಹಲೋ, ಹೇಳುವ. ಸರ್ 2021 ಅಲ್ಲಿ ಓಪನ್ ಮಾಡಿದ್ವಿ. ಯಾರಿಗೆ ಮಾತಾಡ್ತೀನಿ ಅಲ್ಲ, ನೀವು ಕಾಲ್ ಮಾಡ್ತೀನಿ. ಹಲೋ, ಆಮೇಲೆ
21 ಅಲ್ಲಿ ಮಾಡಿದ್ವಿ. ಆಮೇಲೆ ಎಲ್ಲ ಚೆನ್ನಾಗಿತ್ತು. ನನ್ನ ತಂಗಿ ಎಲ್ಲ ಅವರು ಎಲ್ಲ ಅವಳಿಗೆ ಮತ್ತೆ ಪ್ರಪೋಸಲ್ ಎಲ್ಲ ಬರ್ತಾ ಇತ್ತು, ಎಲ್ಲ ಚೆನ್ನಾಗಿದ್ವಿ. ಆಮೇಲೆ ಇವರು ಅತ್ತೆ ಮಾವ ಅವ್ರ ಜೊತೆ ಎಲ್ಲ ಚೆನ್ನಾಗಿರಕ್ಕೆ ಅಂತಾನೆ ಟ್ರೈ ಮಾಡಿದ್ವಿ. ಅವರು ಎಲ್ಲ ಹಂಗೆ ನಮ್ಗೆ ಇರಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇಳಿ ಜೊತೆಲಿರಕ್ ಟ್ರೈ ಮಾಡಿದ್ರು. ಹಲೋ. ಆದ್ಮೇಲೆ ಎಲ್ಲ ಕೊನೆಗೆ ಎಲ್ಲ ಚೆನ್ನಾಗಾಯ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು, ಏನು ತೊಂದರೆಗಳಿರ್ಲಿಲ್ಲ, ಏನಿಲ್ಲ, ಪ್ರತಿಯೊಂದು ಎಲ್ಲ ಚೆನ್ನಾಗಿತ್ತು. ಆಮೇಲೆ 2023 ನನ್ನ ತಂಗಿ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತೆಲ್ಲ ಇದ್ ಮಾಡಿ ಅವಳೇನ್ ಮಾಡಿದ್ಲು, ಕೊನೆಗೆ ಅವಳೇ ಇದ್ ಮಾಡಿದ್ಲು. ಸರಿ ಆಯ್ತು ಅಂತೇಳಿ, ನೀ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಹೇಳಿ ತಾಯಿ ಇದು ತಂಗಿ. ಅಲ್ಲ ಅಲ್ಲ ಅಲ್ಲ, ಅಲ್ಲಿ ಪಕ್ಕದಲ್ಲಿರೋರು ಯಾರು? ಅಂದ್ರೆ ಅವ್ರು ಹೊರಗಡೆಯಿಂದ ಬಂದ್ರಲ್ಲ, ಇದ್ ಮಾಡ್ತಾ ಇದ್ರು. ಸ್ವಲ್ಪ ಪರವಾಗಿಲ್ಲ, ಇನ್ನೂ 1 ನಿಮಿಷ ಸಮಯ ತಗೋ, ಎಲ್ಲ ಸರಿ ಮಾಡ್ಕೊಂಡು ಒಂದ್ ಕಡೆ ಕೂತು ಮಾತಾಡು. ಮೊದ್ಲಂಗ್ ಧ್ವನಿ ಸ್ಪಷ್ಟವಾಗಿಲ್ಲ, ಕಟ್ ಆಗ್ಬಿಡುತ್ತೆ. ಮತ್ ನೀನೇ ಬರ್ತದ, ನಾನ್ ಮಾಡ್ತೀನಿ, ಮಾತಾಡ್ತೀನಿ ಅಂತ ಹೇಳ್ಬಿಟ್ಟ. ಹಲೋ. ಆಮೇಲೆ ಎಲ್ಲ ಸರಿ ಅಂತೇಳಿ ಅವ್ರ ತಂಗಿ ಮದ್ವೆ ಪ್ರಪೋಸಲ್ ಎಲ್ಲ ಬಂತು. ಬಂದ್ಮೇಲೆ ಅವ್ರಿಗೆ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತಂದ್ರು. ನಮ್ಮ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ ಅದು, ನಾನ್ ಬೇರೆ ಕಡೆ ಎಲ್ಲ ಮಾಡ್ತಿದ್ದೆ. ನೀನ್ ಯಾಕಮ್ಮ ನಾನ್ ಬೇರೆ ಕಡೆ ಮದ್ವೆ ಮಾಡ್ತಿದ್ನಲ್ಲ, ಯಾಕೆ ಹಂಗೆ ಹಿಂಗೆ ಅಂತ ಹೇಳಿ ಮನೇಲಿ ಇದ್ ಮಾಡಿದ್ರು, ಅವ್ರು ಅಪೋಸ್ ಮಾಡಿದ್ರು. ನಾನು ಸರಿ ಹೋಗ್ಲಿ ಬಿಡಿ, ಅವಳ ಜೀವನ ಅವಳು ಕಟ್ಕೊಳ್ಳಿ, ಆಮೇಲೆ ಏನಾದ್ರು ನಾವ್ ಇದ್ ಮಾಡ್ತೀವಿ ಅಂತ ಹೇಳಿ ನಾನು ಸರಿ ಅಂತ ಹೇಳಿ ಅವಳಿಗೆ ಮದ್ವೆನ ಮಾಡಿದ್ವಿ 2023 ಮುಗೀತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಬೇಜಿ ನಮ್ ಜೀವನ. ಕೆಟ್ಟಿ ಕೆರೆ ಹಿಡ್ಬಿಟ್ಟು. ಏನಾಯ್ತು ಆ ಟೈಮಲ್ಲಿ ನಾನು ಒಬ್ರ ಹತ್ರ ಅಂದ್ರೆ ಅಲ್ಲೇ ನಮ್ಮ ಹೋಟೆಲ್ ಹತ್ರನೇ ಗೊತ್ತಿರೋರ ಹತ್ರ ಅಲ್ಲಿ ನಮ್ಗೆ ಗೊತ್ತಿರೋ ಹತ್ರ ಒಬ್ರ ಹತ್ರ ಹಿಂಗೆ ಮದ್ವೆಗ್ ಬೇಕು, ಒಂದ್ ಸ್ವಲ್ಪ ದುಡ್ಡು ಕೊಡಿ ಹಂಗೆ ಹಿಂಗೆ ಅಂತ ಹೇಳಿ 50,000 ಅಮೌಂಟ್ ಇಸ್ಕೊಂಡಿದ್ದೆ. ಯಾರ ಹತ್ರ? ಅವ್ರು ನಮ್ಗೆ ಗೊತ್ತಿರೋರೇನೆ. ಕೇಳಿಸ್ತಾ ಇಲ್ಲವಾ? ಧ್ವನಿ ಕಟ್ಟಾಗುತ್ತೆ. ಗೊತ್ತಿರೋರೇನೆ ಅವ್ರ ಹತ್ರ ಅಂತ ಹೇಳಿ 50,000. ಗೊತ್ತಿರೋರು ಅಂದ್ರೆ ನಿನ್ ಕಡೆಯವರ, ಗಂಡನ ಕಡೆಯವರ ಅಥವಾ ನೆನಪ? ಇಲ್ಲ, ನಮ್ಮೂರಲ್ಲಿ ನನಗ್ ಗೊತ್ತಿರೋರು ಅಂತ ಹೇಳಿ ನಿಮ್ ತವ್ರ ಮನೆ ಕಡೆಯಿಂದ ಗೊತ್ತಿರೋರ? ಅಂದ್ರೆ ಆ ನಮ್ಮೂರವ್ರೇನೆ. ಅಲ್ಲಿ ಒಳಲ್ ಹತ್ರ ಹೋಗಿ ಬಂದು ಮಾಡಿ ಎಲ್ಲ ಮಾಡ್ತಿದ್ರು. ಅವಾಗ ಸರಿ ಅಂತೇಳಿ ಅವ್ರನ್ನ ಕೇಳ್ದೆ, ಹಿಂಗೆ 50,000 ಹಿಂಗೆ ಇದು ಬೇಕು ಮದ್ವೆಗೆಲ್ಲ ಸ್ವಲ್ಪ ಇದಿದೆ ಅಂತೇಳಿ. ಮದ್ವೆ ಟೈಮಲ್ಲಿ ಸ್ವಲ್ಪ ಹಿಂಗೆ ಎಲ್ಲ ದುಡ್ಡು ಬೇಕು ಅಂತೇಳಿ ಅಂತ ಒಬ್ರ ಹತ್ರ ಈಸ್ಕೊಂಡೆ. ಅವರು ನನ್ನ ಹತ್ರ ಚೆನ್ನಾಗೇ ಇದ್ರು, ಏನ್ ತೊಂದ್ರೆ ಇರ್ಲಿಲ್ಲ. ನಾನು ಅಷ್ಟಕ್ಕಷ್ಟೇ, ನಾನು ಏನು ಅಷ್ಟು ಮಾತಾಡ್ತಿರ್ಲಿಲ್ಲ ಮೊದ್ಲು. ಅವ್ರು ಬಂದ್ರ ಮಾತಾಡ್ತಿದ್ವಿ, ಬಿಟ್ವಿ, ಮುಗೀತು. ಹಲೋ. ಹೇಳವ್ವ. ಮುಗಿದ್ಮೇಲೆ ಅವರು ಅಮೌಂಟ್ ಎಲ್ಲ ಯಾವಾಗ ಕೊಡ್ತೀರಾ ಏನು ಅಂತ ಮದ್ವೆ ಮುಗಿಲಿ ನಾನು ಮಾತಾಡ್ತೀನಿ ಅಂತ ಹೇಳ್ದೆ. ಮದ್ವೆ ಮುಗಿಲಿ ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಆಮೇಲೆ ಸರಿ ಆಯ್ತು ಅಂತ ಹೇಳಿ ಮದ್ವೆ ಎಲ್ಲ ಮುಗೀತು. ಫೋನ್ ಮಾಡಿದ್ರು ಅವ್ರು ಅವಾಗ. ಹಲೋ. ಮದ್ವೆ ಮುಗಿಲಿ ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಜೋರ ಮಾತಾಡ್ಬೇಕು. ಮದ್ವೆ ಮುಗಿಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಹೇಳಿ, ಯಾವಾಗ ಏನ್ ಕೊಡ್ಬೇಕು ಏನು ಅಂತ ಹೇಳದ್ಕೆ, ಇಲ್ಲ ನಂಗೆ ದುಡ್ಡು ಇಸ್ಕೊಂಡಿರೋದು ಗಂಡನಿಗೆ ಗೊತ್ತಿರ್ಲಿಲ್ವಾ? ಇಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾದ್ರೆ ನೀನು ದುಡ್ಡು ಇಸ್ಕೊಂಡಲ್ಲ ಹಿಂಗ್ ಮಾಡಿದ್ಯಾ ಅದು ಇದು ಅಂತ ನನ್ ಎಲ್ಲಿ ಬೈದ್ ಬಿಡ್ತಾರೆ ಅಂತ ಹೇಳಿ ಗೊತ್ತಿತ್ತಾ? ನಾನು ಅವ್ರಿಗೆ ಹೇಳಿರ್ಲಿಲ್ಲ. ಅಲ್ಲ, ಅವ್ರಿಗೆ ಹೇಳ್ದಂಗ್ ನೀನ್ ಮಾಡೋದೇನಿತ್ತು? ಅಂದ್ರೆ ಎಲ್ಲಾನು ಅವ್ರ ಮೇಲೆ ಡಿಪೆಂಡ್ ಆಗಕ್ ನನ್ಗೆ ಆಗ್ತಿರ್ಲಿಲ್ಲ. ಇವ್ರನ್ನ ಕೇಳಿದ್ರೆ ನಂಗೆ ಇಷ್ಟ ಇಲ್ಲದೆ ಮದ್ವೆ ಆಗ್ತಿದ್ದಾಳೆ ಇವಳು. ಸೊ ಅದು ಮದ್ವೆಗೆ ಅಂತಲೇ ಮಾಡಿದ್ದ ಅಥವಾ ನಿನ್ ಸ್ವಂತಕ್ಕೆ ಏನಾದ್ರು? ಇಲ್ಲ ಸರ್, ಮದ್ವೆಗೆ ಅಂತಾನೆ ನಾನು ಇಸ್ಕೊಂಡಿದ್ದು, ಸ್ವಂತಕ್ಕೆ ಅಂತ ಏನ್ ಇಸ್ಕೊಳ್ಳಿಲ್ಲ. ಆಯ್ತಬ್ಬ, ಮದ್ವೆಗೆ ಅಂತ ಇಸ್ಕೊಂಡಿದ್ದೆ. ಬಟ್ ಅವ್ರು ಯಾವಾಗ ಕೊಡ್ತೀಯ ಅಂತ ಕೇಳೋಕ್ ಶುರು ಮಾಡಿದ್ರು. ಅದೇ ಇಲ್ಲ ಸಿಗಿ ಹಂಗೆ ಹಿಂಗೆ ಅದು ಇದು.
ಅದು ಇಲ್ಲ ಏನ್ ಮಾತಾಡ್ಬೇಕು ನಾನು ಫಸ್ಟ್ ಎಲ್ಲ ತುಂಬಾ ಅಪೋಸ್ ಮಾಡಿದೆ, ಏನಕ್ಕೆ ಇವರು ನಮ್ಮ ಹತ್ರ ಈ ತರ ಎಲ್ಲ ಮಾತಾಡ್ತಿದ್ದಾರೆ, ಏನಾಯ್ತು ಅಂದ್ರೆ ಅಂತ ಅವ್ರು ಹೇಳಿ. ಎಕ್ಸಾಕ್ಟ್ ಹಣದ ಬಗ್ಗೆ ಮಾತ್ರ ಮಾತಾಡ್ತಿದ್ರಾ? ಇಲ್ಲ, ತುಂಬಾ ತೀರಾ ಪರ್ಸನಲ್ ಆಗಿ ಹೋಗ್ತಾ ಇತ್ತು ವಿಷಯಗಳೆಲ್ಲ. ಏನ್ ಅಂದ? ಉದಾಹರಣೆಗೆ ಏನ್ ವಿಚಾರ? ಏನ್ ಮಾಡ್ತಾ ಇದೀರಾ, ಕಾಫಿ ಆಯ್ತಾ, ಊಟ ಆಯ್ತಾ, ಇನ್ನೊಂದು. ಈಸ್ ಎ ಮ್ಯಾರಿಡ್? ಅವ್ರಿಗೆ ಮದುವೆ ಆಗಿತ್ತಾ? ಹಾ ಸರ್, ಮದ್ವೆ ಆಗಿ ಅವ್ರಿಗೊಂದು ಮಗು ಇದೆ, ನನಗೂ 2 ಮಕ್ಳಿದೆ. ಆಯ್ತು, ಅವ್ರು ಹಾಗೆ ಮಾತಾಡ್ತಾ ಇದ್ರು ಅಥವಾ ಅವ್ರ ಕಡೆಯಿಂದಲೇ ಸ್ವಲ್ಪ ಅದೇನೋ ಕಾಮವಾಸನೆ ಬರ್ತಾ ಇತ್ತು? ಆಮೇಲೆ ಸರಿ ಆಯ್ತು ಅಂತೇಳಿ ನಾನು ಕ್ಲೋಸ್ ಆಗಿ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕ್ಲೋಸ್ ಆಗಿ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇದನ್ನೇ ಜಾಸ್ತಿ ಆಯ್ತು. ಕೇಳಿಸ್ತಾ ಇಲ್ಲವಾ? ಮುಂದೆ ಹೋಗ್ತಾ ಹೋಗ್ತಾ ಇದು ಇನ್ನ ಕಂಟಿನ್ಯೂ ಆಗೋಯ್ತು. ಕಂಟಿನ್ಯೂ ಆದ್ಮೇಲೆ ನಾನೇನ್ ಮಾಡಿದೆ, ಸರಿ ಅಂದ್ರೆ ಇದು ವಿಚಾರ ಬರೀ 2 ರಿಂದ 3 ತಿಂಗಳೊಳಗೆ ನಂದು ಹಸ್ಬೆಂಡ್ ಗೊತ್ತಾಯ್ತು. ಹೇಗ್ ಗೊತ್ತಾಯ್ತು? ಅಂದ್ರೆ ಫೋನಲ್ಲಿ ಗೊತ್ತಾಯ್ತು. ಫೋನಲ್ಲಿ ಗೊತ್ತಾಯ್ತು. ನಾನು ಅವತ್ತಿನ ದಿನಾನೇ ಏನ್ ಮಾಡಿದೆ, ಅವ್ರ ಹತ್ರ ಜಗಳ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ ಬುದ್ಧಿ ಏನ್ ಮಣ್ ತಿಂತಿತ್ತು ಏನೋ ಗೊತ್ತಿಲ್ಲ. ಇಲ್ಲ ನಾನು ಇರಲ್ಲ, ಅವ್ರು ಸಡನ್ ಆಗಿ ಬಂದ್ರು, ಗೊತ್ತಾಯ್ತು ನಮ್ಮ ಹೋಟ್ಲ್ ಎದುರುಗಡೆನೆ ಮನೆ ಇರೋದು, ಅವ್ರ ವಿಚಾರ ಗೊತ್ತಾಯ್ತು. ಹಲೋ, ಯಾರಿಗ್ ಗೊತ್ತಾಯ್ತು? ಅವ್ರು ನನ್ನನ್ನು ಅಲ್ಲೇ ಆ ಟೈಮಲ್ಲಿ ನನ್ನ ನೋಡ್ತಾ ನಿಂತಿದ್ರು. ಏನು ಅಂತಂದ್ರೆ ಆ ಟೈಮ್ ಬರೋ ಟೈಮ್ ಅದು, ಅವರು ಹೋಟೆಲ್ ಬರ್ತಿದ್ರು. ಅಂದ್ರೆ ನಿನ್ನ ಮನೇಲಿ ಜಗಳ ಅಥವಾ ನಿನ್ನ ಮನೇಲಲ್ಲ, ಹೋಟೆಲ್ ಅಲ್ಲಿ ಆಗಿದ್ದು. ಮನೇಲಲ್ಲ, ನಮ್ದು ಹೋಟೆಲ್ ಅಲ್ಲಿ ಜಗಳ ಆಗ್ತಿತ್ತು. ಆ ಟೈಮಿಗೆ ಅವ್ರು ಬಂದ್ರು. ನಾನು ಸಡನ್ ಆಚೆ ಹೋಗ್ತಾ ಇದ್ದೆ, ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆ ಟೈಮ್ಗೆ ಇವರು ಬಂದ್ರು. ನಾನು ಮನೆಗೆ ಹೋಗ್ತಾ ಇದ್ದೆ, ಏನಾಯ್ತು ಅಂತ ಕೇಳಿ. ಸರಿ ಆಯ್ತು ಅಂತ ಹೇಳಿ, ಈ ತರ ಆಗಿದೆ ಅಂತ ಹೇಳಿ ಅಂದ್ಬಿಟ್ಟು, ಸರಿ ಆಯ್ತು ನಾನು ಇರಲ್ಲ, ಹೊಟ್ಬಿಡೋಣ ಅಂತ. ಹೊಟ್ಬಿಡೋಣ ಮನೆ ಬಿಟ್ಟು. ಅಂದ್ರೆ ಒಬ್ರೇನಾ ಆತನ ಜೊತೆನಾ? ಆತನ ಜೊತೆ. ಕೇಳಿಸ್ತಾ ಇಲ್ಲವಾ? ಆತನ ಜೊತೆ. ಒಂದು ಆಚೆ ಹೋಗಿ ಮಾತಾಡು, ಇಲ್ಲಾಂದ್ರೆ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತ. ನನಗೆ ಕೇಳಿಸ್ತಾನೆ ಇಲ್ಲ ಅದು. ಅದೇ ಅವ್ರ ಜೊತೆ ಹಿಂಗೆ ಅಂತ ಹೇಳಿ ನಾನು ಹೊಟ್ಬಿಟ್ಟೆ. ಗಂಡನಿಗೆ ಗೊತ್ತಾದಾಗ ಕ್ಷಮಿಸು, ನಾನು ಇನ್ನೊಮ್ಮೆ ಹಾಗೆ ಮಾಡಲ್ಲ ಅಂತ ಹೇಳಿಲ್ವಾ ನೀನು? ಏನ್ ಗುರುಜಿ? ಗಂಡನಿಗೆ ಅದು ಗೊತ್ತಾದಾಗ ಕ್ಷಮಿಸಪ್ಪ, ನಾನು ಇನ್ನೊಮ್ಮೆ ಹಾಗೆ ಮಾಡಲ್ಲ ಅಂತ ಹೇಳಿಲ್ವಾ ನೀನು? ನಾನು ಅದಕ್ಕೆ ಟೈಮೇ ಕೊಡ್ಲಿಲ್ಲ ಅವ್ರಿಗೆ. ತಕ್ಷಣ ನೀನು ಅದು ಗೊತ್ತಾದ ತಕ್ಷಣ ಮುಖ ತೋರ್ಸೋಕಾಗದೆ ಎಲ್ಲಾ ರೀತಿ ಸಿಟ್ಟನ್ನು ನಾನು ಹೊರಗಡೆ ಹೋಗೋಣ ಅಂತ ನಿರ್ಧಾರ ಮಾಡಿದೆ. ಹೌದು. ಅದೇ ಸಮಯಕ್ಕೆ ಅಂದ್ರೆ ಇದೇನು ಮುಂಚೆ ಪ್ರೀಪ್ಲೇನ್ ಆಗ ಹಂಗೆ ಹೇಳಿದ್ದ ಅಥವಾ ಸಡನ್ ಆಗಿ ಸುಮ್ಮನೆ ಹೇಳಿದ್ದ? ಇಲ್ಲ, ಅವ್ರು ಏನು ತಲೆಯಲ್ಲಿ ಮೈಂಡ್ ತೊಟ್ಟಿತ್ತು ಗೊತ್ತಿಲ್ಲ ನನಗೆ. ಬಟ್ ನಾನು ಹಂಗೆ ಹೇಳ್ದಾಗ ಅವರು ಸೆಕೆಂಡ್ ಏನು ಮಾತಾಡ್ಲಿಲ್ಲ. ಸರಿ ಆಯ್ತು ಅಂತೇಳಿ ಅಲ್ಲಿಂದ ಹೊರಟ್ಬಿಟ್ವಿ. ಅಲ್ಲಿ ಹೋಗಿ ಬೇರೆ ಕಡೆ ನಾವೆಲ್ಲೋ ಇಟ್ಕೊಂಡು ಮನೆಗೇನೆ ಅವ್ರು ಯಾರೋ ಪರಿಚಯದವರು, ಇಲ್ಲ ನೀವು ಲೀಗಲ್ ಆಗಿ ಇದ್ ಮಾಡ್ಕೋಬೇಕು, ಹಿಂಗೆಲ್ಲ ಬರೋದು ಅಫೆನ್ಸ್ ಆಗುತ್ತೆ, ನಿನಗೆ ಬೇಡ ಅಂದ್ರೆ ನೋಡಮ್ಮ, ನೀನ್ ಡೈವರ್ಸ್ ತಗೊಂಡು ನಿನ್ ಮಕ್ಳನ್ನೇನು ನೀನ್ ನೋಡ್ಕೊಂಡು ನೀನ್ ಇದ್ ಮಾಡು, ಇಲ್ಲ ಅವರು ಡೈವರ್ಸ್ ತಗೊಂಡು ಅವ್ರು ಈ ತರ ಮಾಡ್ಬೇಕು, ನೀವು ಲೀಗಲ್ ಆಗಿ ಮಾಡ್ಕೋಬೇಕು, ಈ ತರ ಎಲ್ಲ ಮಾಡಕ್ಕಾಗಲ್ಲ ಕಣಮ್ಮ ಅಂತ ಒಬ್ರು ಲಾಯರ್ ಅಡ್ವೊಕೇಟ್ ನಮ್ಗೆ ಸಜೆಸ್ಟ್ ಮಾಡಿದ್ರು. ಇಲ್ಲ ಆಗಲ್ಲ ಅಂತೇಳಿ ಅವರೇ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಯಾರು? ಅಡ್ವೊಕೇಟ್. ಹಿಂಗೆ ಅವರು ಅಲ್ಲೆಲ್ಲ ಹೋಗ್ಬೇಡಿ ಅಮ್ಮ, ನೀವಿರೋ ಸ್ಥಳದಲ್ಲಿ ಆಗಲ್ಲ, ನೀವ್ ಎಲ್ಲಿದ್ದೀರಾ ಇಲ್ಲಿಗೆ ಕರ್ಸ್ಕೊಂಡ್ ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ, ಅಲ್ಲಿ ಬೇಡ ಅಂತ ಹೇಳಿ ಅವ್ರು ಹೇಳಿದ್ರು. ಅವ್ರು ಹೇಳ್ದಾಗ ಸರಿ ಆಯ್ತು ಅಂತೇಳಿ ನಾನು ಏನ್ ಮಾಡ್ದೆ, ಫೋನ್ ನಂಬರ್ ಕೊಟ್ಟೆ, ಅವ್ರು ಬಂದ್ರು, ಎಲ್ಲ ಮಾತಾಡಿದ್ರು. ನೀವು ಬೆಂಗಳೂರಲ್ಲಿ ಇದ್ದರಾ? ಸರಿ, ಆವಾಗ ಎಲ್ಲಿಗೆ ಹೋದ್ರವ ನೀವಿಬ್ರು? ಎಲ್ಲಿ? ಶಿವಮೊಗ್ಗ. ನಾವಿರೋ ಸ್ಥಳದಿಂದ ಕಡೆಯವರು ಎಲ್ಲ ಅಲ್ಲಿಗೆ ಬಂದ್ರು. ಹೌದು, ಅವ್ರ ಕಡೆಯವರು ಫಸ್ಟ್ ನಮ್ಮ ಮನೆಯವ್ರು ಬಂದ್ರು, ನಂದು ಆಮೇಲೆ ಬಂದು ಇವರೆಲ್ಲ ತುಂಬಾ ಕೇಳ್ಕೊಂಡ್ರು ನನ್ನನ್ನು. ಬೇಡ, ನಿನ್ ದಮ್ಮಿ ಇವನ್ ತಿಂಗ್ ಬಂದ್ಬಿಡು, ಇದೆಲ್ಲ ಸರಿ ಹೋಗಲ್ಲ, ಜೀವನ ಹಾಳಾಗ್ಬಿಡುತ್ತೆ, ಮಕ್ಳಿದಾರೆ ನೋಡು ಅಂತೇಳಿ ತುಂಬಾ ಹೇಳಿದ್ರು.
ನಾನು ಆ ಟೈಮಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ನನ್ ಮರ್ಯಾದೆ ಹೋಗಿದೆ, ನಾನ್ ತಪ್ಪು ಮಾಡ್ಬಿಟ್ಟಿದೀನಿ, ಬೇಡ ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ ಸತ್ರ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಬರಲ್ಲ ಅಂತ ಹೇಳಿ ತುಂಬಾ ಹಠ ಮಾಡಿದೆ ಗುರುಜಿ. ಆ ವ್ಯಕ್ತಿಯ ಹೆಂಡತಿ ವಿಚಾರ ಅಲ್ಲೇನು ಪ್ರಸ್ತಾಪ ಆಗ್ಲೇ ಇಲ್ವಾ? ಅವ್ರಿನ್ನ ಬಂದಿರ್ಲಿಲ್ಲ. ಅವ್ರೇನು ಅವ್ರ ಬಗ್ಗೆ ಏನಿಲ್ಲ, ಫಸ್ಟ್ ನನ್ ಮಾತಾಡ್ಸಿದ್ರು ಇವ್ರನ್ನ ಆ ಟೆಕ್ನಿಕಲ್ಸ್ ನನ್ ಮನೆ ಕರ್ಕೊಂಡು ಹೊಟ್ಟೋಗ್ಬೇಕು ಅಂತ ಹೇಳಿ. ನೀನ್ ನನ್ ಯಾರು ಏನು ಅನ್ನಲ್ಲ, ನೀನ್ ನನ್ ಒಂದ್ ಮಾತು ಅನ್ನಲ್ಲ, ಬಾ ಅಂತ ಹೇಳಿ ತುಂಬಾ ಇದ್ ಮಾಡಿದ್ರು. ನಾನು ಏನ್ ಮಾಡ್ದೆ, ನಾನು ಹೋಗಲ್ಲ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾನು ಸುರಭಿಗೆ ಹೊರಟೋದೆ ಗುರುಜಿ. ಏನಕ್ಕೆ? ಸುರಭಿ, ಅದು ಮಹಿಳಾ ಆಶ್ರಯ ತಾಣ ಅಂತೇಳಿ ಅಲ್ಲಿ ಸುರಭಿಗೆ ಕರ್ಕೊಂಡ್ ಹೊರಟೋದ್ರು. ನಾನು ಒಂದು 10 ದಿನ ಇದ್ದೆ. 10 ದಿನ ಇದ್ದಾಗ ಇವ್ರು ಮನೇಲಿ ಏನಾಗಿದೆ, ಈ ಹುಡುಗ ಏನಾಗಿದ್ದಾನೆ, ಏನು ಗೊತ್ತಿಲ್ಲ ನನಗೆ, ಒಂಚೂರು ಏನು ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಇಲ್ಲ ನೀನು ಆತರ ಎಲ್ಲ ಮಾಡಕ್ ಹೋಗ್ಬೇಡ, ಜೀವನ ಹಾಳಾಗ್ತವೆ ಅಂತ ಹೇಳಿ ಕೊನೆಗೆ ಏನ್ ಮಾಡಿದ್ರು, ಬಂದು ಕರ್ಕೊಂಡ್ ಹೋದ್ರು ನನ್ನನ್ನು. ನಾನು 10 ದಿನ ಇದ್ದು ಆಮೇಲೆ ತುಂಬಾ ಯೋಚನೆ ಮಾಡಿ ಆಮೇಲೆ ನಾನು ಮನೆಗೆ ಹೊರಟ್ಬಿಟ್ಟೆ. ಆಮೇಲೆ ನಂಗೆ ಇವ್ರು ಮರೆಯಕ್ ಆಗ್ತಿಲ್ಲ, ಏನಾಗಿದ್ಯೋ ಏನೋ ಇವ್ರಿಗೆ ಏನಾಗಿದ್ಯೋ ಅಂದ್ರೆ ಅವ್ರ ಹೆಂಡತಿ ತುಂಬಾ ರ್ಯಾಶ್, ಜೊತೆಗೆ ಅವರು ಜೊತೆಲಿರ್ಲಿಲ್ಲ, ಅವ್ರ ಅಮ್ಮನ ಮನೇಲಿ ಇದ್ರು, ಅವ್ರ ಅಮ್ಮನ ಮನೇಲಿ ಇವ್ರು ಒಬ್ರೇ ಇದ್ದಿದ್ದು. ಆಮೇಲೆ ಎಷ್ಟು ಈಗ ಒಂದು ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಆತರ ಅದು ಇನ್ಸಿಡೆಂಟ್ ಆಗಿದ್ದು. ಅಲ್ಲಿಂದ ನನ್ನನ್ನ ಮನೆ ಕರ್ಕೊಂಡು ಹೋಗಿ ಪುನಃ ಏನ್ ಮಾಡಿದ್ರು, ನಾವ್ ಹಿಂಗೆ ಮನೇಲಿದ್ರೆ ನಮ್ಮನ್ನ ತಪ್ಪು ತಿಳ್ಕೊಬಿಡ್ತಾರೆ, ಇವಳೇನೋ ತಪ್ಪು ಮಾಡೋಳು ಹಂಗೆ ಹಿಂಗೆ ಅಂತ, ನೀನೇ ಇದ್ ಮಾಡ್ಕೋಬೇಡ, ನೀನು ಮತ್ತೆ ಹೋಟ್ಲು ಮಾಡೋಣ ಅಂತೇಳಿ ಮತ್ತೆ ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ ಗಂಡ ಕರ್ಕೊಂಡು ಬಂದ ಮೇಲೆ ಮತ್ತೆ ಆ ವಿಚಾರವನ್ನು ಪದೇ ಎತ್ತುತ್ತಾ ಇರಲಿಲ್ಲ, ಬೇಜಾರು ಮಾಡ್ತಿರ್ಲಿಲ್ಲ? ತುಂಬಾ ಮಾತಾಡಿದ್ರು ಮನೇಲಿ, ತುಂಬಾ ಅಮ್ಮ ಎಲ್ಲ ಹತ್ತು ಕರ್ದು, ಬೇಡ ನಮ್ಗೆ ಇದೆಲ್ಲ ಸರಿ ಹೋಗಲ್ಲ, ನಾವು ಬಡವರು ಅಂತೇಳಿ. ಅಲ್ಲ ನಿಮ್ ಗಂಡ ವಿಚಾರವಾಗಿ ಏನಾದ್ರು ಮನೆಗೆ ಹೋದ್ಮೇಲೆ ಬೈದ್ರಾ? ತುಂಬಾ. ಬಟ್ ಅಲ್ಲಿ ಕಾಲಿಡ್ಕೊಳ್ತೀನಿ ಅಂದವ್ರು ಮನೆಗೆ ಬಂದಾಗ ಬೈದ್ರು. ತುಂಬಾ ಹೊತ್ತು ಕರೆದು ಎಲ್ಲ ಮಾಡಿ ನನ್ನ ಕರ್ಕೊಂಡು ಹೋದ್ರು. ಆಮೇಲೆ ಅವೆಲ್ಲ ಆದ್ಮೇಲೆ ಕೊನೆಗೆ ನನ್ ಮನೆ ಕರ್ಕೊಂಡ್ ಹೋದ್ರು. ಅವ್ರ ಏನ್ ಮಾಡಿದ್ರು, ನೀನ್ ಭಯ ಪಟ್ಬೇಡ, ನಮ್ ಪಾಡಿಗೆ ನಾವ್ ಜೀವನ ಮಾಡ್ಕೊಂಡ್ ಹೋಗೋಣ, ನಾವ್ ಇಲ್ಲೇ ಮಾಡ್ಬೇಕು, ನೀನ್ ತಪ್ಪಿಲ್ಲ ತಾನೆ, ನೀನ್ ಮಾಡ್ಕೊಂಡ್ ಹೋಗು ಇಲ್ಲೇನೆ ಅಂತೇಳಿ ನಾವು ಅಲ್ಲೇ ಹೋಟ್ಲು ಮತ್ತೆ ಓಪನ್ ಮಾಡಿ ಮಾಡ್ತಾ ಇದ್ವಿ. ಬಟ್ ಇವ್ರು ಅಲ್ಲೇ ಇರೋದ್ರಿಂದ ನನ್ಗೆ ಬಿಡಕ್ ಹಿಡಿಯಿರ್ಲಿಲ್ಲ. ಯಾರು? ಹುಡುಗ. ಓಕೆ, ನೀವು ಈ ಮನೆ ಬಿಟ್ಟು ಹೋದ್ರಲ್ಲ, ನಿಮ್ ಜೊತೆಲೇ ಬಂದಿದ್ ಅವನು ಅಂತ? ಅವ್ರು ನನ್ ಜೊತೆಲೆ ಬಂದಿದ್ವು, ಅವ್ರ ಹತ್ರನೇ ಹೇಳಿದ್ದು ನಾನು ಇವ್ರು ಸೆಕೆಂಡ್ ನೀನ್ ಏನು ಮಾತಾಡಲ್ಲ, ನಡಿ ಆಯ್ತು, ನನ್ ಜೀವನ ಹೆಂಗಾಗುತ್ತೋ ಏನೋ ಇತ್ತು ಅಂತ ಹೇಳಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಸರಿ, ಬಟ್ ನ್ಯಾಯ ಮಾಡ್ಲಿಕ್ಕೆ ಬಂದಾಗ ಅವ್ರು ಇರ್ಲಿಲ್ಲ ಅಂದೆ? ಅದೆಲ್ಲ ಕರ್ಸ್ಕೊಂಡ್ರಲ್ಲ ನಿಮ್ಮವ್ರನ್ನ? ಅವರು ನನ್ನನ್ನು ನೋಡಕ್ ಬಿಡ್ಲಿಲ್ಲ ಅವ್ರ ಮನೇಲಿ. ಅಲ್ಲಿ ಸ್ಟೇಷನ್ಗೆ ಹೋದ್ಮೇಲೆ ನಾವು ಮತ್ತೆ ಅಲ್ಲಿಂದ ನಾನು ಸುರಭಿಗೆ ಹೋದ್ಮೇಲೆ ಅವ್ರ ಮನೆಯವರೆಲ್ಲ ಲಾಕ್ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಬಟ್ ಮನೆಗೆ ಮತ್ತೆ ಬಂದ ಮೇಲೆ ಮತ್ತೆ ನಿಮ್ ಸಂಪರ್ಕಕ್ಕೆ ಬಂದ? ಅವರು ತುಂಬಾ ಟ್ರೈ ಮಾಡಿದ್ರು. ನಾನು ಸ್ಟಾರ್ಟಿಂಗ್ ಬೇಡಪ್ಪ, ನಮ್ಗೆ ಇದು ಸರಿ ಹೋಗಲ್ಲ, ನನ್ಗೂ ಮಕ್ಳಿದಾರೆ, ಫ್ಯೂಚರ್ ಇದೆ, ಅವ್ರ ಜೀವನ ನಾನು ಹಾಳು ಮಾಡಕ್ಕಾಗಲ್ಲ, ಮನೇಲಿ ಜೀವನ ಸರಿ ಹೋಗಲ್ಲ, ಅಪ್ಪ ಅಮ್ಮ ಎಲ್ಲ ತುಂಬಾ ನೊಂದ್ಕೊಂಡಿದ್ದಾರೆ, ಆಗಲ್ಲ, ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ನಮ್ಮ ಹಸ್ಬೆಂಡು ತುಂಬಾ ಒಳ್ಳೆಯವರು, ಅವ್ರು ಎಲ್ಲ ಮಾತಾಡಿದ್ರು, ಬೇಡ ಕಣಮ್ಮ, ನಿನ್ನಮ್ಮ ಅಂತೀನಿ, ಇದೆಲ್ಲ ಸರಿ ಹೋಗಲ್ಲ, ನನ್ ಜೀವನ ಸರಿ ಹೋಗುತ್ತೆ, ನೀನ್ ಒಳ್ಳೆವಳು ಆಯ್ತು, ನನ್ಗೆ ಗೊತ್ತು, ನೀನ್ ಕೆಟ್ಟವಳಲ್ಲ ಅಂತೇಳಿ ತುಂಬಾ ಹೇಳಿದ್ರು. ಯಾರು? ನಮ್ಮ ಮನೆಯವರು. ಅವ್ರದ್ದೊಂದು ರಿಮಾರ್ಕ್ ಇಲ್ಲ ಸರ್, ಒಬ್ರು ಜೊತೆ ಒಬ್ರು ಆತರ ಏನು ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ತುಂಬಾ ಚೆನ್ನಾಗಿದ್ವಿ ನಾವು. ಆಮೇಲೆ ಇವರು ನನ್ನನ್ ಬಿಡಕ್ ರೆಡಿ ಇರ್ಲಿಲ್ಲ. ನಾನ್ 3 ಸಲ ಅವರು ಅಟೆಂಡ್ ಮಾಡಿದ್ರು. ಈ ಹುಡ್ಗ ಬಂದು, ಇಲ್ಲ ನಿನ್ ಜೊತೆ ನಾನ್ ಜೀವನ ಮಾಡ್ಬೇಕು, ಟೆಕ್ನಿಕಲ್ಸ್ ನಾನ್ ಸಾಯ್ತೀನಿ, ಇಲ್ಲ ನಿನ್ ಜೊತೆ ಬದುಕ್ತೀನಿ ಅಷ್ಟೇ. ಅವರು ತುಂಬಾ ಸಲ
ತುಂಬಾ ಸಲ ಒಂದು 2-3 ಸಲ ಒಂದು ಹ್ಯಾಂಗಿಂಗ್ ಮಾಡ್ಕೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ತಗೊಂಡು, ಇಲ್ಲ ನೀನ್ ಇಲ್ಲ ಅಂದ್ರೆ ನಾನು ಇರೋದೇ ಇಲ್ಲ, ನನ್ ಕೈಲಿ ಆಗಲ್ಲ, ನೀನ್ ನನಗ್ ಬೇಕೇ ಬೇಕು ಅಂತೇಳಿ 8 ತಿಂಗಳು ಕಷ್ಟಪಟ್ರು. ಅಂದ್ರೆ ಈ ಈಗ 2 ತಿಂಗಳಾಯ್ತು. ನಾವೀಗ ಏನ್ ಮಾಡಿದ್ವಿ, ಇಲ್ಲ ನನ್ ಕೈಲಿ ಆಗಲ್ಲಪ್ಪ, ನಾನ್ ಬರಲ್ಲ ಅಂತ ಹೇಳಿದ್ರು. ಕೊನೆಗೂ ಏನ್ ಮಾಡಿದ್ರು, ನನ್ನನ್ ಬಿಡದೇನೆ ನನ್ನನ್ನ ಮನೇಲಿ ಕೇಳಿದ್ರು. ಬಟ್ ನನ್ಗೆ ಹೇಳಕ್ ಭಯ, ಏನಾದ್ರು ಇದ್ ಮಾಡ್ತಿದಾನ, ಎದುರಿಸ್ತಿದಾನ, ಅದು ಇದು ಅಂತ. ಬಟ್ ನಾನು ಹೇಳಿದ್ರು ನಾನು ಇಲ್ಲ ಹೋಟೆಲ್ ಬೇಡ, ನಮ್ಗೆ ನಮ್ಮೂರ್ಗ್ ಹೊರ್ಟೋಗೋಣ ಅಂತ ಹೇಳಿದ್ವಿ. ಇಲ್ಲ 2 ವರ್ಷ ಮಾಡ್ಬಿಡೋಣ, ಹೋಗ್ಬಿಡೋಣ ಆಯ್ತು ಅಂತ ಹೇಳಿ ಅವರು ಇದ್ ಮಾಡಿದ್ರು. ಆಮೇಲೆ ಏನ್ ಮಾಡಿದೆ ನಾನು, ಸರಿ ಆಯ್ತು ಅಂತ ಹೇಳಿ ಹೋಟೆಲ್ನ ಮಾಡ್ತಾ ಇದ್ವಿ. ಬಟ್ ಇವ್ರು ನನ್ನ ಬಿಡಕ್ ರೆಡಿ ಇರ್ಲಿಲ್ಲ. ಬೇಡ, ನಾನು ನಿನ್ ಜೊತೆ ಬಂದ್ಬಿಡು, ನಾನು ನಿನ್ಗೆ ಏನು ಹಿಂಸೆ ಮಾಡಲ್ಲ, ನಿನ್ಗೆ ಇದ್ ಮಾಡಲ್ಲ, ನಿನ್ ಏನು ಕಷ್ಟ ಕೊಡಲ್ಲ, ಬಾ ನನ್ ಕೈಲಿ ಇರಕ್ ಆಗಲ್ಲ, ನೀನ್ ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಜಾಸ್ತಿ ನನ್ನನ್ನ ತುಂಬಾ ಇದ್ ಮಾಡ್ಬಿಟ್ರು. ಆಮೇಲೆ ಈ 2 ತಿಂಗಳಿಂದ ಏನಾಯ್ತು, ಅವರು ಇಲ್ಲ ನನ್ ಕೈಲಿ ಆಗದೇ ಇಲ್ಲ, ನೀನ್ ಇಲ್ಲ ಅಂದ್ರೆ ನನ್ ಇರೋದೇ ಇಲ್ಲ, ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ನಾಳೆ ಬರ್ಲಿಲ್ಲ ಅಂದ್ರೆ ನಿಜ ನನ್ ಡೆತ್ ನೋಟ್ ಬರ್ದಿಟ್ಬಿಟ್ಟು ನಾನ್ ಸಾಕ್ತೀನಿ, ನನ್ ಕೈಲಿ ಆಗಲ್ಲ, ನೀನ್ ಬಿಟ್ಬಿಟ್ಟಿರಕ್ಕೆ ಅಂತ ಹೇಳಿ ತುಂಬಾ ಎದುರ್ಸಕ್ ಸ್ಟಾರ್ಟ್ ಮಾಡಿದ್ರು. ನಾನು ನನ್ಗೆ ಏನ್ ಮಾಡ್ಬೇಕು, ನನ್ಗೆ ಏನು ಅಂತ ಗೊತ್ತಾಯ್ತಿಲ್ಲ. ಮನೇಲಿ ಯಾರ ಹತ್ರನು ಹೇಳ್ಕಾಗೈತಿಲ್ಲ, ಹಿಂಗ ಆಗೈತೆ ಏನು ಎತ್ತ ಅಂತಾನು ಇದ್ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಕೊನೆಗೆ ಏನ್ ಮಾಡ್ದೆ, ಸರಿ ಆಯ್ತು ಅಂತ ಹೇಳಿ ಡಿಸೈಡ್ ಮಾಡಿ ಮಕ್ಳು ವಿಚಾರ ಯೋಚನೆ ಮಾಡ್ದೆ. ನೋಡಪ್ಪ, ನನ್ ಮಕ್ಳನ್ನ ಬಿಟ್ಬಿಟ್ಟು ಬರಕ್ಕಾಗಲ್ಲ. ಒಂದ್ ಮಗ ಬಂದು ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಇನ್ನೊಂದ್ ಮಗು ನನ್ನ ಹತ್ರನೇ ಇತ್ತು. ನನ್ ಮಗು ಬಿಟ್ಟು ಬರಕ್ಕಾಗಲ್ಲ, ಅವ್ನು ನನ್ ತುಂಬಾ ಹಚ್ಕೊಂಡಿದ್ದಾನೆ, ನನ್ ಕೈಲಿ ಆಗಲ್ಲ ಇರಕ್ಕೆ ಅಂತ. ನೋಡಮ್ಮ, ಈಗ ಅವಳನ್ನ ಕರ್ಕೊಂಡು ಹೋದ್ರೆ ಸುಮ್ನೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೀನ್ ಒಂದ್ ಕೆಲ್ಸ ಮಾಡು, ನೀನು ಬಂದ್ಬಿಡು, ನಾನು ಹೆಂಗಾದ್ರೂ ಮಾಡಿ ನಾನು ಕರ್ಸ್ಕೊತೀನಿ, ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳಿ ಕೊನೆಗೆ ನನ್ನನ್ನ ಈಗ ಒಂದು 2 ತಿಂಗಳಿಂದ ಹಿಂದೆ ನನ್ನನ್ನ ಕರ್ಕೊಂಡ್ ಬಂದ್ಬಿಟ್ರು. ಮತ್ತೆ ಕರ್ಕೊಂಡು ಬಂದಾಗ ನೀನ್ ಎಲ್ಲಿದ್ದೆ? ಮನೇಲಿದ್ರ ಹೋಟ್ಲಲ್ಲಿದ್ದ? ಹೋಟೆಲಲ್ಲಿ ಇದ್ದೆ ನಾನು. ಹೋಟೆಲಿಂದ ಅಂದ್ರೆ ಅದ್ ಹೆಂಗಾಯ್ತು ಅಂತಂದ್ರೆ ತುಂಬಾ ಹಿಂಸೆ ಮಾಡಿ ನಾನು ಹೇಳ್ದೆ, ನೋಡಪ್ಪ ನಿಂದಮ್ಮ ಅಂತೀನಿ, ಜೀವನಗಳೈತೆ, ನಿನ್ ಹೆಂಡ್ತಿದಾಳೆ, ಮಗು ಇದೆ, ಬೇಡ, ಇದೆಲ್ಲ ಸರಿ ಹೋಗಲ್ಲ, ಬೇಡ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ, ಒಂದೇ ಮಾತು, ನೀನೇನು ಯೋಚನೆ ಮಾಡ್ಬೇಡ, ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ನಿಜ ಸಾಯ್ತೀನಿ. ಬರೀ ಇದೆ 2 ಸಲ ಅಟೆಂಪ್ಟ್ ಮಾಡಿ, 3 ಸಲ ಅಟೆಂಪ್ಟ್ ಮಾಡಿ ಎಲ್ಲಾ ಪ್ರತಿಯೊಂದು ಇದ್ ಮಾಡೋದು, ಎದುರಿಸೋದು. ಕೊನೆಗೆ ಅದು ಜಾಸ್ತಿ ಆಗೋಯ್ತು. ಆಮೇಲೆ ಮನೇಲಿ ನಂಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಏನ್ ಮಾಡ್ಬೇಕು, ನೀನ್ ತಪ್ಪಿರೋದಕ್ಕೆ ಹಂಗ್ ಮಾಡ್ತಾನೆ, ನೀನ್ ಸರಿ ಇದ್ದೀರಾ, ನೀನ್ ಕರೆಕ್ಟ್ ಆಗಿದ್ರೆ ಅದು ಇದು ಅಂತ ಹೇಳಿ ಮನೇಲಿ ಪ್ರತಿಯೊಂದಕ್ಕೂ ನನ್ಗೆ ರೆಸ್ಟ್ರಿಕ್ಷನ್ ಜಾಸ್ತಿ ಆಯ್ತು. ಆಮೇಲೆ ಬರ್ತಾ ನಮ್ಮ ಮನೆಯವರು ಈ ಇನ್ಸಿಡೆಂಟ್ ಆದ್ಮೇಲೆ ನನ್ನ ಹತ್ರ ಕೆಟ್ಟದಂಗ್ ನಡ್ಕೊಳಕ್ ಇದ್ ಮಾಡಿದ್ರು. ಕೆಟ್ಟದಾಗ ನಡ್ಕೊಳಕ್ಕೆ ಇದ್ ಮಾಡಿದ್ರು. ಕೆಟ್ಟದಾಗ ಅಂದ್ರೆ, ನೀನ್ ಈ ತರ ಮಾಡುದಲ್ಲ, ನಾನ್ ಏನ್ ಮಾಡ್ದೆ ನಿನ್ಗೆ, ನೀನ್ ಈ ತರ ಮಾಡ್ದಲ್ಲ, ನಾನು ಏನ್ ಮಾಡ್ದೆ ನಿನ್ಗೆ, ಯಾಕೆ ಈ ತರ ಮಾಡ್ದೆ ಅಂತ ಹೇಳಿ ತುಂಬಾ ನಿಮ್ಮ ಅಂತೇಳಿ ನಂಗೆ ಹಿಂಸೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನ್ ಯಾಕಪ್ಪ ಹಿಂಗ್ ಮಾಡ್ಕೊಂಡೆ, ಎಲ್ಲಾರ ದೂರ ಹೊಟ್ಟೋಗ್ಬೇಕಲ್ಲ, ನಾನೇ ಸತ್ತೋಗ್ಬೇಕು ಅಂತ ಹೇಳಿ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆಮೇಲೆ ಇಲ್ಲ ಆಗಲ್ಲ ಅಂತ ಹೇಳಿ, ಬೇಡ ನೀನ್ ದಮ್ಮಯ್ಯ ಅಂತೀನಿ, ಬಿಟ್ಬಿಡೋರಿ, ಇಲ್ಲ ಅಂತ ನೀನ್ ಡೈವರ್ಸ್ ತಗೋಬೋದು ಅಂತ ನಿಂಗೆ ಬೇಡ ಅಂತ ಹೇಳಲ್ಲ, ಬೇಡ, ಅವ್ರ ಜೀವನ ಹಾಳಾಗೋದ್ ಬೇಡ, ನನ್ನ ಲೈಫ್ ನಾನು ಹೆಂಗೋ ಲೀಡ್ ಮಾಡ್ಕೋತೀನಿ, ಇರೋದೇ ಬೇಡ ಅಂತ ಹೇಳಿ ಇದ್ ಮಾಡಿದೆ. ಇವರು ಈ ತರ, ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ಸಾಯ್ತೀನಿ ಇಲ್ಲಿ, ಈ ತರ ತುಂಬಾ ಹಿಂಸೆ ಆಗೋಯ್ತು. ಆಮೇಲೆ ಕೊನೆಗೆ ಸರಿ ಅಂತ ಹೇಳಿ, ಈಗ ಒಂದ್ ನಿಮಿಷ ಈಗ ಅವನು ನಾನು ಸಾಯ್ತೀನಿ ಅಂದಾಗ, ಆಯ್ತಪ್ಪ ನೀನ್ ಸಾಯು ಅಂತ ಹೇಳಿದ್ರೆ ಏನಾಗೋದು? ಅವ್ನು ಸಾಯ್ತಿದ್ದ ಅಂದ್ಕೊಳ್ಳಿ, ಈಗ ಆಲ್ರೆಡಿ ನ್ಯಾಯ ಆಗಿ ಎಲ್ಲ ಇದಾಗಿ ಬಂದಿರೋದ್ರಿಂದ ನೀನು ಅದಕ್ಕೆ ಹೊಣೆ ಆಗ್ತೀನಿ ಅಂತ ನೀನು ಯಾಕೆ ಅಂದ್ಕೊಂಡು? ಈಗ ಮೊದಲನೇ ಸಾರಿ ಯಾರಿಗೂ ಗೊತ್ತಿಲ್ಲ ಹಂಗೆ ಸತ್ತಿದ್ರೆ ಅದೊಂದು ತನಿಖೆ ಆಗೋದು, ಅಥವಾ ಗೊತ್ತಿಲ್ಲದಿಲ್ಲ ಹೊಸದಾಗಿ ಏನೋ ತನಿಖೆ ಆಗ್ಬೋದು ಅಂತ. ಬಟ್ ಈಗಾಗಲೇ ಅವನ ವಿಚಾರಕ್ಕೆ ಬೇರ್ಪಡಿಸಿ ನ್ಯಾಯ ಮಾಡಿ ಬಂದಿರೋದ್ರಿಂದ, ನೋಡಪ್ಪ ಈಗ ನೀನೇನಾದರೂ ಮಾಡ್ಕೊಂಡ್ರೆ ಅದು ನನ್ನ ಮೇಲೆ ಬರಲ್ಲ, ಯಾಕಂದ್ರೆ ನಾನೀಗ ಅದಾದ್ಮೇಲೆ ಬೇಡ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ,
ಅಂತ ಹೇಳ್ಬೋದಿತ್ತಲ್ಲ. ಬಟ್ ಅದನ್ನು ಮೀರಿ ನಾನು ಸ್ವಲ್ಪ ಅಂಥದ್ದೇನು ಮುಂದುವರೆದಿದ್ರೆ ಮಾತ್ರ ನಾನು ಭಯ ಪಡ್ಲಿಕ್ಕೆ ಸಾಧ್ಯ, ಮತ್ತು ಅವನ ಜೊತೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಸಾಯ್ಬೇಡ ನಾನು ಬರ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ. ಅಂಥದ್ದೇನಾದರೂ ಅವನ ಜೊತೆ ಮೂವ್ ಆಗಿದ್ದು ಅದಕ್ಕೆ ಅವನ ಜೊತೆ ಹೋಗ್ಲಿಕ್ಕೆ ಧೈರ್ಯ ಬಂತ? ಹೌದು ಹೌದು. ಅಂದ್ರೆ ಅವ್ರು ಆತರ ಏನು ಬ್ಲಾಕ್ ಮೇಲ್ ಆತರ ಏನು ಮಾಡ್ಲಿಲ್ಲ ಅವರು. ಬಟ್ ನಾನು ಸಾಯ್ತೀನಿ ನೀನ್ ಇಲ್ಲ ಅಂದ್ರೆ ನಾನು ಆತರ ಎಲ್ಲ ನಾನು ಬ್ಲಾಕ್ ಮೇಲ್ ಆತರ ಹೇಳಿದ ಗಳಿಗೆಯನ್ನು ತೆಗೆದಿಟ್ರೆ ನೀವು ಅವನ ಜೊತೆ ಅತ್ಯಂತ ಪ್ರೇಮಯುತವಾಗಿ ಹೆಂಡತಿ ಜಾಗದಲ್ಲಿ ನಿಂತೆ ಚಾಟ್ ಮಾಡ್ತಿದ್ದು ಮಾತಾಡ್ತಿದ್ದು ಹೌದಾ? ಹೌದು ಹೌದು. ಮೆಸೇಜಸ್ ಎಲ್ಲ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನಾನು ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಂಡೆ. ಇನ್ಸಿಡೆಂಟ್ ಆದ್ಮೇಲೆ ಹೇಳ್ತೀನಿ, ಮೊದ್ಲು ಬೇಡ. ಈಗ ಇನ್ಸಿಡೆಂಟ್ ಆದ್ಮೇಲೆ ನೀನ್ ಆ ರೀತಿ ಕ್ಲೋಸ್ ಆಗಿ ಮೂವ್ ಆಗಿದ್ದು ಹೌದಾ? ಅವರು ಅಂದ್ರೆ ಮೂವ್ ಹತ್ರ ಏನಿಲ್ಲ, ನನ್ನ ಹತ್ರ ಮಾತ್ರ ಮಾತಾಡ್ತಿದ್ದೆ. ನೋಡಪ್ಪ ನನ್ಗೂ ನಿನ್ಗೂ ಸರಿ ಹೋಗಲ್ಲ ಆಯ್ತಾ, ನೀವೇ ಬೇರೆ ನಾನೇ ಬೇರೆ, ನನ್ನ ಜೀವನ ನೋಡ್ಕೋಬೇಕು, ನನ್ ಮಕ್ಳಿದಾರೆ, ನನ್ ಲೈಫ್ ಹಾಳಾಗ್ಬಿಡುತ್ತೆ, ನಂಗೆ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟಿದೀನಿ, ಅದನ್ನ ಸರಿ ಮಾಡ್ಕೊಳಕ್ ನಾನು ಟ್ರೈ ಮಾಡ್ತೀನಿ ಅಂತೇಳಿ ತುಂಬಾ ಎಲ್ಲ ಪ್ರತಿಯೊಂದು ಎಲ್ಲ ಹೇಳ್ದೆ. ಅವರು ಯಾವ ತರನು ಕೇಳಕ್ ರೆಡಿ ಇರ್ಲಿಲ್ಲ. ನೀನ್ ಬ್ಲಾಕ್ ಮಾಡಿ ಬಿಸಾಕ್ಬೋದಿತ್ತಲ್ವಾ? ನನ್ನ ಹತ್ರ ಫೋನೇ ಇರ್ಲಿಲ್ಲ ಗುರುಜಿ, ಫೋನೇ ಇರ್ಲಿಲ್ಲ. ಹೇಗ್ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅವರು? ಯಾರನ್ನಾದ್ರೂ ಕಳ್ಸೋದು ಹೋಟೆಲ್ಗೆ, ನೀನ್ ಮಾತಾಡು ಅಕ್ಕ ಪ್ಲೀಸ್. ಅವ್ರು ಬಂದ್ಬಿಟ್ಟು ಅಕ್ಕ ಒಂದೇ ಒಂದ್ಸಲ ಮಾತಾಡಕ ಅಣ್ಣ ಪ್ಲೀಸ್ ಅಣ್ಣನ ಜೊತೆ ಮಾತಾಡಕ. ನಿಮ್ಗೆ ಯಾಕೋ ಈ ತರ ನಮ್ ಜೀವನ ಹಾಳು ಮಾಡ್ತೀರ, ಪ್ರತಿಯೊಂದು ಎಲ್ಲಾ ತರನು ಹೇಳ್ದೆ. ಅವ್ರು ಒಬ್ರಲ್ಲ ಒಬ್ರು ಯಾರನ್ನಾದ್ರೂ ಸುಮ್ನೆ ಕಳಿಸ್ತಾರದು. ನಮ್ಮ ಮನೆಯವರು ಇರ್ತಿದ್ರು, ಅವ್ರು ಇಲ್ದೇ ಇರೋ ಟೈಮ್ ನೋಡ್ಕೊಳ್ಳೋದು ಬರೋದು. ಹಿಂಗ್ ಕಾಲಕ್ ಬೀಳ್ತೀನಿ ಬಿಟ್ಬಿಟ್ರಪ್ಪ ನನ್ಗೆ ಆಗಲ್ಲ, ನನ್ ಮಾತಾಡಕ್ಕೂ ಆಗಲ್ಲ ಅಂತ ಹೇಳಿದ್ರು, ಇಲ್ಲ ಅಕ್ಕ ಹಿಂಗ ಆಗ್ಬಿಡೈತೆ, ಫೋಟೋಗಳು ತೋರ್ಸೋದು ಹಿಂಗ ಇನ್ಸಿಡೆಂಟ್ ಆಗ್ಬಿಡೈತೆ, ಹಿಂಗ್ ಮಾಡ್ಕೊಬಿಟ್ಟವ್ರೆ, ಅದ್ ಮಾಡ್ಕೊಬಿಟ್ಟವ್ರೆ, ಇದ್ ಮಾಡ್ಕೊಟ್ಟು ಪ್ರತಿಯೊಂದು ದಿನಾನು ಇದೆ ಟಾರ್ಚರ್ ಸ್ಟಾರ್ಟ್ ಆಗೋಯ್ತು. ನನ್ಗೆ ಮನೇಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ, ಏನ್ ಮಾಡೋದು ನನ್ಗೂ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಮನೆಯವರು ಟಾರ್ಚರ್, ಮನೇಲಿ ಒಂಥರ ನೀನ್ ಈ ತರ ಮಾಡ್ದೆ ಅಂತ ಹಂಗ್ಸಿ ಮಾತಾಡೋದು. ಇವ್ರು ನೋಡಿದ್ರೆ ನೀನಿಲ್ಲ ಅಂದ್ರೆ ನಾನಿರಲ್ಲ, ನೀನಿಲ್ಲ ಅಂದ್ರೆ ನಾನಿರಲ್ಲ, ಪ್ರತಿ ದಿನನೂ ಇದೇ ಆಗೋಯ್ತು. ನಾನು ಎಲ್ಲಾ ತರನು ಯೋಚನೆ ಮಾಡಿದೆ, ಎಲ್ಲಾನು ಹೇಳ್ದೆ. ಕೊನೆಗೂ ಅವ್ರನ್ನ ಬಿಡ್ಲಿಲ್ಲ, ಇಲ್ಲಕ್ ಕರ್ಕೊಂಡ್ಬಂದ್ರು ಬೇರೆ ಕಡೆಗೆ. ಅಂದ್ರೆ ಮಕ್ಕಳು ಜೊತೆ ಬರ್ಲಿಲ್ಲ? ಮಕ್ಳಿಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಬಟ್ ಅವ್ರು ನನ್ಗೇನ್ ಈಗ ತೊಂದ್ರೆ ಕೊಡ್ತಾ ಇಲ್ಲ, ಬಟ್ ನನ್ಗೆ ಇವ್ರ ಜೊತೆ ನಂಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನನ್ಗೆ ಮನ್ಸೆಲ್ಲ ನಮ್ಮ ಮನೆಯವರು, ನನ್ ಮಕ್ಳು, ನಮ್ಮ ಅಪ್ಪ ಅಮ್ಮ ಎಲ್ಲ ಡೈಲಿ ಹೋಗ್ತು ಡೈಲಿ ನಂಗೆ ಸಾಕಾಗ್ತಾ ಇದೆ. ಆತರ ಆಗ್ತದೆ. ಬಟ್ ಈಗ ಮತ್ತೆ ಮನೆ ಬಿಟ್ಟು ಬಂದು ಈತನ ಜೊತೆ ಎಷ್ಟು ಸಮಯ ಆಯ್ತು? 2 ತಿಂಗಳು. ಅವರು ಹುಡುಕೋ ಪ್ರಯತ್ನ ಮಾಡಿಲ್ವಾ ಗುರುಜಿ? ನಿನ್ನ ಮನೆಯವರು ಹುಡುಕೋ ಪ್ರಯತ್ನ ಮಾಡಿಲ್ವನವ? ತುಂಬಾ ಮಾಡಿದ್ದಾರೆ, ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ, ಪ್ರತಿಯೊಂದು ಎಲ್ಲ ಮಾಡಿದ್ದಾರೆ. ಬಟ್ ನೀವು ಸಿಕ್ಕಿಲ್ವಾ? ಇಲ್ಲ ಗುರು. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತೀಯಾ? ಏನವ? ಈಗ ಯಾರೋ ಬಂದು ಹೋದ್ರಲ್ಲ ಮಾತಾಡ್ಬೇಕಾದ್ರೆ, ಯಾರವ್ರು? ಅವ್ರನ್ನ ಅಂದ್ರೆ ನಾನು ಯಾರ ಹತ್ರ ಮಾತಾಡ್ತಾರೆ ಇಲ್ವಲ್ಲ, ಅಂದ್ರೆ ನನ್ಗೆ ಯಾರು ಇವಾಗ ಕಾಂಟ್ಯಾಕ್ಟ್ ಆಗ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ ಇವಾಗ. ಏನೊಂದು ರೂಮ್ ಮಾಡ್ಕೊಂಡಿದ್ದೀರಾ? ಇಲ್ಲ ಗುರುಜಿ, ಮದ್ವೆ ಪ್ಲಾನ್ ಇಲ್ಲ ನನ್ಗೆ ನನ್ನ ಮನೆ ಸೇರ್ಕೊಂಡ್ರೆ ನಂಗೆಲ್ಲ ಆಗ್ತಿಲ್ಲ ನಂಗೆ ಇರೋಕ್ಕೆ. ಅವ್ರ ಜೀವನ ಬಂದಿರೋರ ಜೊತೆ ಮದ್ವೆ ಪ್ಲಾನ್ ಇದೆ? ಇಲ್ಲ ಗುರುಜಿ, ನನ್ ಕೈಲಿ ಆಗ್ತಾ ಇಲ್ಲ, ನನ್ಗೆ ಇಲ್ಲಿ ಇರಕ್ಕೂ ಆಗ್ತಾ ಇಲ್ಲ. ನನ್ಗೆ ಒಬ್ಳೆ ನನ್ ಯೋಚನೆ ಮಾಡಿ ಮನೇಲಿ ಏನಾಗಿದೆ ಅಂತ ನನ್ಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ. ಅಂದ್ರೆ ನನ್ಗೆ ಇವರು ತುಂಬಾ ಎಲ್ಲ ಜಾಸ್ತಿ ಕಾಂಟ್ಯಾಕ್ಟ್ ಇರೋದ್ರಿಂದ ಬೇರೆ ಕಡೆ ಎಲ್ಲ ತಿಳ್ಕೊತಾ ಇದಾರೆ. ಏನಂತ, ನಿಮ್ ಮನೆಯವರು ಈಗ ಬಂದ್ರು ನಾನು ಅವಳನ್ನ ಇದ್ ಮಾಡ್ಕೋತೀನಿ, ಅವಳನ್ನ ನಾನ್ ಬಿಡಲ್ಲ, ಅವಳು ಹೆಂಗೆ ಅಂತ ನನ್ಗೆ ಗೊತ್ತು ಅಂತೇಳಿ ನಮ್ಮ ಮನೆಯವ್ರು ತುಂಬಾ ಇದ್ ಮಾಡ್ತಿದಾರಂತೆ. ಯಾರಿಗ್ ತುಂಬಾ ಕಾಂಟ್ಯಾಕ್ಟ್ ಇರೋದು?
ಅಂದ್ರೆ ಇವ್ರಿಗೆ ಅಂದ್ರೆ ಈಗ ಕರ್ಕೊಂಡ್ ಬಂದಿದ್ಯಲ್ಲ ಹುಡ್ಗ, ಏನ್ ಕಾಂಟ್ಯಾಕ್ಟು ಅಂದ್ರೆ ಅಲ್ಲಿ ಏನ್ ವಿಚಾರ ಏನ್ ಆಗ್ತಿದೆ ಏನು ಎತ್ತ ಅಂತ ತಿಳ್ಕೊಳಕ್ಕೆ. ಆ ಊರಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇದೆ ಅಂತ. ಹಾ ಈಗ ನಿಮ್ಗೆ ಇರ್ಲಿಕ್ಕೆ ಸಪೋರ್ಟ್ ಮಾಡ್ತಿರೋ ಹೊರಗಡೆ ಶಕ್ತಿ ಯಾವುದು? ಹಲೋ, ಈಗ ನಿಮ್ಗೆ ಇಲ್ಲಿ ಇರ್ಲಿಕ್ಕೆ ಸಪೋರ್ಟ್ ಮಾಡ್ತಿರೋ ಹೊರಗಡೆ ಶಕ್ತಿ ಯಾವ್ದವ? ನಂಗೆ ಇಲ್ಲಿ ಇರಕ್ಕೂ ಆಗ್ತಿಲ್ಲ. ನನ್ಗೆ ನನ್ನ ಮನೆಗೆ ಹೊಟ್ಟೋಗ್ಬೇಕು ತುಂಬಾ ಅನ್ಸುತ್ತೆ. ನನ್ನ ಗಂಡ, ನಮ್ಮ ಮನೆ ಮಕ್ಳು ಇದಾಗ್ತದೆ ನನ್ಗೆ. ಅಂದ್ರೆ ಇವಾಗ ನನ್ಗೆ ಏನ್ ತೊಂದ್ರೆ ಮಾಡ್ತಾ ಇಲ್ಲ, ಬಟ್ ನನ್ಗೆ ಇವ್ರ ಹತ್ರ ನನ್ ಜೀವನ ಮಾಡಕ್ ಆಗ್ತಾ ಇಲ್ಲ. ನನ್ ಮನ್ಸು ತೊಂದ್ರೆ ಮಾಡ್ತಾ ಇಲ್ಲ, ಆದ್ರೆ ನಿನಗ್ ನೀನ್ ಮಾಡ್ಕೊಳ್ತಾ ಇರೋ ತೊಂದರೆಗಳು ಬಹಳಷ್ಟು ಇದಾವವ್ವ. ತುಂಬಾ ಆಯ್ತು, ಇಷ್ಟೇ ಕಥೆನಾ? ಹೌದು. ಆಯ್ತು, ಈಗ ನಾನು ಹೇಳೋದು ಕೇಳ್ತೀಯಾ? ಕೇಳ್ತೀನಿ ಗುರೂಜಿ. ಈಶ್ವರ, ಎಷ್ಟ್ ಜನವ ನಿನಗೆ ಮಕ್ಕಳು? ಇಬ್ರು ಗುರೂಜಿ. ಚಿನ್ನದಂತ ಮಕ್ಕಳು, ಚಿನ್ನದಂತ ಗಂಡ ಗುರೂಜಿ. ನನ್ ಇಷ್ಟು ತಪ್ಪು ಮಾಡ್ಕೊಂಡಿದ್ರೆ, ಏನ್ ಕರ್ಮ ಮಾಡಿದ್ರೆ, ನನ್ ಯಾರ ಹತ್ರನು ನನ್ ಹೆಂಗೆ ಅಂದ್ರೆ ನನ್ ಯಾರ ಬಗ್ಗೆ ನಾನು ಏನೋ ಮಾತಾಡ್ತಿರ್ಲಿಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು, ತುಂಬಾ ಶ್ರಮ ಪಡ್ತಿದ್ದೆ ಗುರೂಜಿ. ನಾನು ತುಂಬಾ ಅಂದ್ರೆ ತುಂಬಾ ನನ್ ಕಷ್ಟ ಅನ್ನೋದ್ರೆ ನಾನು ಕಾಯ್ಕವೇ ಕೈಲಾಸ ಅಂತಾರಲ್ಲ, ಆ ತರದವಳು ನಾನು. ನನ್ ಕಾಯಕದಲ್ಲಿ ನನ್ ದೇವ್ರನ್ನ ನೋಡ್ತಿದ್ದವಳು ನಾನು ತುಂಬಾ ಕಷ್ಟಪಟ್ಟು ನನ್ ಜೀವನ ಸರಿ ಮಾಡ್ಕೋಬೇಕು, ಎಲ್ಲರ ಮುಂದೆ ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಿದ್ದೆ. ಬಟ್ ನನ್ಗೆ ಇವಾಗ ಏನಾಯ್ತು ಏನೋ, ನಂಗೆ ಒಂಥರ ಭ್ರಮೆಲ್ ಬದುಕ್ತಿದೀನಿ ಅಂತ ಅನ್ಸುತ್ತೆ. ಬೇಡಪ್ಪ, ಈ ಜೀವನದಲ್ಲಿ ಬೇಡ ಅಂತ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳ, ಆಯ್ತು, ಎಲ್ಲದಕ್ಕೂ ಒಂದು ದಾರಿ ಇರುತ್ತೆ. ನನ್ಗೋಸ್ಕರ ತುಂಬಾ ಗೊತ್ತು ಗುರುಜಿ. ಅವರು ಅಂದ್ರೆ ಎಷ್ಟು ಏನೇ ಮಾತಾಡಿದ್ರು ಕೊನೆಗೆ ನೀನ್ ಬಿಟ್ಬಿಟ್ಟು ಇರಕ್ಕಾಗಲ್ಲ ನನ್ಗೆ ಅಂತೇಳಿ ನಮ್ಮ ಮನೆಯವ್ರನ್ನ ತುಂಬಾ ಇದ್ ಮಾಡ್ತಿದ್ರು. ಮನೇಲಿ ಅಮ್ಮ ಎಲ್ಲ ನನ್ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ರು. ಈಗ ಒಂದು ನೀನು ಹೋದ್ರೆ ನೀನು ಕರ್ಕೊಳ್ತಾರ? ಅವ್ರಿಗೆ ನನಗ್ ನಂಬಿಕೆ ಇದೆ ಗುರುಜಿ. ಸರಿ, ಆಯ್ತು, ನಂಬಿಕೆ ಇದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಅಂದ್ರೆ ಕರ್ಕೊಳ್ಳದೆ ಹೋದ್ರೂ ಕೂಡ ನಿನ್ನ ಬದುಕನ್ನ ನೀನು ಪ್ರಾಮಾಣಿಕವಾಗಿ ಸ್ವಾವಲಂಬಿಯಾಗಿ ಬದುಕುವಷ್ಟು ವಿದ್ಯೆ, ಶಕ್ತಿ, ಬುದ್ಧಿ ಎಲ್ಲವೂ ನಿನಗಿದೆ, ಹೌದಲ್ಲ? ಆದ್ರೆ ನೀನು ಬದುಕ್ತಾ ಇರೋ ಬದುಕು, ಅಥವಾ ಈಗ ನೀನು ಯಾವುದನ್ನ ಆಶಿಸಿ ಅಥವಾ ಯಾವುದನ್ನ ಆಶ್ರಯಿಸಿ ಮನೆಯನ್ನ ತೊರೆದು ಹೊಸಲು ದಾಟ ಬಂದಿದೆಯಲ್ಲವಾ, ನೀನು ಒಂದು ಮನೆಯನ್ನ ಅಕ್ಷರಶಃ ಹಾಳು ಮಾಡಿದೀಯ. ನಿನ್ನ ಮನೆಯನ್ನು ನೀನು ಹಾಳು ಮಾಡ್ಕೊಂಡಿದೀಯ, ಇನ್ನೊಂದು ಮನೆಯನ್ನು ಹಾಳು ಮಾಡ್ತಾ ಇದೀಯ. ಅವನಿಗೇನೋ ಬುದ್ಧಿ ಇದೆಯೋ, ಅವನಿಗೆ ಹೆಂಡತಿ ಬಿಟ್ಟಿದ್ದಾನೋ, ಅವರಿಬ್ಳು ಜಗಳ ಮಾಡ್ಕೊಂಡವರು, ನಿನಗದು ಬೇಡ. ಸುಮ್ಮನೆ ಯೋಚನೆ ಮಾಡು. ನಿನ್ನ ಗಂಡ ನಿನಗೇನಾದ್ರೂ ಮೋಸ ಮಾಡಿದಾಗ ನೀನು ಹೋಗಿ ಕೇಳ್ಬೋದು, ನೋಡ್ರಿ ನೀವು ಹಿಂಗೆ ಮದುವೆ ಮಾಡಿದ್ರಿ, ನನ್ನ ಗಂಡ ನನಗೆ ಮೋಸ ಮಾಡ್ದ, ನ್ಯಾಯ ಕೊಡಿಸ್ರಿ ಅಂತ. ಇಲ್ಲಿ ನಾಳೆ ಬೆಳಿಗ್ಗೆ ನಿನ್ನ ಮಲಗಿದ ಜಾಗದಲ್ಲಿ ಎದ್ದೇ ಹೇಳ್ತೀಯ, ಪಕ್ಕದಲ್ಲಿ ಅವನು ಇರೋದೇ ಇಲ್ಲ, ಎಲ್ಲಿ ಹುಡುಕಿದ್ರು ಸಿಗೋದೇ ಇಲ್ಲ, ಯಾರನ್ನು ಕೇಳ್ತೀಯ? ನೋಡ್ವಾ, ನಿನಗೆ ಬಹಳಷ್ಟು ಹೇಳಬೇಕು ಅನ್ಸುತ್ತೆ, ಆದರೆ ನನಗೆ ಗೊತ್ತು ನೀನು ತುಂಬ ತಿಳುವಳಿಕೆ ಉಳ್ಳವಳು. ನಾನು ನಿನಗೇನು ಹೇಳಲಿಕ್ಕೆ ಹೆಚ್ಚಾಗಿ ಹೋಗೋದಿಲ್ಲ. ಆದರೆ ಒಂದು ಸತ್ಯ, ನನ್ನ ಯಾವುದೋ ಸುಖಕ್ಕೋಸ್ಕರ ಇನ್ಯಾವುದೋ ಪುರುಷನನ್ನು ಆಶ್ರಯಿಸಿ ಮನೆಯಿಂದ ಹೊರಗಡೆ ಬಂದಕ್ಕೆ ಅಥವಾ ಬಂದಾಗ ಯಾರಾದ್ರೂ ಕೂತು ಯಾಕೆ ಬಂದವ ನೀನು ಅಂತ ಕೇಳಿದಾಗ, ಗಂಡ ಕುಡುಕ, ಗಂಡ ರಾಕ್ಷಸ, ಗಂಡ ಪರಸ್ತ್ರೀ ಸಹವಾಸ ಇಟ್ಕೊಂಡಿದ್ದ, ಅವನು ನನ್ನನ್ನು ಕೊಲ್ಲೋಕೆ ಬರ್ತಿದ್ದ, ದುಡ್ದಾಗ್ತಿರ್ಲಿಲ್ಲ, ಮನೆಗೆ ತಂದಾಗ್ತಿರ್ಲಿಲ್ಲ ಅಂದ್ರೆ ಇಂಥದ್ದೇನೋ ಈ ಮಟ್ಟಿನ ದುಷ್ಟ ಕಾರಣಗಳಿದ್ದಾಗ ಒಂದು ಹೆಣ್ಮಗಳು ಮನೆಯಿಂದ ಆಚೆ ಕಾಲ್ಕಿತ್ತು ಇನ್ನೊಬ್ಬನ ಜೊತೆನೋ ಅಥವಾ ಮಕ್ಕಳು ಕರ್ಕೊಂಡೆಲ್ಲೋ ಹೋಗೋದನ್ನ ಧರ್ಮ ಅಂತ ಹೇಳ್ಬೋದು. ಹೌದಪ್ಪ, ಪ್ರಾಣ ಉಳಿಸ್ಕೊಳ್ಬೇಕು, ಮಕ್ಕಳಿಗೆ ದುಡ್ದಾಕ್ಬೇಕು, ಅದಕ್ಕೆ ಮನೆ ಬಿಟ್ಟು ಬಂದಿದ್ದಾಳೆ ಅಂತ. ನೀನು ಬಂದಿರೋದನ್ನ ತೀಟೆ ಅಂತ ಕರೀತಾರೆ, ಅರ್ಥ ಆಯ್ತಲ್ಲ? ಕೇಳಿಸ್ತಾ? ನಾಚಿಕೆ ಆಗಬೇಕು ನಿಮ್ಗೆಲ್ಲ.
ಅಟ್ಲೀಸ್ಟ್ ಮೊದಲನೇ ಬಾರಿ ಏನಾಯ್ತು ಇವತ್ತು ನೋಡ್ತಾ ಇದೆಯಲ್ಲವಾ, ಒಂದು ಬೇರೆ ಪುರುಷನಿಗೆ ಮೆಸೇಜ್ ಮಾಡಿದಾಳೆ ಅನ್ನೋ ಕಾರಣಕ್ಕೆ ತಲೆ ಒಂದ್ ಕಡೆ ದೇಹ ಒಂದ್ ಕಡೆ ಕಡ್ದು ಮಲಗಿಸೋ ಪುರುಷರು ಇರಬೇಕಾದ ಸಮಯದಲ್ಲಿ ನೀನು ಒಬ್ಬನ ಜೊತೆ ಓಡೋದ್ರು ಕೂಡ ಇಲ್ಲ ನನಗೆ ನನ್ನ ಹೆಂಡತಿ ಬೇಕು ಅಂತ ಕಾಲಿಡ್ಕೊಳ್ಳೋ ಮಟ್ಟಕ್ಕೊಬ್ಬ ಪುರುಷ ಬರ್ತಾನೆ ಅಂದ್ರೆ ಅದು ನೋಡೋ ಯೋಗ್ಯತೆ ಇರ್ಬೇಕಲ್ಲ. ತುಂಬಾ ಒಳ್ಳೆಯವರು ಗುರುಜಿ. ಆಯ್ತು, ನಿನ್ ಮಾತು ಬಿಡು, ನಾನು ಕೇಳಿದ್ದೀನಿ. ಈಗ ಏನು ಮಾಡಬೇಕು ಅಂತ ತಿಳ್ಕೊಳ್ಬೇಕಲ್ಲ. ಅಟ್ಲೀಸ್ಟ್ ನಾನು ಹೇಳ್ತೀನಿ, ನಿನ್ನ ಜೀವನ ಪೂರ್ತಿ ನೀನು ಗಂಡ ಮಕ್ಕಳು ಯಾರು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಈಗ ನೀನೇನು ಈತನ ಜೊತೆ ಬಂದಿದ್ದೀಯಲ್ಲ ಇದು ಕ್ಷಮ್ಯ. ನಿನ್ನ ಗಂಡನ ಮನೆ ಇಷ್ಟ ಇಲ್ಲ ಅಂದ್ರೆ ನೀನು ತಾಯಿ ಮನೇಲಿರು, ತಾಯಿ ಮನೆಯವ್ರಿಗೂ ನೀನು ಇಷ್ಟ ಇಲ್ಲ ಅಂದ್ರೆ ನೀನು ಸ್ವತಂತ್ರವಾಗಿ ಬದುಕು. ಆದರೆ ಮಕ್ಕಳಿದ್ದ ಸಮಯದಲ್ಲಿ ಹೀಗೆ ಒಂದು ತಾಯಿಯಾಗಿ ಹೋಗ್ಲಿ, ಹೆಂಡತಿಯಾಗಿ ನಿನಗೆ ಸುಖದ ಆಸೆ ಇತ್ತು ಅಂದ್ಕೊಳ್ಳೋಣ, ವ್ಯಾಮೋಹ ಇತ್ತು ಅಂದ್ಕೊಳ್ಳೋಣ, ಒಬ್ಬ ತಾಯಿಯಾಗಿ ಯೋಚನೆ ಮಾಡಿಲ್ಲ ಅಂದ್ರೆ ಈ ಭಾರತ ಭೂಮಿಯಲ್ಲಿ ಏನು ಹೆಣ್ಣವ ನೀನು? ನೀನು ಬದುಕೋಲಿಕ್ಕೆ ನಾಲಾಯಕಂತ ನಾನು ಹೇಳ್ತಾ ಇಲ್ಲ, ತಪ್ಪೆಲ್ಲರೂ ಮಾಡ್ತಾರೆ, ತಿದ್ದುಕೊಳ್ಳಿಕ್ಕೆ ಅವಕಾಶ ಎಷ್ಟು ಸಾರಿ ಬರುತ್ತೆ ನೀನು ಯೋಚನೆ ಮಾಡವಾ. ಇವತ್ತು ನೀನು ಮಾಡಿರೋ ತಪ್ಪನ್ನು ನೀನೇ ತಿದ್ದುಕೊಂಡು ನಿನ್ನ ಮಕ್ಕಳಿಗೆ ನೀನು ತಾಯಿ ಸ್ವರೂಪಳಾಗಿ ತ್ಯಾಗಗಳನ್ನು ಮಾಡಿ ಸಂಸಾರಕ್ಕೆ ನೆರವಾಗಬೇಕು. ಬದುಕು ತ್ಯಾಗಗಳಿಂದ ತುಂಬಿರಬೇಕು. ಇವನು ಮೆಸೇಜ್ ಮಾಡ್ದ, ಫೋನ್ ಮಾಡ್ದ, ಇಲ್ಲ ನಾನು ಸಾಯ್ತೀನಿ ಅಂದ, ಏನು ಶ್ರೀರಾಮಚಂದ್ರ ಇವನು ಸತ್ತು ಸಾಯ್ತೀನಿ ಅಂದ ತಕ್ಷಣ ಪರವಾಗಿಲ್ಲ ಸಾಯಪ್ಪ ಅನ್ಬೋದಿತ್ತು ನೀನು. ಆದ್ರೆ ಏನಾಗ್ಬಿಡುತ್ತೆ, ನೀನು ಸದರ ಕೊಟ್ಟಿರೋದಕ್ಕೆ ತಾನೇ ಅವನು ಆ ಮಟ್ಟಿಗೆ ಮಾತಾಡೋದು ಅಂತ ಅವ್ರು ಮನೆಯವ್ರು ಅಕಸ್ಮಾತ್ ಹೇಳ್ತಾರೆ ಅದನ್ನ ಅನ್ನೋದಾದ್ರೆ ಹೌದಲ್ಲ, ಅದನ್ನ ಕೊಟ್ಟಿರೋದೇ ಹೌದಲ್ಲ. ನಿನಗೆ ನಾನು ಹೇಳ್ತಾ ಇದ್ದೀನವ, ತಲೆ ಮೇಲೆ ತಲೆ ಬೀಳಲಿ, ಏನಾದರೂ ಆಗಲಿ, ನೀನೊಬ್ಳು ಮನುಷ್ಯಳಾಗಿ ಈಗಲಾದರೂ ಒಂದು ಗಟ್ಟಿ ನಿರ್ಧಾರ ತಗೋ. ಈ ವ್ಯಕ್ತಿಯಿಂದ ನೀನು ಬಿಡಿಸಿಕೊಂಡು ನಿನ್ನ ತಾಯಿ ಮನೆಯನ್ನು ನಿನ್ನ ಗಂಡನ ಮನೆಯನ್ನು ಸೇರಿ ಒಂದೊಳ್ಳೆ ಬದುಕು ಕಟ್ಕೋ. ಈ ದೇಹದ ಸೌಂದರ್ಯ ಇರೋವರೆಗೂ ಇಂಥವ್ರು 100 ಜನ ಬರ್ತಾರವಾ, ಅರ್ಥ ಆಯ್ತಲ್ಲ? ನಿನ್ನ ಜೊತೆ ಯಾಕೆ ಬಂದ ಗೊತ್ತಾ ಅವನು? ನಿನ್ನ ಗುಣ ನೋಡಿಯೋ ಅಥವಾ ನಿನ್ನ ಮೇಲೆ ಶುದ್ಧ ಪ್ರೇಮದಿಂದಲೋ ಅಲ್ಲ. ಅವನಿಗೆ ಹೆಂಡತಿಯಿಂದ ಸಿಗದೆ ಇರೋ ವಿಚಾರ ನಿನ್ನಿಂದ ಸಿಗುತ್ತೆ ಅಷ್ಟೇ, ಹೌದಲ್ಲ? ಎಷ್ಟು ದೇಹ ಹೊಲಸಾದ್ರೆ ಕ್ಷಮಿಸಬಹುದವ, ಮನಸ್ಸು ಹೊಲಸು ಮಾಡಿಕೊಂಡ್ರೆ ಅದು ಅಪರಾಧ, ಅದು ಕ್ಷಮ್ಯ. ಅದು ನಿನಗೆ ನಾನು ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಮಕ್ಕಳಿಗೋಸ್ಕರ ನೀನು ಹೊರಡಬೇಕು. ನೀನು ಮನಸ್ಸು ಮಾಡು. ನೀನು ಸಮಾಜದ ಅದು ಸೀತೆಗೂ ಬಿಡ್ಲಿಲ್ಲ. ರಾವಣನ ರಾಜ್ಯದಲ್ಲಿ ಇದ್ದು ಬಂದವಳು ಇವಳು ಪರಿಶುದ್ಧಳ ಅಂತ ರಾಮನನ್ನೇ ಕೇಳಿದ್ರು. ಪರಿಶುದ್ಧ ವಿಚಾರ ಸೈಡ್ಗೆ ಇಟ್ಬಿಡೋಣ, ಅದೇನಾಗಿದೆ ನಿನ್ನ ಆತ್ಮಸಾಕ್ಷಿಗೆ ಬಿಡ್ತೀನಿ. ಆದರೆ ಮಕ್ಕಳಿಗೋಸ್ಕರ ಒಬ್ಬ ತಾಯಿಯಾಗಿ ಇಂದಿನಿಂದ ಮುಂದಿನ 10 ವರ್ಷ ಸ್ವಲ್ಪ ನೀನು ತಲೆ ಬಗ್ಗಿಸಿ ನಡೆದಿದ್ದೆ. ಅದರಲ್ಲಿ ಒಂದು 10 ವರ್ಷ ಆದ್ಮೇಲೆ ಎಲ್ಲವನ್ನೂ ಮರೀತಾರೆ. ನೀನು ಪ್ರಾಣಕ್ಕೇನೋ ಮಾಡ್ಕೊಳ್ಳೋದ್ರಿಂದ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಪರಿಹಾರ ಇಲ್ಲ. ಆದರೆ ಒಂದಂತೂ ಸತ್ಯ, ನೀನು ಎಷ್ಟು ದಿನ ಬದುಕದೆ, ಎಂಥ ಸುಖದಲ್ಲಿ ಬದುಕದೆ ಅನ್ನೋದಕ್ಕಿಂತ ನೋಡವ, ನೀನು ಯಾರು ಇವತ್ತು ಹೊಡಿತಾ ಇಲ್ಲ ಬಡಿತಾ ಇಲ್ಲ, ಆದ್ರೆ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇದೆ? ನಿನ್ನನ್ನ ಹೊರಗಡೆಯಿಂದ ಯಾರು ಹೊಡಿತಾ ಇಲ್ಲ, ಒಳಗಡೆಯಿಂದ ನಿನ್ನ ಆತ್ಮಸಾಕ್ಷಿ ಚುಚ್ಚಿ ಕೊಲ್ತಾ ಇದೆ. ಹೊಡೆಯವರೇ ಹೊಡಿಬೇಕು ಅಂತ ಇಲ್ಲ, ನನ್ನ ಒಳಗಡೆ ಒಂದು ಆತ್ಮಸಾಕ್ಷಿ ಇರುತ್ತೆ. ಎಲ್ಲ ಒಬ್ಬ ಕಳ್ಳತನ ಮಾಡಿದ್ರೆ CCTV ಗೊತ್ತಾಗದೆ ಇರಬಹುದು, ಅಥವಾ ಜನಕ್ಕೆ ಗೊತ್ತಾಗದೆ ಇರಬಹುದು, ಮನೆಯ ಮಾಲೀಕನಿಗೆ ಗೊತ್ತಾಗದೆ ಇರಬಹುದು, ಸಾರ್ವಜನಿಕರಿಗೆ ಗೊತ್ತಾಗದೆ ಇರಬಹುದು. ಅವನ ಆತ್ಮ ಅದನ್ನ ಸಾಕ್ಷಿಯಾಗಿ ನೋಡಿರುತ್ತಂತೆ, ಅದನ್ನ ಆತ್ಮಸಾಕ್ಷಿ ಅಂತ ಕರೀತಾರೆ. ಬಟ್ ನೀನ್ ನಡೆದಿದ್ದು, ಕೂತಿದ್ದು, ಮಲಗಿದ್ದು ನಿನ್ನ ಆತ್ಮ ಗೊತ್ತಲ್ಲವಾ? ಈ ದಿನ ನೀನು ಕೇಳಬೇಕು, ಗುರುಗಳೇ ನನಗೆ ಮುಂದೆ ಏನು ದಾರಿ, ನಾನು ಹೇಗೆ ನಡ್ಕೊಂಡ್ರೆ ನಾನು ಭಗವಂತನಿಗೆ ಪ್ರಿಯವಾಗ್ತೀನಿ, ಹೇಗೆ ನಡ್ಕೊಂಡ್ರೆ ನಾನು ಪಾಪದಿಂದ ಮುಕ್ತಳಾಗ್ತೀನಿ ಅಂತ. ಆದ್ರೆ ಒಂದು ಹೇಳ್ತೀನವ ನೋಡಿ, ಈ ಭಗವಾನ್ ಬುದ್ಧರ ಕಾಲದ ಸಮಯದಲ್ಲಿ ಒಂದು ವೇಶ್ಯೆಯ ಕತೆ ಬರುತ್ತೆ. ನಿನ್ನ ಮನಸ್ಸಿನ ಸಮಾಧಾನ ಕೇಳ್ತೀನಿ. ಇಡೀ ಊರು, ಇಡೀ ಸಮಾಜ ಅವಳನ್ನು ವೇಶ್ಯೆಯಾಗಿ ಬಳಸಿಕೊಂಡ್ರು, ಸುಖ ಪಡ್ಕೊಂಡ್ರು. ಆದರೆ ಸುಖ ಪಡ್ಕೊಳ್ಳೋವರೆಗೂ ಅವಳು ಬೇಕು. ಆದರೆ ಸುಖ ತೀರಿದ ಮೇಲೆ
ಅವಳ ಸಂಬಂಧಿಕರು ಅಥವಾ ಅವಳು ಮನೆ ಕಡೆ ಯಾರಾದರೂ ಹೋಗು ಬಂದರೆ ಸುಖಕ್ಕೆ ಹೋಗಿ ಬರ್ಲಿಕ್ಕೆ ಅವಳು ಬೇಕಂತೆ. ಆದರೆ ಸಭೆ ಸಮಾರಂಭ ಗೌರವಾನ್ವಿತ ಸ್ಥಳಗಳಿಗೆ ಅವಳನ್ನು ಕರಿತಿರ್ಲಿಲ್ವಂತೆ. ನೋಡಿ ಹೆಂಗಿದೆ ಅಂದರೆ ವೇಶ್ಯೆಗಿರೋ ಬೆಲೆ ಅಷ್ಟೇ. ಸುಖಕ್ಕೆ ಅವಳು ಬೇಕು, ಆದರೆ ಶುಭ ಸಮಾರಂಭಗಳಿಗೆ ಅಂಥವ್ರನ್ನ ಕರೆಯಲ್ಲ. ಹಂಗೆ ಭಗವಾನ್ ಬುದ್ಧರು ಒಮ್ಮೆ ಆ ಊರಿಗೆ ಬಂದಾಗ ಆ ವೇಶ್ಯೆ ಭಗವಾನ್ ಬುದ್ಧರ ಬಳಿ ಹೋಗಿ ಕೇಳ್ಕೊಳ್ತಾಳೆ, ನನ್ನ ಇಡೀ ಜೀವನ ಈ ಪುರುಷರೆಲ್ಲ ನನ್ನ ದೇಹವನ್ನ ಮುಕ್ಕಿ ತಿಂದುಬಿಟ್ಟಿದ್ದಾರೆ, ಎಲ್ಲ ಸುಖವನ್ನು ಅನುಭವಿಸಿದ್ದಾರೆ, ಆದರೆ ನನಗೆ ಈ ಕೆಟ್ಟ ಜೀವನ ಸಾಕಾಗಿದೆ. ನನಗೆ ಇವತ್ತು ಅರ್ಥ ಆಗಿದೆ, ಇವರೆಲ್ಲ ನನ್ನ ಬಳಿ ಬರ್ತಿದ್ದು ನನ್ನ ಪ್ರೀತಿವಿಗೋಸ್ಕರ ಅಥವಾ ನನ್ನ ಮೇಲಿನ ಪ್ರೇಮಕ್ಕಾಗಿ ಅಲ್ಲ, ಅವರಿಗೆ ನನ್ನ ದೇಹ ಬೇಕಿತ್ತು ಬರ್ತಿದ್ರು. ಈಗ ನನಗೆ ಅರ್ಥವಾಗಿದೆ, ನನ್ನ ದೇಹ ಸಣಕಲಾಗ್ತಾ ಇದೆ ಅಥವಾ ನನ್ನ ದೇಹ ಸೌಕಲಾಗ್ತಾ ಇದೆ, ನನ್ನ ದೇಹ ಅಥವಾ ನಾನೀಗ ಅವರಿಗೆ ಬೇಕಾಗಿಲ್ಲ. ಭಗವಂತ, ಹೇ ಬುದ್ಧ ಭಗವಾನ, ನನಗೆ ನನ್ನ ಜೀವನ ಅಸಹ್ಯ ಅನ್ನಿಸ್ತಾ ಇದೆ. ನಿನ್ನಂಥ ಪರಮ ಪವಿತ್ರವಾದ ದೇವಮಾನವರ ದರ್ಶನವನ್ನು ಮಾಡಿ ನನ್ನ ಜೀವನವನ್ನು ನಾನು ಪಾವನಗೊಳಿಸ್ಕೊಳ್ತೀನಿ. ನನ್ನ ಮನೆಗೆ ನೀನು ಊಟಕ್ಕೆ ಬಾ ಅಂತ. ವೇಶ್ಯೆ ಮನೆಗೆ ಯಾಕೆ ಹೋಗ್ತಾರೆ? ಊಟಕ್ಕೆ ಹೋಗ್ತಾರೆ? ಇಲ್ಲ, ದೇಹ ಸುಖಕ್ಕೆ ಹೋಗ್ತಾರೆ. ಆದರೆ ವೇಶ್ಯೆ ಬಂದು ಬುದ್ಧನನ್ನು ಕರೀತಾ ಇದ್ದಾಳೆ, ನನ್ನ ಮನೆಗೆ ನೀನು ಊಟಕ್ಕೆ ಬಾರಪ್ಪ ಅಂತ. ಅವಳು ವೇಶ್ಯೆ, ಅವಳ ಮನೆಗೆ ಹೋಗಬಾರ್ದು ಅಂತ ಕೆಲವರು ಜನ ಕಿವಿ ಹಾಕ್ತಾರೆ ಬುದ್ಧನಿಗೆ. ಆದರೆ ಬುದ್ಧ ಹಂಗೆ ಕೇಳಲ್ಲ. ಇಲ್ಲಪ್ಪ, ನಾನು ಹೋಗ್ತೀನಿ ಅಂತ ಹೋಗುತ್ತಾಳೆ. ಆದರೆ ಊರಿನ ಜನ ಬುದ್ಧನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಏನ್ರಿ, ಅವಳೊಬ್ಳು ವೇಶ್ಯೆ, ನಡತೆಗೆಟ್ಟವಳು, ಅವಳು ಮನೆಗೆ ಊಟಕ್ಕೆ ಹೋಗಿದ್ದೀರಾ? ಎಂತ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ. ಆಗ ಬುದ್ಧ ಭಗವಂತರು ಕೇಳ್ತಾರೆ, ಅವಳು ಒಬ್ಳೆ ವೇಶ್ಯೆ ಆದ್ಲಾ ಅಥವಾ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಊರಿನ ಗೌಡನ ಕೈ ಇಟ್ಕೊಂಡು ಒಂದು ಕೈ ಹಿಡ್ಕೊಳ್ತಾರೆ, ನೋಡಪ್ಪ ಚಪ್ಪಾಳೆ ಹೊಡಿ ಅಂತಾರೆ. ಅಯ್ಯೋ ಭಗವಂತರೆ, ಒಂದು ಕೈ ಹಿಡ್ಕೊಂಡಿದ್ದೀರಾ ಬಿಡಿ, ಎರಡು ಕೈಲೂ ಬೇಕಲ್ವ ಚಪ್ಪಾಳೆ ಹೊಡಿಯೋಕೆ. ಮತ್ತೆ ಅವಳು ಒಬ್ಳೆ ಹೆಂಗ್ ವೇಶ್ಯೆ ಆಗ್ಲಿಕ್ಕೆ ಸಾಧ್ಯ? ನಿಮ್ಮಂಥವ್ರು ಯಾರೋ ಸೇರಿದ್ರೆ ತಾನೇ ವೇಶ್ಯೆ ಆಗೋದು, ಹೌದಲ್ವಾ? ನಿನ್ ಒಬ್ಬಳಿಂದ ಆಗಿದ್ದು ಅಂತ ಹೇಳಲಿಕ್ಕಾಗಲ್ಲ. ಇಂಥವ್ರು ಸೇರಿದ್ರೇನೆ ತಾನೇ ನೀವು ಕೆಡ್ಲಿಕ್ಕೆ ಸಾಧ್ಯ. ಬಟ್ ಸಮಾಜ ನ್ಯಾಯಕ್ಕೆ ಕೂತಾಗ ಅವನು ಸೇರ್ದ, ಅವನು ತಲೆ ಕೆಡಿಸ್ದ, ಅದಕ್ಕೆ ಇವಳು ತಲೆ ಕೆಡಿಸಿ ಇವಳನ್ನ ಬದುಕನ್ನು ಹಾಳು ಮಾಡ್ದ ಅಂತ ಅವನ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನಿನಗೆ ಬುದ್ಧಿ ಇರಲಿಲ್ವಾ ಅಂತಾರೆ, ಹೌದಲ್ಲ? ನಿಜ ತಾನೆ? ಹೌದು. ಕಟ್ಟಿಕೊಂಡವನಿದ್ದಾನಲ್ವಾ, ಅವನನ್ನು ಮ್ಯಾಕ್ಸಿಮಮ್ ಉಳಿಸ್ಕೊಳ್ಳೋಕೆ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ, ನನ್ನ ಗಂಡ ಕುಡಿತಾನೆ, ನನ್ನ ಗಂಡ ಪರಸ್ತ್ರೀ ಸಹವಾಸ, ನನ್ನ ಗಂಡನ ಮೈ ತುಂಬ ರೋಗಗಳಿದ್ದಾವೆ, ಅವನು ದುಡಿಮೆ ಸರಿಯಾಗಿ ಮಾಡಲ್ಲ, ಬೇಜವಾಬ್ದಾರಿ ಮನುಷ್ಯ. ಆದರೂ ಗುರುಗಳೇ, ಅವನನ್ನು ತಿದ್ದಿ ಅವನು ನನ್ನ ಜೊತೆ ಮಾತಾಡಿದ್ರೆ ಸಾಕು, ನಾನೇ ಬೇಕಾದ್ರೆ ಅವನನ್ನು ಸಾಕ್ತೀನಿ ಅನ್ನೋ ಮಟ್ಟಿಗಿರಬೇಕಾದ್ರೆ ಎಲ್ಲವೂ ಸರಿ ಇರೋದನ್ನು ಹಾಳು ಮಾಡಿಕೊಂಡ ನೀನು ಗ್ರೇಟ, ಏನೂ ಸರಿ ಇಲ್ದಾಗ ಅವನನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡೋ ಅವ್ರು ಗ್ರೇಟ. ಶುರುವಿನಲ್ಲೇ ಅಂದುಕೊಂಡೆ, ನೀನು ಶುರುವಿನಲ್ಲೇ ಒಂದು ಮಾತು ಹೇಳಿದೆ, ಚೆನ್ನಾಗಿದ್ದಿದ್ದು ಬದುಕು ನಾನು ಹಾಳು ಮಾಡಿಕೊಂಡೆ ಅಂತ. ಈಗಲೂ ಕಾಲ ಮಿಂಚಿಲ್ಲವ ನಿನಗೆ? ನಾನು ನನ್ನ ಆಶ್ವಾಸನೆ, ನನ್ನ ಶಕ್ತಿಯಿಂದ ಹೇಳ್ತೀನವ, ನೀನು ಈಗ ಹೋದ್ರೆ ಖಂಡಿತ ನೀನು ಗೌರವಾನ್ವಿತವಾಗಿ ನೀನು ಬದುಕನ್ನು ಕಟ್ಕೊಳ್ಳಿಕ್ಕೆ ನಿನ್ನ ತವರು ಮನೆ, ನಿನ್ನ ಗಂಡನ ಮನೆ, ಆಗಾಗ ಒಂದು ಮಾತು ಬರ್ತವೆ, ವಾಟ್ ಎವರ್ ಇಟ್ ಇಸ್, ಬಟ್ ಅಂತಿಮವಾಗಿ ಪ್ರೇಮನೇ ಗೆಲ್ಲುತ್ತೆ. ಗಂಡನಿಗೆ ನಿನ್ನ ಮೇಲಿರೋ ಪ್ರೇಮನೇ ಗೆಲ್ಲುತ್ತೆ ಹೊರತು ಅವರ ಬೈಗುಳಗಳೆಲ್ಲ ನೀನು ಮುಖ್ಯವಾಗಿ ತಗೊಳ್ಬಾರ್ದು. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರಿಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆಯಲ್ವಲ್ವಾ? ತುಂಬಾ ಇದೆ ಸರ್. ಈಗ ಬಿಟ್ಕೊಡಕ್ ರೆಡಿ ಇಲ್ಲ ಅವರು. ಅವ್ಳು ಬಂದ್ರೆ ಸಾಕು ಅಂತ ಇದ್ ಮಾಡ್ತಿದಾರೆ ಅಂತ ಇವ್ರು ಹೇಳಿದ್ರು. ಒಂದು ಹೆಣ್ಣಾಗಿ ತವರು ಮನೆ ಮತ್ತೆ ಗಂಡನ ಮನೆ, ಅವ್ರು ಇವತ್ತು ಅಲ್ಲಿ ಎಷ್ಟು ತಲೆ ಬಗ್ಗಿಸ್ಕೊಂಡು ಓಡಾಡ್ತಿರ್ಬೋದು, ಯೋಚನೆ ಮಾಡಿದೀಯ ನೀನು? ಹೌದಲ್ಲ? ಇಂತಹ ನೀಚ ಮನಸ್ಥಿತಿಯವರು ಎಷ್ಟು ಮನೆ ಹಾಳು ಮಾಡಿದ್ದಾರೆ ಇವರೆಲ್ಲ. ಏನು ಹೆಣ್ಮಕ್ಳವ ನೀವೆಲ್ಲ? ಅದು ಯಾವ ಧೈರ್ಯ ನಿಮಗೆ ಈ ಮಟ್ಟಿಗೆ ಬರುತ್ತೆ? ಮದುವೆ ಆಗಿ ಮಕ್ಕಳಿದ್ದು ಇವನು ಯಾರೋ ಸಾಲ ಕೊಟ್ಟಿದ್ದ, ಅದನ್ನು ಮೊದಲನೇದಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಸಾಲ ಮಾಡಿ, ಅಂದ್ರೆ ತೀರಾ ಆ ಮಟ್ಟಿಗೆ ಬುದ್ಧಿವಂತಲಾದಲ್ಲ, ಅಲ್ಲಿಂದಲೇ ನೀನು ಕೆಟ್ಟಿದ್ದು, ಹೌದಲ್ಲ? ಸರಿ, ನೀನು ಸಾಲ ಮಾಡಿದ್ರಿಂದ ಅಥವಾ ಮಾಡದೇ ಇದ್ದಿದ್ರಿಂದ ಅಲ್ಲಿ ಏನು ನಷ್ಟ ಆಯ್ತು ಅಥವಾ ಏನು ಲಾಭ ಆಯ್ತು? ಅಲ್ಲಿ
ಇನ್ನು ತುಂಬಾ ಕಳ್ಕೊಂಡು ಬಂದಿದ್ದೀಯಾ ಇವತ್ತು. ಇವನ್ ಸವಾಸಕ್ಕೆ ಬಂದು ಇವನ್ ತಾಳಕ್ಕೆ ತಕ್ಕಂಗೆ ಕುಣಿಯೋದಿಕ್ಕೆ ಮನೇಲಿ ಏನ್ ಕಡಿಮೆ ಮಾಡಿದ್ರು ನಿನಗೆ? ಭಗವಂತ ಮಡ್ಲು ತುಂಬಿಸಿದ್ದ. ಮಕ್ಕಳಿಲ್ಲ ಅಂತ ಅಳೋರು ಎಷ್ಟು ಜನ ಇದ್ದಾರೆ ಇವತ್ತು? ಒಳ್ಳೆ ತವರು ಮನೆ ಇತ್ತು, ಯಾರಿಗೆ ಬದುಕಲ್ ಕಷ್ಟ ಇರಲ್ಲ, ಯಾರ ದುಡಿಮೆಗಳು ಒಮ್ಮೊಮ್ಮೆ ನಿಂತು ಹೋಗಲ್ಲ, ಯಾವ ಗಂಡನಿಗೆ ಕೆಲಸ ಇಲ್ದಂಗೆ ಆಗಲ್ಲ, ಅಂಥದ್ದು ಏನೋ ಒಂದು ಕಷ್ಟ ನಿನ್ನ ಗಂಡನಿಗೂ ಬಂದಿತ್ತು, ನೀನು ಅದಕ್ಕೆ ತವ್ರ ಮನೆ ಜೊತೆ ಸೇರಿ ಏನೋ ವ್ಯವಹಾರ ಮಾಡ್ತಿದ್ದೆ, ಹೌದಲ್ಲ? ಎಲ್ಲ ಸರಿ ಇತ್ತು, ಎಲ್ಲ ನಾನೇ ಹಾಳ್ಬೇಕು. ಸರಿ ಆಯಿತು, ನಾನೀಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲವ. ಆದರೆ ನನ್ನ ಹಾರೈಕೆ, ನನಗೆ ನಂಬಿಕೆ ಇದೆ, ನೀನು ನಾಳೆ ಅಥವಾ ಮುಂದಿನ 1 ವಾರದ ಒಳಗಡೆ ಗೊತ್ತಿಲ್ದಂಗೆ ನಿನ್ನ ಮನೆಯನ್ನು ನೀನು ಸೇರಬೇಕು, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರನ್ನು ಕರೆಸಿ ಮತ್ತೆ ಅದೇ ಸ್ಟೇಷನಲ್ಲಿ ಇಬ್ಬರು ಒಂದಾಗಿ ಅಥವಾ ಹಿರಿಯರನ್ನು ಸೇರಿಸಿ ಒಟ್ಟಿನಲ್ಲಿ ನೀನು ಸತ್ರು ಬದುಕಿದ್ರು ನೀನು ಅಲ್ಲಿಗೆ ಹೋಗು. ಆದರೆ ನಾನು ಹೇಳ್ತೀನಿ, ಇವತ್ತು ಯಾವ ಬದುಕನ್ನು ನೀನು ನಂಬಿಕೊಂಡು ಕಾಲಕ್ಕೆ ತಾಚೆ ಬಂದಿದೆಯಲ್ಲ, ನೀನು ಯಾವುದೋ ಮನುಷ್ಯ ಸುಖವನ್ನು ಬಯಸಿ ಸ್ವಾರ್ಥಿಗಾಗ್ಬಿಟ್ರೆ ಆ ಸ್ವಾರ್ಥದಿಂದ ಪಡ್ಕೊಂಡ ಸುಖ ತುಂಬ ದಿನ ಇರೋದಿಲ್ಲ. ಇವನ ಹೆಂಡತಿಯನ್ನ ಯಾಕೆ ಕಳಿಸ್ದ ನಿನಗೆ ಗೊತ್ತಾ ನಿನಗೆ? ಗೊತ್ತಿಲ್ಲ ಗುರು. ಒಂದು ದಿವಸ ಆ ಜಾಗದಲ್ಲಿ ನೀನಿರ್ತೀಯ ಅಷ್ಟೇ. ನೀನು ಗಂಡನ ಮನೇಲಿ ಇದ್ದಾಗ ಅಕಸ್ಮಾತ್ ನಿನ್ನ ಗಂಡ ನಿನ್ನನ್ನು ಆಚೆ ಹಾಕಿದ್ರೆ ತವ್ರ ಮನೆಗಾದ್ರೂ ಹೋಗೋ ಮುಖ ಇರುತ್ತೆ. ಇಲ್ಲ ಆಚೆ ಹಾಕಿದ್ರೆ ಇಲ್ಲಿ ಒಂದು ದಿವಸ ಮಲಗಿ ಬೆಳಗ್ಗೆ ಆಗೋ ವರ್ಷದ ಪಕ್ಕದಲ್ಲಿ ಅವನು ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀಯ ನೀನು? ಅದಕ್ಕೆ ಯಮಲೋಕಕ್ಕೆ ಹೋಗ್ಬೇಕಷ್ಟೇ, ಬೇರೆ ಎಲ್ಲಿಗೂ ಹೋಗಕಾಲ ನೀನು. ಮನೆ ಹೇಳಲ್ಲ, ಶ್ರೀಮಂತಿಕೆ ಇದ್ರೆ, ವಿದ್ಯೆ ಇದ್ರೆ, ಅಥವಾ ಕಾರು ಬೈಕು ಇವಿದ್ರೆ ಮಾತ್ರ ಸಾಲದು. ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಮರ್ಯಾದೆ ಇರಬೇಕು. ಮನುಷ್ಯ ತಮ್ಮ ಸ್ವಾರ್ಥಗಳಿಗೋಸ್ಕರ ಮನೆಯವರ ಗೌರವದ ಬಗ್ಗೆ ಯೋಚನೆ ಮಾಡದೆ ಹೋದ್ರೆ ಅವನಿಗೆ ಹೇಗೆ ಒಬ್ಬ ಸಂಸಾರಿ ಆಗ್ಲಿಕ್ಕೆ ಸಾಧ್ಯ? ನಿನ್ನ ಕೈ ಮುಗಿದು ನಾನು ಕೇಳ್ಕೊಳ್ತೀನವ, ಇನ್ನು 1 ವಾರದ ಒಳಗಡೆ ನೀನು ಹೇಗಾದರೂ ನಿನ್ನ ತವ್ರ ಮನೆ, ನಿನ್ನ ಗಂಡದ ಮನೆ, ಎರಡರಿಗೊಂದು ಮನೆ ಸೇರಬೇಕು. ಬಟ್ ಇಲ್ಲಿದ್ದೋ ನಿನ್ನ ಪಾಡು ನರಕ ಯಾತನೆ ಆಗುತ್ತೆ. ಆ ಮಕ್ಕಳಿಗೆ ತಾಯಿ ಇಲ್ಲ ಅನ್ನೋ ಸ್ಥಿತಿಯನ್ನು ನೀನು ನೆನೆಸ್ಕೊ. ಆ ಮಕ್ಕಳಿಗೋಸ್ಕರ ನೀನು ಈಗ ವಾಪಸ್ ಹೋದಾಗ ನಿನ್ನನ್ನು ಬಾಯಿಗೆ ಬಂದಂಗೆ ಬೈದರೂ ಪರವಾಗಿಲ್ಲ, ಮಕ್ಕಳಿಗೋಸ್ಕರ ನೀನು ಸಹಿಸ್ಕೊಂಡು ಬದುಕಬೇಕು, ಹೌದಲ್ಲವಾ? ಆದರೆ ಇಲ್ಲಿದ್ದೀಯಲ್ಲವಾ, ಇಲ್ಲಿ ನಿನ್ನ ಸ್ಥಾನ ಏನು ಒಮ್ಮೆ ಯೋಚನೆ ಮಾಡು. ಸುಮ್ಮನೆ ಹೇಳ್ತೀನಿ, ಒಂದು ವೇಶ್ಯೆಗೂ ನಿನಗೂ ಏನು ವ್ಯತ್ಯಾಸ ಇದೆ ಇವತ್ತು? ಹೌದಲ್ಲವಾ? ಅವನ ದೃಷ್ಟಿಯಲ್ಲಿ ಏನ್ ನೀನು? ನಿನ್ನ ಸ್ಥಾನ ಏನು? ನೀನು ಹೆಂಡತಿನ, ನಿನ್ನ ತಂಗಿನ, ನಿನ್ನ ಅಕ್ಕನ, ಅಥವಾ ನಿನ್ನ ಸ್ಥಾನ ಏನು? ಸ್ಥಾನ ಇಲ್ಲಂಗೆ ಬದುಕ್ತಾ ಇದೆಯಲ್ಲೋ ನೀನು. ಹೋಗು, ನೀನೊಬ್ಳು ಗೌರವಾನ್ವಿತ ಹೆಣ್ಣು, ನಿನಗೆ ಅದ್ಭುತವಾದಂತಹ ತಿಳುವಳಿಕೆ ಇದೆ. ಆದರೆ ಏನೋ ಕೆಟ್ಟಗಳಿಗೆ ನಡೆದು ಹೋಗಿದೆಯವ, ನಿನ್ನ ಗಂಡನನ್ನು ನೀನು ಬಿಡಬೇಡ. ಅವನ ಬಾಯಲ್ಲಿ ಏನೋ ಕೋಪದಲ್ಲಿ ಮಾತು ಬರಬಹುದು, 1000 ಬರಬಹುದು. ಆದರೆ ಯೋಚನೆ ಮಾಡು, ತವ್ರ ಮನೆ, ಗಂಡನ ಮನೆ, ಎಲ್ಲ ಮನೆಗಳು ಒಂದು ವ್ಯವಹಾರ ಮಾಡ್ತೀರ, ಒಟ್ಟಿಗೆ ಮಾಡ್ತೀರ, ಸೋಲ್ತೀರ, ಒಟ್ಟಿಗೆ ಸೋಲ್ತೀರ, ಗೆಲ್ತೀರ, ಒಟ್ಟಿಗೆ ಗೆಲ್ತೀರ. ಈ ಎಲ್ಲವನ್ನ ಆ ಒಂದು ತುಂಬು ಕುಟುಂಬದಲ್ಲಿ ಇದ್ದಾಗ ನಿನ್ನ ಮಕ್ಕಳಿಗೆ ಅದೊಂದು ಅದ್ಭುತ. ಹೆತ್ಬಿಟ್ಟು ಬೇಲಿಗೆಸಿಯವರೆಲ್ಲ ತಾಯಿ ಆಗಲ್ಲ, ಅಥವಾ ಹೆತ್ಬಿಟ್ಟು ಮಕ್ಕಳನ್ನ ಅಲ್ಲಿ ಬಿಟ್ಬಿಟ್ಟು ಯಾವನ ಜೊತೆನೋ ಬರೋರು ತಾಯಿ ಆಗಲ್ಲ. ತಾಯಿ ಅಂದರೆ ಹೆತ್ತ ತಾಯಿ ಅಲ್ಲ, ಹೆತ್ತ ತಕ್ಷಣ ಅವಳು ತಾಯಿ ಆಗಲ್ಲ. ಅದಕ್ಕೊಂದು ಪೋಷಣೆ ಮಾಡಬೇಕು ಅಂದರೆ ಕೆಲವು ತನ್ನ ಸುಖಗಳನ್ನು ತ್ಯಾಗ ಮಾಡೋ ಬುದ್ಧಿ ಇದ್ರೇನೆ ತಾಯಿ ಆಗೋದಲ್ವಾ? ಇಲ್ಲ, ನಾನು ಮಕ್ಕಳನ್ನ ಸಾಕ್ಬಿಟ್ಟು ಅವಳನ್ನ ಗಂಡನ ಮನೇಲಿ ಬಿಟ್ಬಿಟ್ಟು ನಾನು ಇನ್ನೊಬ್ಬನ ಜೊತೆ ಹೋಗ್ತೀನಿ ಅಂದರೆ ಹೆಣ್ಣು ಕುಲಕ್ಕೆ ಕಳಂಕ ಅದು. ನೀನು ಮನಸ್ಸು ಮಾಡ್ತಾಯಿ, ನಿನಗೆ ನಾನು ಹೇಳ್ತಾ ಇದ್ದೀನಿ. ನಾನು ನಿನಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ನಮ್ಮಲ್ಲಿ ಈ ಅಮೃತ್ ಪ್ರೀತಮ್ ಅಂತ ಒಂದು ಹೆಣ್ಮಗಳು, ಆಕೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆಕೆಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಆಕೆಗೆ ತುಂಬ ಕಲೆ, ಏನು ಕವಿತೆಯನ್ನು, ಸಾಹಿತ್ಯವನ್ನು ಬರೆಯೋ ಬುದ್ಧಿ. ಆದರೆ ಏನೋ ಒಂದು ಕವಿಯ ಹೃದಯ ಆಕೆಯದ್ದು. ನಮ್ಮಲ್ಲಿ ಇವತ್ತಿಗೂ ಆ ಹೆಣ್ಮಗಳು ಕತೆ ಆ ಮಾದರಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಆಕೆ ಇನ್ನೂ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಪಾಪ ಯಾರಿಗೋ ಏನೂ ತಿಳಿಯದ ವಯಸ್ಸಲ್ಲಿ ಯಾರನ್ನೋ ಅವನು ಆ ಹೆಣ್ಮಗಳಿಗಿಂತ 10 ವರ್ಷ ವಯಸ್ಸಾಗಿರೋ ಒಬ್ಬ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಬಿಡ್ತಾರೆ. ಅವಳಿಗೆ ಇಷ್ಟ ಇರಲ್ಲ.
ಮದುವೆ ಮಾಡಿಕೊಟ್ಬಿಡ್ತಾರೆ. ಆದರೆ ಏನೂ ಹೊಂದಾಣಿಕೆ ಆಗಲ್ಲ. ಈ ಹೆಣ್ಮಗಳು ಮನಸ್ಥಿತಿಯೇ ಬೇರೆ, ಇವ್ರ ಮನಸ್ಥಿತಿಯೇ ಬೇರೆ. ಆಕೆನೂ ಒಂದು 10 ವರ್ಷ ಕಾಯ್ತಾಳೆ, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಸರಿ ಹೋಗ್ಬೋದು, ಸರಿನೇ ಹೋಗಲ್ಲ. ಆದರೆ ಒಂದು ದಿವಸ ಅವರಿಬ್ಬರು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ನೋಡಿ, ನಿಮ್ಮ ಜೊತೆ ಇದ್ದಾಗ ನನಗೆ ನೆಮ್ಮದಿ ಇಲ್ಲ, ನನ್ನ ಜೊತೆ ಇದ್ದಾಗ ನಿಮಗೆ ನೆಮ್ಮದಿ ಇಲ್ಲ ಅಂದರೆ ನಾವು ಯಾಕೆ ಹತ್ರ ಇರಬೇಕು? ಅಂತಿಮವಾಗಿ ಪರಸ್ಪರ ಸ್ನೇಹ ಪ್ರೇಮಗಳು ಯಾಕಾಗುತ್ತವೆ ಅಂದರೆ ಪರಸ್ಪರ ಬೆರೆತಾಗ ನಾವು ಸಂತೋಷದಿಂದ ಇರೋದಕ್ಕೆ ಪ್ರೇಮ ಆಗುತ್ತವೆ, ಸ್ನೇಹ ಆಗುತ್ತವೆ. ಬಟ್ ಪರಸ್ಪರ ಬೆರೆತಾಗ ಅಲ್ಲಿ ಏನೋ ಮನಸ್ಥಿತಿಗಳು ಹಾಳಾಗ್ತಿದ್ದಾವೆ, ಮನಸ್ತಾಪ ಬರ್ತಿದ್ದಾವೆ ಅಂದರೆ ನಾವು ಜೊತೆ ಇರಲಿಕ್ಕೆ ಕಾರಣನೇ ಇಲ್ವಲ್ಲ ಅಲ್ಲಿ. ಸೊ ಅದೇ ರೀತಿ ಅವರಿಬ್ಬರು ಗೌರವಾನ್ವಿತವಾಗಿ ಮಾತಾಡಿಕೊಂಡು ಇಬ್ಬರು ವಿಚ್ಛೇದನ ತಗೊಳ್ತಾರೆ. ಅದಾದ ಮೇಲೆ ಆಕೆ ಬೇರೆ ಏನೂ ಮದುವೆ ಆಗುವುದಿಲ್ಲ. ವಿಚ್ಛೇದನ ತಗೊಂಡ ಮೇಲೂ ಕೂಡ ಆತನೊಂದಿಗೆ ಸ್ನೇಹಯುತವಾಗಿರ್ತಾಳೆ, ಆತನೂ ಈಕೆ ಜೊತೆ ಸ್ನೇಹದಿಂದ ಇರ್ತಾರೆ. ಪರಸ್ಪರ ಈಕೆಗೆ ಏನಾದರೂ ಕಷ್ಟ ಬಂದರೆ ಆತನಿಗೆ ಹೇಳ್ತಾಳೆ, ಆತನಿಗೆ ಏನಾದರೂ ಕಷ್ಟ ಬಂದರೆ ಈಕೆಗೆ ಹೇಳ್ತಾಳೆ. ಹೀಗೆ ಅವರಿಬ್ಬರು ಎಂದೂ ಒಟ್ಟಿಗೆ ಆಗಲಿಲ್ಲ, ಬಟ್ ಪರಸ್ಪರ ಸ್ನೇಹದಿಂದನೇ ಇದ್ದರು. ಅವರಿಗೆ ಮುಂದೆ ಸಾಹಿತ್ಯ ಬರೆದ್ರು, ಕಥೆಗಳು, ಕಾದಂಬರಿಗಳು, ಅವ್ರ ಸಾಹಿತ್ಯಕ್ಕೆ ಮುಂದೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತು. ಇವತ್ತಿಗೆ ಆ ಅಮೃತ್ ಪ್ರೀತಮ್ ಅನ್ನೋ ಒಂದು ಹೆಣ್ಮಗಳು, ನೀವು ಗೂಗಲ್ ಹೊಡೆದು ನೋಡಿ ಬರುತ್ತದೆ, ಆಕೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅವತ್ತು ವಿಚ್ಛೇದನ ತಗೊಂಡವರು ಮತ್ತೆ ಒಂದಾಗಲೇ ಇಲ್ಲ, ಬಟ್ ಆದರೂ ಪ್ರೇಮಯುತವಾಗಿ ಬದುಕಿದ್ರು. ಅಂದರೆ ವಿಚ್ಛೇದನ ಅಂದರೆ ರಕ್ತಪಾತದಲ್ಲೇ ಆಗಬೇಕಾಗಿಲ್ಲ, ಈ ರೀತಿ ಪ್ರೀತಿಯಿಂದಲೇ ದೂರ ಆಗಬಹುದು ಅಂತಲೂ ಅವ್ರು ತೋರಿಸ್ಕೊಟ್ರು. ಇವತ್ತು ವಿಚ್ಛೇದನ ಅಂದರೆ ಡೈವರ್ಸ್ ಆದಮೇಲೆ ಅವಳು ಯಾರನ್ನು ಮದುವೆ ಆದ ಅವನಿಗೈತೆ, ಇವಳು ಯಾರು ಮದುವೆ ಆದರೂ ಅವಳಿಗೂ ಐತೆ. ವಿಚ್ಛೇದನ ಅದು ದ್ವೇಷದ ಕಂತೆಯಲ್ಲ. ನಿಮಗೆ ಪರಸ್ಪರ ಒಬ್ರಿಗೊಬ್ರು ಬದುಕೋಕ್ಕಾಗ್ತಿಲ್ಲ ನೆಮ್ಮದಿಯಾಗಿ ಇಂದಾಗ ನೀವು ಪ್ರೀತಿಯಿಂದ ದೂರ ಆಗಿ ತಪ್ಪೇ ಇಲ್ಲ. ಆದರೆ ನಿನಗೆ ಪ್ರೀತಿಯಿಂದ ದೂರ ಆಗುವ ಮಾತೇ ಇಲ್ಲ, ಯಾಕಂದ್ರೆ ಎಲ್ಲವೂ ಚೆನ್ನಾಗಿತ್ತು. ಅಂದರೆ ಡೈವರ್ಸ್ ಅನ್ನೋ ಹಂತಕ್ಕೆ ಹೋಗೋ ಸಂಸಾರಗಳನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಮನಸ್ಥಿತಿ ಇರೋ ಹೆಣ್ಮಕ್ಳು ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ಇರಬೇಕಾದ್ರೆ ನೀನು ಹಿಂಗೆ ಅವನು ಒತ್ತಾಯ ಮಾಡ್ದ ಸಾಯ್ತೀನಿ ಅಂತ ಅಂದ್ಬಿಟ್ಟ ಏನಾಗಬೇಕಾಗಿದ್ದವ? ಒಂದು ಸಂಸಾರ ಹಾಳು ಮಾಡೋ ಬುದ್ಧಿ ಇದ್ದವರು ಬದುಕ್ರೆಷ್ಟು ಸತ್ರೆಷ್ಟು? ಪಾಪ ಆ ಜೀವಕ್ಕೂ ಬೆಲೆ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ತಾನು ಬದುಕಲಿಕ್ಕೆ ಇನ್ನೊಂದು ಮನೆಯನ್ನು ಹಾಳು ಮಾಡ್ತಿದ್ದೀನಿ, ನೀನು ಪ್ರಜ್ಞೆ ಇಲ್ಲ ಅಂದರೆ ಮತ್ತು ಆತನ ತಾಳಕ್ಕೆ ನೀನು ಕುಣಿತಾ ಹೋದರೆ ಅದು ನಿಂದು ತಪ್ಪೇ ಅಲ್ಲವಾ? ನಿನ್ನ ಗಂಡ ಇನ್ನೊಬ್ಳು ಜೊತೆ ಸರಿ, ಈಗ ನಾಳೆ ನೀನು ಹೋದೆ, ನೀನು ಸರಿ ಮಾಡಿಕೊಂಡೆ ಸಂಸಾರ, ನಾಳೆ ಬಿಡು ನನ್ನ ಹೆಂಡತಿ, ನೀನು ಗಂಡನನ್ನು ಯಾವಾಗ ಪ್ರಶ್ನೆ ಮಾಡ್ಬೋದು ಅಂದರೆ ನೀನು ಸರಿ ಇದ್ದಾಗ, ಹೌದಲ್ಲ? ಬಿಡು ಇವಳೆ ಇನ್ನೊಬ್ಬನ ಜೊತೆ ಹೋಗಿ ಬಂದಿದ್ಲು, ನಾನು ಇನ್ನೊಬ್ಳು ನೋಡ್ಕೊಳ್ಳೋಣ ಅಂದರೆ ನೀನೇನು ಮಾಡ್ಕೊಳಂಗಿದ್ದೀಯ? ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಖ ಇರುತ್ತಾ ನಿನಗೆ? ಇಲ್ಲ. ಗಂಡ ಹಂಗೆ ಮಾಡಿದ್ರೆ ನೀನು ಸಹಿಸೋಲ್ಲ ಅನ್ನೋದಾದ್ರೆ ಆ ಗಂಡನಿಗೆ ಏನು ನೋವಾಗಿರ್ಬೇಕವ? ಇಂಥವೆಲ್ಲ ಆದಾಗ ಏನಾಗುತ್ತೆ ಗೊತ್ತಾ? ಒಂದು ಕಟ್ಕೊಂಡು ಹೆಂಡತಿ, ಪ್ರೀತಿಸ್ತಾ ಇದ್ದ ನನ್ನ ಹೆಂಡತಿ, ನನ್ನ ಹುಡುಗಿ ಇನ್ನೊಬ್ಬನ ಹಿಂದೆ ಹೋದಾಗ ಒಂದು ಅವಳನ್ನು ಕೊಲ್ತಾನೆ, ಇಲ್ಲ ಇವನ್ ಕೊಂದ್ಕೊಳ್ತಾನೆ. ಆದರೆ ಸತ್ಯ ಏನು, ಧರ್ಮ ಏನು ಹೇಳುತ್ತೆ? ಯಾವುದನ್ನು ಬಲವಂತವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಬಲವಂತವಾಗಿ ನಾವು ನಿನ್ನನ್ನು ಆಯಿತು ನೀನು ಇದಾದ್ಮೇಲೂ ಮತ್ತೆ ಹೋಗ್ತೀಯ, ಮತ್ತೆ ಇನ್ನೊಬ್ಬನ ಅವನ ಜೊತೆ ಹೋಗ್ತೀಯ, ಯಾರು ಬದುಕು ಅಂತಿಮವಾಗಿ ಬೀದಿಗೆ ಬರೋದು? ನೋಡು ತಾಯಿ, ಹೀಗೆ ಮಧ್ಯದಾರಿಯಲ್ಲಿ ಹೋಗಿ ಪರಪುರುಷನಿಂದ ಹೋದವರು ಯಾರು ನೆಮ್ಮದಿಯಾಗಿ ಬದುಕಿದ್ದು ಉದಾಹರಣೆನೇ ಇಲ್ಲ ಈ ಜಗತ್ತಲ್ಲಿ. ಗೊತ್ತಿಲ್ಲ ಯಾವ ಕೆಟ್ಟಗಳಿಗೇನೂ ನೀನು ಹಂಗೆ ಮಾಡಿದ್ದೀಯ. ಈ ನಿನ್ನ ಜೊತೆ ಇರೋ ಹುಡುಗನಿಗೂ ನಾನು ಅದನ್ನೇ ಹೇಳೋದು, ಬೇಡ, ಇನ್ನೊಂದು ಮನೆಯನ್ನು ಹಾಳು ಮಾಡಬೇಡಿ. ಏನೋ ಗಂಡ ಕೆಟ್ಟವನಿದ್ದು, ಗಂಡ ದುಷ್ಟ ರಾಕ್ಷಸ ಆಗಿದ್ದು, ಆ ಹೆಣ್ಣನ್ನು ಕಾಪಾಡುವ ದೃಷ್ಟಿಯಿಂದ ನೀನು ಕರ್ಕೊಂಡು ಬಂದು ಮದುವೆ ಆದೆ ಅಂದರೆ ಅದೊಂದು ಬೇರೆ ಲೆಕ್ಕವ. ಬಟ್ ನಿನ್ನ ಆತ್ಮಸಾಕ್ಷಿ ನೀನೇ ಹೇಳ್ತಾ ಇದೀಯ ಗಂಡ ಅಂತವನಲ್ಲ ಅಂತ. ಹಾಗಿರಬೇಕಾದ್ರೆ ಈ ಹುಡುಗನಿಗೂ ನಾನು ಹೇಳೋದು, ಹೆಂಗೆ ಕರ್ಕೊಂಡು ಬಂದಿದ್ದೀರೋ ಹಂಗೆ ತಗೊಂಡೋಗಿ ಅವ್ರ ಮನೆಗೆ ಬಿಡೋದ್ರಿಂದ ನಾಳೆ ಇವ್ರ ಸಂಸಾರನೂ ಉದ್ಧಾರ ಆಗ್ಬೋದು, ಗೊತ್ತಿಲ್ಲ. ಬಟ್ ನೀನು ಇವ್ರಿಗೆಲ್ಲ ಕಣ್ಣೀರು ಹಾಕ್ಸಿ ನೀನು ಚೆನ್ನಾಗಿರ್ತೀನಿ ಅಂದರೆ ಅದು ನಿನ್ನ ಭ್ರಮೆ ಅಷ್ಟೇ. ನಿಮ್ಮ ಮುದ್ದಾಟ ಪ್ರೇಮಗಳಲ್ಲಿ ಎಷ್ಟು ದಿನ, ಅವೆಲ್ಲ ಶಾಶ್ವತ ಅಲ್ಲ. ಅದು ಒಂದು ರೋಗ ಬಂದರೆ ಮೂಲೆಯಲ್ಲಿ ಕೂತ್ಕೊಂಡ್ರೆ ನೀನು ಯಾರಿಗೂ ಬೇಡ ಇಲ್ಲಿ, ಹೌದಲ್ಲ? ಕೇಳಿಸ್ತಾ? ನಾಳೆ ಏನೋ ಒಂದು ರೋಗ ಬಂತು, ದೊಡ್ಡ ರೋಗ, ಈತ ನಿನ್ನ ಚೆನ್ನಾಗಿರುವ ಬದುಕನ್ನು ಪ್ರೇಮಿಸ್ತಾನೆ ಹೊರಟು ನೀನು ರೋಗ ಬಂದಿದೀಯ, ಅವನನ್ನು ಹತ್ರ ಬಿಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಿನಗೆ ಅಂದಾಗ ನೀನು ಯಾಕೆ ಬೇಕು ಅವನಿಗೆ?
ದಯವಿಟ್ಟು ಹೆಣ್ಣುಮಗಳು ನಿನಗೆ ಖಂಡಿತ ಅದ್ಭುತವಾದ ಶಕ್ತಿ ಇದೆ. ಕ್ಷಮಿಸು, ನಾನು ನಿನಗೆ ಬುದ್ಧಿ ಹೇಳಲಿಕ್ಕೆ ಕೆಲವೊಂದು ವೇಶ್ಯಕತೆ ಹೇಳಿದೆ, ಕೆಲವೊಮ್ಮೆ ಆ ಪದವನ್ನು ಬಳಸಿದೆ. ನೀನು ಅದ್ಭುತ, ನಿನಗೆ ನಾನು ಕಾಲಿಗೆ ಬೀಳ್ತೀನಿ. ಆದರೆ ನೀನೊಂದು ಹೆಣ್ಣುಮಗಳಾಗಿ ನೀನೊಂದು ಮನೆ ದೀಪ ಬೆಳಗ್ತೀಯೋ ಆರಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಹುಟ್ಟಿದ ಹೆತ್ತ ಮನೆ, ಗಂಡನ ಮನೆ, ಹೆತ್ತವ್ರ ಮನೆ, ಇವೆಲ್ಲವೂ ಕೆರೆಯ ದಂಡೆಯ ಮೇಲಿನ ಹಸಿರು ಎಲೆಗಳು ಚಿಗುರಿದಂತೆ ಸದಾ ಹಸಿರಾಗಿರ್ಬೇಕಂದ್ರೆ ಒಂದು ಹೆಣ್ಣುಮಗಳು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ನನ್ನ ಮಾತು ನಂಬು. ನೀನು ದಯವಿಟ್ಟು ಮುಂದಿನ ವಾರದೊಳಗಡೆ ನಿನ್ನ ಮನೆಗೆ ಹೋಗು. ನಿನ್ನ ತವ್ರ ಮನೆಗೆ ಹೋಗ್ತೀಯೋ, ನಿನ್ನ ಗಂಡನ ಮನೆಗೆ ಹೋಗ್ತೀಯೋ ಪರವಾಗಿಲ್ಲ, ಅಲ್ಲಿ ಜೋರ ಕೂಗಾಡ್ ಬೈಲಿ, ನಿನ್ನನ್ನು ಕಿರ್ಚಾಡ್ ಬೈಲಿ. ಆದರೆ ನಿನಗೆ ಅವ್ರ ಪಾದಕ್ಕೆ ಬೀಳಲಿಕ್ಕೆ ನಿನಗೆ ಅವಕಾಶ ಸಿಕ್ಕರೆ ಬಿದ್ದು ನಿನ್ನ ಪಾಪ ಕಳ್ಕೊಂಬಿಡು. ಮಕ್ಕಳು ಕಾಲಿಗೂ ಬೀಳು, ಏನು ತಪ್ಪಿಲ್ಲ. ಆದ್ರೆ ಆ ಮಕ್ಕಳನ್ನು ಗಟ್ಟಿಯಾಗಿ ಅಪ್ಕೋ. ಆ ಮಕ್ಕಳ ಬಿಸಿ ಉಸಿರು ನಿನಗೊಂಚೂರು ತಾಗಲಿ. ನಿನ್ನ ಗಂಡನ ಹತ್ರ ದುಡ್ಡು ಇರ್ಬೋದು, ನಿನ್ನ ಗಂಡ ನಿನ್ನ ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸಬಹುದು. ಆದರೆ ತಾಯಿ ಸ್ಥಾನ ಇದೆಯಲ್ಲವಾ, ಅದು ದುಡ್ಡಿನಿಂದ ತುಂಬಕ್ಕಾಗಲ್ವೋ? ಇವ್ರಿಗೆಲ್ಲ ಏನು ಗೊತ್ತದು ತಾಯಿ ಬೆಲೆ? ನೀನು ಎತ್ತವಳಾಗಿ ನಿನ್ನ ಕರುಳಿಗೆ ಚುರುಕನ್ನಲ್ವ ನಿನಗೆ? ಆ ಮಕ್ಕಳು ಅಮ್ಮ ಎಲ್ಗೂ ಹೋದ್ರು, ಅಮ್ಮ ಯಾವಾಗ ಬರ್ತಾರೆ ಅಂದಾಗ ಅವ್ರು ಏನು ಉತ್ತರ ಕೊಟ್ಟಿರ್ತಾರೆ ಅಲ್ಲಿರೋರೀಗ? ನಾಳೆ ದೊಡ್ಡವರಾದಾಗ ಇವ್ರಮ್ಮ ಅವನು ಯಾವ ನಿಂದಲು ಓಡೋಗಿ ಇವಳನ್ನ ಅನಾಥ ಮಾಡಿದ್ಲು ಅಂತ ನಾಳೆ ಮಕ್ಕಳಿಗೆ ಹಾಕುವ ಕಳಂಕ? ನಾಳೆ ನೀನು ಅಲ್ಲಿ ಗಂಡನ ಮನೆಗೆ ಹೋದಾಗ ಅವ್ರು ನಿನ್ನ ಒಡೆದು ಸಾಯಿಸಿದ್ರು ಪರವಾಗಿಲ್ಲ, ನಿನ್ನ ಮಕ್ಕಳಿಗೆ ತಪ್ಪಾಯ್ತು ಅಂತ ಕೇಳಿ, ನಿನ್ನ ಗಂಡನಿಗೆ ತಪ್ಪಾಯ್ತು ಅಂತ ಕೇಳಿ, ನಿನ್ನ ತಾಯಿ ತಂದೆಯರಿಗೆ ತಪ್ಪಾಯ್ತು ಅಂತ ಕೇಳಿ ಅದಾದ ಮೇಲೂ ಅವ್ರಿಗೆ ಕ್ಷಮಿಸೋದಿಲ್ವ? ಖಂಡಿತ ಕ್ಷಮಿಸ್ತಾರೆ. ಅದಾಗದೆಯೋ ಕ್ಷಮಿಸ್ಲಿಲ್ಲ ಅಂದರೆ ನೀನು ಆಮೇಲೆ ಸಪರೇಟ್ ಇದ್ದು ನೀನು ಬದುಕ್ತೀಯೋ ಏನೋ ಮಾಡು. ಆದರೆ ಈಗ ನೀನು ಹೋಗಿ ನೀನು ಅಲ್ಲಿ ಬದುಕಿ ಅವರಿಗೆ ನೀನು ಒಂದು ಮಾತು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ದಯವಿಟ್ಟು ಈ ಹುಡುಗನಿಗೆ ಬುದ್ಧಿ ಹೇಳಿ, ಆತನಿಗೆ ನಿನ್ನ ಬಿಟ್ಟು ಬದುಕೋ ಕಾಲ ನಾನು ಸಾಯ್ತೀನಿ 1000 ಹೇಳವ, ಅದಕ್ಕೆಲ್ಲ ನೀನು ಹೆದರು ಬೇಡ. ಅರ್ಥ ಆಯ್ತಲ್ಲ? ಸರಿ ಗುರು. ನೀನು ಅಲ್ಲಿಗೆ ಹೋಗಿ ಒಂದ್ಸಲಿ ನನಗೆ ನೀನು ಫೋನ್ ಮಾಡಬೇಕು, ಅಥವಾ ನನಗೆ ಮೆಸೇಜ್ ಮಾಡಾದರೂ ಹೇಳು, ನಾನು ಇವತ್ತು ಬಂದಿದ್ದೀನಿ ಗುರುಗಳೇ ಅಂತ. ನೀನು ಯಾವಾಗ ಫೋನ್ ಮಾಡಿದ್ರು ನಾನು ಮಾತಾಡ್ತೀನಿ, ನಾನು ನಿನಗೆ ಭರವಸೆ ಕೊಡ್ತೀನಿ. ಆದರೆ ನಿನ್ನ ಬದುಕು, ನೀನು ಅಲ್ಲಿ ಹೋಗಿದ್ದೇ ಆದಲ್ಲಿ, ನಿನ್ನ ಗಂಡನ ವ್ಯವಹಾರಕ್ಕೆ ನೀನು ಕೈ ಜೋಡಿಸಿದ್ದೇ ಆದಲ್ಲಿ, ಇದೆಲ್ಲವನ್ನು ಮರೆಸುವ ಯಶಸ್ಸು ನಿನಗೆ ಮುಂದಿನ 2-3 ವರ್ಷದಲ್ಲಿ ಸಿಗುತ್ತೆ. ಆದರೆ ಇಲ್ಲಿದ್ದರೆ ನೀನು 3-4 ದಿನ 3-4 ತಿಂಗಳು ಸುಖವಾಗಿರ್ಬೋದು, ಆಮೇಲೆ ನೀನು ನೋಡಬಾರದ ನರಕವನ್ನು ನೋಡ್ತೀಯ. ನೀನು ಈಗಲೇ ಹೇಳಿದ್ದೀನಿ. ನಾನು ಅಲ್ಲಿಗೆ ಹೋಗ್ಬೇಕಾ ಹೋಗಬಾರ್ದ ಅದು ನಾನು ಹೇಳೋ ಅಂಥದ್ದಲ್ಲ, ನಿನಗೂ ಗೊತ್ತು ಎಲ್ಲಿದ್ರೆ ಚಂದ ಅಂತ. ಬಟ್ ಇಲ್ಲಿ ಯಾಕಿದ್ದೀಯಾ? ಇಲ್ಲಿದ್ರೆ ನಿನಗೆ ನೆಮ್ಮದಿ ಸಿಗುತ್ತಾ? ಇಲ್ಲ, ಈ ದಿನ ರಾತ್ರಿ ಕೂತು ಅಳ್ತಾ ಇದ್ದೀಯಾ, ನಾಳೆ ಅದು ಇನ್ನೂ ಮುಂದುವರಿಯುತ್ತೆ. ಬಟ್ ಇಲ್ಲಿ ನಿನಗೊಂದು ಸ್ಥಾನಮಾನ ಇಲ್ಲ. ನೀನು ಯಾರು ಅವತ್ತನಿಗೆ? ನೀನು ಏನೂ ಅಲ್ಲ. ಹೋಗು, ನಿನ್ನ ಮಕ್ಕಳಿಗೋಸ್ಕರ ಬದುಕು. ಚೆನ್ನಾಗಿರುವ ಬದುಕನ್ನು ಹಾಳು ಮಾಡಲಿಕ್ಕೆ ಒಂದು ಕ್ಷಣ ಬೇಕು. ಅವತ್ತು ಹೊಸ್ಲಿಂದ ಆಚೆ ಕಾಲಿಟ್ಟಲ್ಲ, ಯಾರಿಗೂ ಗೊತ್ತಾಗ್ದಂಗೆ ಅದೊಂದು ಕ್ಷಣ ಬೇಕು. ಬಟ್ ಇದರಿಂದ ಮತ್ತೆ ಮೇಲೆ ಹೇಳಲಿಕ್ಕೆ ಎಷ್ಟು ತಿಂಗಳು ವರ್ಷಾನುಗಟ್ಲೆ ತಗೊಳುತ್ತೆ ಗೊತ್ತಾ? ಬೇಡವಾ ನಿನ್ನ ಒಂದು. ಯಾಕಂದರೆ ಸಾವು ಅಂದರೆ ಒಂದು ದಿವಸ ಬಂದೇ ಬರುತ್ತೆ. ಮನುಷ್ಯ ಈಗ ಮಕ್ಕಳಾಗಿದ್ದಾವೆ, ಎಲ್ಲ ಸುಖವನ್ನು ಅನುಭವಿಸಿದ್ದೀಯ, ಅದನ್ನು ಮೀರಿ ಅದು ಬೇಕು ಇದು ಬೇಕು ಅಂದರೆ ಅವನು ಮನುಷ್ಯ ಅಲ್ಲ, ಒಂದು ರಾಕ್ಷಸ ಆಗುತ್ತಾನೆ. ನಿನ್ನದಲ್ಲದಕ್ಕೆ ನೀನು ಆಸೆ ಪಟ್ಟಿದ್ದೇ ತಪ್ಪು. ₹1 ಹೊರಗಡೆ ಸಾಲ ಮಾಡಬೇಕು ಅಂದರೂ ಗಂಡನಿಗೆ ಗೊತ್ತಿರಬೇಕು. ಗಂಡನಿಗೆ ತಂದೆಗೆ ಯಾರಿಗೂ ಹಿರಿಯರಿಗೆ ಗೊತ್ತಿರಬೇಕು. ನಿನಗೆ 60,000 50,000 ಸುಮ್ಮನೆ ಯಾರಿಗೂ ಗೊತ್ತಿಲ್ದಂಗೆ ಸಾಲ ತಗೊಳ್ತೀಯ ಅಂದರೆ, ನಾನು ಅದೆಷ್ಟೇ ದೊಡ್ಡ ಮನುಷ್ಯ ಆಗ್ಬೋದು, ಸ್ವಲ್ಪ ಮನೇಲಿ ಹಿರಿಯರು ಗಂಡ ಅಂತ ಇದ್ದಾಗ ಅವನಿಗೆ ಗೊತ್ತಿಲ್ದಂಗೆ ನೀನು ಮಾಡಿದ್ಯಾ ಅಂದರೆ ನಿನಗೆ ಗೊತ್ತಿಲ್ದಂಗೆ ಅವನು ಮಾಡಿ, ನೀವು ಹಿಂಗೆ ಯಾರಿಗೂ ಒಬ್ರಿಗೊಬ್ರು ಗೊತ್ತಿಲ್ದಂಗೆ ನೀವೇನೋ ಮಾಡ್ಕೊಂಡು ನೋಡ್ರೆ ಕಡೆಗೆ ಒಂದು ದಿವಸ ಅದಕ್ಕೆ ಬಲಿಯಾಗಬೇಕಾಗುತ್ತೆ ಎಲ್ಲರೂ. ಸಂಸಾರ ಅಂದರೆ ನೀನು ₹10 ದುಡಿದ್ರು, ರೀ ಇವತ್ತು ನಾನು ₹10 ಪೇರಂಗ್ಲೋಲಿ ತಗೊಂಡೆ ರೀ, ಏನೇ ನಾನು ಇವತ್ತು ಒಂದು ₹10 ಬೋಂಡ ತಿಂದ ಕಣೆ ಹೊರಗಡೆ ಅಂದರೆ ಚಿಕ್ಕದನ್ನು ಪರಸ್ಪರ ಗಂಡನಿಗೆ ಹೆಂಡತಿ ಗಂಡ ಹಿಂಗೆ ಹೇಳ್ತಾ ಹೋದ್ರೇನೆ ಸಂಸಾರ. ಹಂಗೆ ಇದ್ವಿ ಸರ್. ಪಾಪ ಹೊರಗಡೆ ಒಂದು ದಿನನೂ ನನ್ ಬಿಟ್ಟೆಲ್ಲೂ ಹೋಗ್ತಿರ್ಲಿಲ್ಲ. ಹೊರಗಡೆ ಒಂದೇನೋ ಒಂದ್ ಕಾಫಿನೂ ಕುಡಿತಿರ್ಲಿಲ್ಲ. ಮನೆಗೆ ಬಂದು ಇದ್ ಮಾಡ್ಕೊಡಮ್ಮ, ಇಲ್ಲ ಅಂದ್ರೆ ನಡಿ ಹೋಗೋಣ ಹೊರಗಡೆ ಅಷ್ಟೇ. ನನ್ ಬಿಟ್ಟೆಲ್ಲೂ ಹೋಗ್ತಿರ್ಲಿಲ್ಲ. ನನ್ನ ಆ ತರ ಇದ್ದವಳು ನನ್ಗೆ ಏನಾಯ್ತು ಏನು ಆಯ್ತು ನನ್ಗೆ ಅರ್ಥ ಆಗುತ್ತವ. ನಾನು ಹೇಳ್ತೀನಿ, ಭಗವಂತ ನೀನು ಅಲ್ಲಿ ಹೋಗು,
ಖಂಡಿತ ನಿನ್ನನ್ನು ಪ್ರೀತಿಯಿಂದ ಕರ್ಕೊಳ್ತಾರೆ. ಅದಾದ್ಮೇಲೆ ಒಂದು ಎರಡು ಮಾತು ಬರ್ಬೋದು. ಚೆನ್ನಾಗಿರೋ ಅತ್ತೆ ಸೊಸೆ ಜಗಳನೇ, ಗಂಡ ಹೆಂಡತಿ ಜಗಳನೇ ಚೆನ್ನಾಗಿದ್ದಾಗೆ ಇರುತ್ತೆ, ಇಂಥದ್ದಾದಾಗಿರಲ್ವಾ? ಆದರೆ ಮತ್ತೆ ನನಗೆ ಈ ಮನೆಯಲ್ಲಿ ಕೆಲಸದಾಳಾಗಾದ್ರೂ ನನಗೆ ಜಾಗ ಸಿಕ್ತಲ್ಲ ಅಂತ ಖುಷಿ ಪಡು. ಅರ್ಥ ಆಯ್ತಲ್ಲವಾ? ಈ ಸಮಯದಲ್ಲಿ ನೀನು ಹೆಂಡತಿಯಾಗಿ ಸ್ವಲ್ಪ ಯಾಕೋ ದಾರಿ ತಪ್ಪಿಬಿಟ್ಟೆ, ಒಳ್ಳೆ ತಾಯಿಯಾದ್ರೂ ಆಗು. ಅರ್ಥ ಆಯ್ತಲ್ಲ? ಸುಮ್ಮನೆ ಈಗೇನು ನಂಬಿಕೊಂಡು ಬಂದಿದೀಯಾ ಇವೆಲ್ಲ ಸ್ಥಿರ ಅಲ್ಲವಾ? ಇವೆಲ್ಲ ನೀರ ಮೇಲಿನ ಗುಳ್ಳೆಯಂತೆ. ಬೆಳಗ್ಗೆ ಎದ್ದು ಇಬ್ನಿ ನೋಡು, ಎಲೆ ಮೇಲೆ ಇದ್ದಷ್ಟು ಸಮಯ ವಜ್ರದ ತರ ಒಳೆಯುತ್ತೆ. ಇಬ್ನಿ ನೋಡಿದೆಯಲ್ಲ, ಎಷ್ಟು ಹೊತ್ತು ಜೋರು ಬಿಸಿಲು ಬಂದಂಗೆ ಎಲೆಯಿಂದ ಕೆಳಗಡೆ ಬಿದ್ದು ಹೋದ್ರೆ ಅದು ಎಲ್ಲೂ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಹಂಗೆ ನಿನ್ನ ಸೌಂದರ್ಯವನ್ನು ಇನ್ನೇನನ್ನೋ ನಂಬ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೆ ಅವ್ರು ಯಾರೂ ಆಗಲ್ಲ. ನೀನೀಗ ನಿನ್ನ ಮನೆಗೆ ಹೋದ್ರೆ ಕಡೆಗೆ ಅವನ ಹೆಂಡತಿಗಾದ್ರೂ ಅವನು ಒಂದೊಳ್ಳೆ ಬದುಕು ಕೊಡ್ಲಿ. ನೀನು ಮುಂದಿನ ವಾರ, ಅರ್ಥಾತ್ ಮುಂದಿನ ಶುಕ್ರವಾರ ಅಥವಾ ಮುಂದಿನ ಗುರುವಾರದ ಒಳಗೆ, ಸಾಧ್ಯವಾದರೆ ನೀನು ಮುಂದಿನ 3-4 ದಿವಸದ ಒಳಗಾದರೂ ನಿನ್ನ ಯಾರಿಗೂ ಗೊತ್ತಿರೋರಿಗೆ ಫೋನ್ ಮಾಡು ಅಥವಾ ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗು, ತಿಳಿಸು. ಏನಂದ್ರು ಮೂಗುಳ ಥರ ಮಾತಾಡೋಕೆ ಬರಲ್ಲ ಅನ್ನೋ ಥರ, ಕಿವಿ ಕೇಳಿಸಲ್ಲ ಅನ್ನೋ ಥರ ಇರಬೇಕು ನೀನು. ಅರ್ಥ ಆಯ್ತಲ್ಲ? ಸರಿ. ನೀನು ಆಮೇಲೆ ಎಲ್ಲ ಆದಮೇಲೆ ಒಂದ್ಸಲಿ ಫೋನ್ ಮಾಡವ, ನಾನು ಮಾತಾಡ್ತೀನಿ. ಇಲ್ಲಿ ಈ ಕರ್ಕೊಂಡು ಬಂದಿರೋ ವ್ಯಕ್ತಿಗೆ ನಾನು ಹೇಳೋದು, ನೋಡಪ್ಪ, ಈಗ ನೀನಲ್ದಿರಿ ಇನ್ನೊಬ್ಳು ಅಂತ ಹೋಗ್ಲಿಕ್ಕೆ ಆತನಿಗೆ ಅವಕಾಶ ಇರ್ಬೋದು, ಬಟ್ ಅದೆಲ್ಲ ಒಳ್ಳೇದಲ್ಲ. ನಿನ್ನ ಗಂಡ ಆಗಿರೋದಕ್ಕೆ ಬಿಟ್ಟಿದ್ದಾನೆ, ಬೇರೆ ಯಾರೋ ಆಗಿದ್ರೆ ನಿಮ್ಮಿಬ್ರು ಬಿಡ್ತಿರ್ಲಿಲ್ಲ, ಹೌದಲ್ಲ? ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರನವ್ವಾ. ಇದೊಂದು ಬದುಕಲ್ಲ, ಹಂಗೆ ಮಾಡಬಾರ್ದು. ಈ ಪವಿತ್ರವಾದ ಜನ್ಮವನ್ನ ಅದಕ್ಕೆ ರೀತಿ ನೀತಿ ಅಂತ ಇದೆ. ಮೊದ್ಲು ಹುಟ್ಟುತ್ತೀವಿ, ಒಂದ್ಸಲ ಆಶ್ರಮಕ್ಕೆ ಬರ್ತೀನಿ ಗುರುಜಿ, ನನ್ಗೆ ಅಡ್ರೆಸ್ ಏನು ಗೊತ್ತಿಲ್ಲ. ಆಶ್ರಮಕ್ಕೆ ಒಂದ್ಸಲ ನಾನು ಇದೆಲ್ಲ ಸರಿ ಹೋದ್ಮೇಲೆ ನಾನು ಬಂದೇ ಬರ್ತೀನಿ ಗುರುಜಿ. ದಯವಿಟ್ಟು ನಾನು ಹೇಳ್ತೀನಿ, ನಿನ್ನ ಗಂಡನ ಮನೆಗೆ ನೀನು ಹೋಗು. ನೀನಲ್ಲಿ ರಾಣಿಯಾಗಿ ಬದುಕೋ ಥರ, ಯಾರಿಗೂ ಈ ವಿಷಯ ನೆನಪೇ ಇಲ್ವೇನೋ ಅನ್ನೋ ಥರ ನಿನಗೆ ಯಾರೂ ಅಲ್ಲಿ ನೋವು ಕೊಡೋದಿಲ್ಲ. ನೀನು ಅಲ್ಲಿಗೆ ಹೋಗು. ಬಟ್ ಇಲ್ಲಿ ನೀನು ಪಾಪ ನಿನಗೂ ಹೋಗೋ ಮನಸ್ಸಿದೆ, ಬಟ್ ನನ್ನ ಬಾಯಿಂದ ಒಂದ್ಸಲಿ ಬಂದಿದೆ ಅಷ್ಟೇ. ನೀನು ಅಲ್ಲಿಗೆ ಹೋಗು. ತುಂಬಾ ನನ್ ಕೈಲಿ ಆಗ್ತಾ ಇಲ್ಲ. ನನ್ ಮಕ್ಳು ಏನ್ ಮಾಡ್ತಿದಾರೋ ಏನೋ, ನನ್ ತುಂಬಾ ತಪ್ಪು ಪಾಪ ನಾನು ಅದಕ್ಕೆ ಹೇಳಿದೆ, ಅವ್ರನ್ನ ಒಂದ್ಸಲಿ ಅಪ್ಪು. ಅವ್ರ ಹೃದಯದಲ್ಲಿ ಏನ್ ನಡೀತಾ ಇದೆ ಅಂತ ಸುಮ್ಮನೆ ಅವ್ರನ್ನೇನು ಕೇಳಬೇಡ, ಅವ್ರ ಕಣ್ಣೀರು ನೋಡು. ಆ ಮಕ್ಕಳಿಗೆ ಶಿಕ್ಷೆ ಕೊಡೋದಿದೆಯಲ್ವಾ, ಏನು ಯಾವುದೋ ಒಂದು ಹೀನ ಜಂತುವಾಗಿ ಉಟ್ಬಿಡ್ತೀಯ ಅಷ್ಟೇ. ಏನ್ ಕರ್ಮ ಮಾಡಿದ್ನು ಏನೋ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ ಯಾಕೆ ಈ ತರ ಆಯ್ತು ನನ್ ಜೀವನ? ನನ್ನ ಊಹೆ ಮಾಡ್ಕೊಳಕ್ ಆಗದಿರೋ ತರ ನನ್ ಜೀವನ ಆಗೋಯ್ತು ಇದು 1 ವರ್ಷದಲ್ಲಿ ಗುರುಜಿ. ನಾನು ಊಹೆನೇ ಮಾಡ್ಕೊಳ್ಳೋದಿಲ್ಲ. ಆಯ್ತು ಪಾಪ, ಈಗ ನೋಡವಾ, ಎಂತವ್ರಿಗೂ ಅದು ಆಗುತ್ತವ. ಕೆಲವೊಮ್ಮೆ ಈ ನಿರ್ಧಾರ ಯಾಕೆ ತಗೊಂಡೋ, ಅದೇನೋ ಹುಮ್ಮಸ್ಸಲ್ಲೋ, ಅದೇನೋ ವ್ಯಾಮೋಹದಲ್ಲೋ, ಕಾಮಾಂಧತೆಯಲ್ಲೋ ಕೆಲವು ನಿರ್ಧಾರ ತಗೊಂಡ್ಬಿಟ್ಟಿರ್ತೀವಿ. ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಅಟ್ಲೀಸ್ಟ್ ಈಗ ಪಶ್ಚಾತ್ತಾಪ ಪಡ್ತಿದೆಯಲ್ಲ, ಅದು ನಿನ್ನ ದೊಡ್ಡ ಗುಣ. ಯಾಕಂದರೆ ಎಷ್ಟೋ ಜನ ಹಿಂಗೆ ಬಂದುಬಿಟ್ಟು ನಾನು ಮಾಡಿದ್ದೆ ಸರಿ, ಈಗ ನಾನು ಹೊರಗಡೆ ಬಂದಿರೋದು ಸರಿ ಅಂತ ಹೇಳಲಿಕ್ಕೆ ಗಂಡನ ಮೇಲೆ ಕೆಟ್ಟ ಆರೋಪ ಹೊರಿಸಿ, ಅವನ ಮೇಲೆ ಕೆಟ್ಟ ಆಪಾದನೆ ಹೊರಿಸಿ, ಸುಳ್ಳು ಆರೋಪ ಇಂಥವು ಮಾಡ್ಕೊಂಡು ತುಂಬಾ ಜನ ಇದ್ದಾರೆ. ಇಲ್ಲ ಗುರುಜಿ, ಚಿನ್ನದಂತರು ದೇವ್ರು ಒಂದು ಆದ್ರೆ ಅವರೇ ಒಂದು ದೇವ್ರ ತರ. ಅದಕ್ಕೆ ಒಂದು ದಿನನೂ ನನ್ಗೆ ಈ ಬುದ್ಧಿನೇ ನನಗೆ ಇಷ್ಟವಾಗಿದ್ದು, ಅದಕ್ಕೆ ನಾನು ನಿನ್ಗೆ ಸಂಪೂರ್ಣ ಮನಸಾರೆ ಹಾರೈಸ್ತಾ ಇದ್ದೀನವ. ನಿನ್ನ ಬದುಕು ಅಲ್ಲಿಗೆ ಹೋದ್ಮೇಲೆ ಖಂಡಿತ ಚೆನ್ನಾಗಾಗುತ್ತೆ. ಆ ಮಕ್ಕಳಿಗೋಸ್ಕರ ಅವರು ನಿನ್ನನ್ನು ಒಳಗಡೆ ಕರ್ಕೊಳ್ತಾರೆ. ಬಹುಶಃ ಮಕ್ಕಳಿಲ್ಲ ಅಂದಿದ್ರೆ ನನಗೆ ನೀನು ಆ ಮಟ್ಟಿಗೆ ನಿನಗೆ ಧೈರ್ಯ ಕೊಡ್ತಿರ್ಲಿಲ್ಲ ನಾನು. ಬಟ್ ಆ ಮಕ್ಕಳಿದಾವಲ್ಲ, ಹಾಗಾಗಿ ನಿನ್ನ ಹಂಗಂತ ಬಿಡು, ಮಕ್ಕಳಿದಾರ ನನ್ನನ್ನು ಯಾವಾಗ ಬೇಕಾದ್ರೂ ಕರ್ಕೊಳ್ತಾರೆ ಅಂತ ನೀನು ಮತ್ತೆ ಅದನ್ನೇ ಮಾಡಕ್ ಹೋಗಂಗಿಲ್ಲ. ಆಯ್ತು, ನೀನು ಅಲ್ಲಿಗೆ ಹೋಗಿ ಏನಾದ್ರೂ ಆಗ್ಲಿ, ಅಲ್ಲಿಗೆ ಹೋಗಿ 1-2 ದಿನ ಆದ್ಮೇಲೆ ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ತಾಯಿ. ನೆಮ್ಮದಿಯಾಗಿ ನಿದ್ದೆ ಮಾಡು, ನಿಧಾನಕ್ಕೆ ಪ್ಲಾನ್ ಮಾಡಿ ನೀನು ಅಲ್ಲಿಗೆ ಹೊರಡು. ಅರ್ಥ ಆಯ್ತಲ್ಲ? ಸರಿ ಗುರುಜಿ, ತುಂಬಾ ನನ್ಗೆ ನನ್ನ ಜೀವನ ನಾನು ಸರಿ ಮಾಡ್ಕೊಂಡಿದೀನಿ ಏನೋ ಅಂತ ಒಂದು ಭರವಸೆ ಇದೆ ಗುರುಜಿ. ಇರ್ಲಿ ತಾಯಿ, ಸುಮ್ನೆ ಇಲ್ಲಿ ಫೋನ್ ಕರೆಗಳು ಸಿಗಲ್ಲವಾ?
ನಾನು ನಿಜವಾಗ್ಲೂ ದೇವ್ರ್ ಬೇಡ್ಕೊತಾ ಇದ್ದೆ. ನನ್ ನಿಜವಾಗ್ಲೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕರೆಗಳು ಸಿಗಲ್ಲ. ತುಂಬಾ ಟ್ರೈ ಮಾಡ್ದೆ, ಆಗ್ತಾ ಇಲ್ಲ. ನನ್ ಕೊನೆಗ್ ಸಿಕ್ತು. ನಂಗೆ ತುಂಬಾನೇ ಖುಷಿ ಆಯ್ತು. ನಂಗೆ ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಯ್ತು. ಕೃಷ್ಣನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವೆಲ್ಲ ಸುಮ್ಮನೆ ಸಿಗಲ್ಲ. ಇದು ಸಿಕ್ಕಿದೆ ಅಂದ್ರೆ ನಿನ್ನ ನಿರ್ಧಾರ. ನಾನು ಹೇಳೋಕ್ಕಿಂತ ಮುಂಚೆನೂ ನಿನ್ನ ಮನಸ್ಸಲ್ಲಿ 185% ಹೋಗೋಣ ಅಂತಲೇ ಇತ್ತು, ಹೌದಲ್ಲವಾ? ಹೌದು ಗುರುಜಿ. ನಾನು ಅದಕ್ಕೆ ಇನ್ನೊಂಚೂರು ಪುಷ್ಟಿ ಕೊಟ್ಟೆ ಅಷ್ಟೇ. ಆ ಪುಷ್ಟಿ ಕೊಡ್ಲಿಕ್ಕೆ ಈ ಕರೆ ಸಿಗ್ಬೇಕಾಗಿತ್ತಷ್ಟೇ. ಹೌದು ಗುರುಜಿ, ನನ್ನಂತವ್ರು ತುಂಬಾ ಜನ ಹೆಣ್ಮಕ್ಳಿರ್ತಾರೆ. ದಯವಿಟ್ಟು ಅವ್ರಿಗೊಂದು ಹೇಳ್ತೀನಿ ಅಷ್ಟೇ, ಯಾರುನು ಯಾವುದೇ ತರದಲ್ಲೂ ಯಾರೇ ಆಗಿರ್ಲಿ ಯಾರು ಮೋಹಕ್ಕೂ ಬೀಳ್ಬಾರ್ದು. ನನ್ನಷ್ಟು ಕಷ್ಟ ಯಾರು ಪಡ್ಲೂಬಾರ್ದು. ಕಷ್ಟನೋ ಸುಖನೋ, ಗಂಡ ಕೆಟ್ಟವನೋ ಒಳ್ಳೆಯವನೋ, ಅವನಿಗೋಸ್ಕರ ಅವನ ಜೊತೆಲಿದ್ರೆ ನಮ್ಗೆ ಒಂದ್ ವ್ಯಾಲ್ಯೂ ಇರುತ್ತೆ. ನಮ್ಗೆ ಬೇರೆ ಕಡೆ ಈ ತರ ನಂತರ ಮಾಡ್ಕೊಂಡ್ರೆ ಅವ್ರಿಗೆ ಬೆಲೆ ಇರಲ್ಲ. ಯಾರು ಈ ತರ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನೇ ಹೇಳೋದು. ಯಾರ್ಯಾರು ಈ ಕರೆ ಇದು ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಿರ್ತಾರೆ, ಪ್ರತಿಯೊಂದು ಎಪಿಸೋಡ್ ನೋಡ್ತಾರೆ, ಅವ್ರು ಒಂದೇ ಮಾತಾಡೋದು, ಯಾರು ಈ ತರ ಮಾಡ್ಕೊಳಕ್ ಹೋಗ್ಬೇಡಿ. ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡಿ ನಂತರ ಯಾರು ಮಾಡ್ಕೋಬೇಡಿ ಅಷ್ಟೇ. ಖಂಡಿತನವ್ವ. ನಿನ್ ತಂದೆ ತಾಯಿ ನಿಮ್ಮನ್ನು ಹೆತ್ತು ಬೇಲಿಗೆ ಎಸ್ತಿಲ್ಲ ಅನ್ನೋದಾದ್ರೆ ನೀವು ಕೂಡ ನಿಮ್ಮ ಮಕ್ಕಳನ್ನಷ್ಟೇ ಕಾಳಜಿಯಿಂದ ಸಾಕ್ಬೇಕವ್ವ. ನಿನ್ನ ಕತೆ ಸಾವಿರಾರು ಹೆಣ್ಣು ಮಕ್ಕಳಿಗೆ, ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗುತ್ತವ. ನೀನು ಸೋತು ಸಮಾಜಕ್ಕೆ ಪಾಠ ಕೊಟ್ಟಿದೀಯಾ ಅಂದ್ರೆ ಈ ಸಮಾಜಕ್ಕೆ ನೀನು ಒಂದು ಉಪಕಾರ ಮಾಡಿದೀಯಾ. ಈಗ ಪಾಠ ಕೊಟ್ಟಾಯ್ತು, ನಿನ್ನ ಬದುಕನ್ನ ಮತ್ತೆ ನಿನ್ನ ಕಂಟ್ರೋಲಿಗೆ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಕೃಷ್ಣನನ್ನ ನಂಬು, ನಾನು ನಿನ್ನ ಜೊತೆ ಇರ್ತೀನಿ ತಾಯಿ. ಒಳ್ಳೇದಾಗ್ಲವ. ಧನ್ಯವಾದ ಗುರುಜಿ. ನೀವಿಂದ ನನ್ಗೆ ತುಂಬಾ ಒಳ್ಳೆ. ನನ್ಗೆ ಏನ್ ಮಾಡ್ಬೇಕು, ನನ್ ಯಾಕೆ ಈ ತರ ಮಾಡಿದೆ, ನನ್ ಡೈಲಿ ದಿನ ತಪ್ಪಿ ಏನೋ ಯೋಚನೆ, ನಾನು ಏನ್ ಮಾಡ್ತಾ ಇದೀನಿ, ನಾನು ಎಲ್ಲಿದ್ದೀನಿ, ನನ್ಗೇನೋ ಗೊತ್ತಾಗ್ತಾ ಇಲ್ಲ. ಇರ್ಲಿ ತಾಯಿ, ಯಾರು ನಂಬುದವ್ರಿಗೆ ಭಗವಂತ ಕೃಷ್ಣ ಕೈ ಬಿಡಲ್ಲವ. ಯಾವುದು ಕತ್ತಲೆ ಸ್ಥಿತಿಯಲ್ಲಿ ನೀನಿದ್ದೀಯ, ಬೆಳಕಿನ ಕಡೆ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ. ನೀನು ಬೆಳಕಿನ ಕಡೆ ಮುಖ ಮಾಡು, ದಾರಿ ಕಾಣುತ್ತೆ. ಬೆಳಕು ಬಂದೇ ಬರುತ್ತೆ, ಈ ಕತ್ತಲು ದೂರ ಆಗೇ ಆಗುತ್ತೆ. ನೀನು ಹೋಗು, ನಿನ್ನ ಎದುರಿಗೆ ಬರುವ ಸವಾಲು ಬೈಗುಳಗಳನ್ನು ಎದುರಿಸು. ಅದನ್ನೆಲ್ಲದಕ್ಕೂ ಮೀರಿ ಯಾರ ಬೈಗುಳನು ನಿನಗೆ ಅವಮಾನ ಅಲ್ಲ, ಯಾರ ಏನು ನಿನಗೆ ಹೃದಯಕ್ಕೆ ನಂದಿರ್ತಾರಷ್ಟೇ. ಅದನ್ನು ಮನಸ್ಸಿಗೆ ತಗೊಳ್ಳದೇನೆ ನಿನ್ನ ಮಕ್ಕಳಾಯ್ತು, ನೀನಾಯ್ತು, ನಿನ್ನ ಗಂಡ ಆಯ್ತು, ನಿನ್ನ ತವರು ಮನೆ ಆಯ್ತು. ಜೊತೆಗೆ ಇದೆಲ್ಲ ಸರಿ ಹೋದ ಮೇಲೂ ಈ ಜ್ಞಾನದ ದಾರಿ, ಆಧ್ಯಾತ್ಮ ದಾರಿ, ಅಥವಾ ನನಗೇನೂ ಬೇಡ, ನಾನು ಗಂಡನಿಗೆ ಸೇವೆ ಮಾಡ್ತೀನಿ, ಮಕ್ಕಳಿಗೆ ಸೇವೆ ಮಾಡ್ತೀನಿ, ಅತ್ತೆ ಮಕ್ಕಳಿಗೆ ಸೇವೆ ಮಾಡ್ತೀನಿ, ಬಟ್ ನನಗೆ ಸುಖ, ಇಂದ್ರಿಯ ಸುಖ, ಯಾವ ಪುರುಷ ಎಲ್ಲರನ್ನ ಗಂಡನನ್ನು ಬಿಟ್ಟು ಬೇರೆ ಎಲ್ಲರನ್ನು ಸಹೋದರ ಭಾವನೆಯಿಂದ ನೋಡು, ಎಲ್ಲರನ್ನು ಅಣ್ಣ ತಮ್ಮಂದಿರಂತೆ ನೋಡು. ಹಂಗೆ ಅಣ್ಣ ತಮ್ಮ ಎಲ್ಲರನ್ನೂ ನೀನು ಹಂಗೆ ಕರೆದ್ರೆ ಅವ್ರ ಹೃದಯದಲ್ಲಿ ನಿನ್ನ ಬಗ್ಗೆ ಏನಾದರೂ ಕೆಟ್ಟ ಭಾವನೆ ಇದ್ರೆ ಅವ್ರಿಗೆ ಮರ್ತೇ ಹೋಗ್ಬೇಕು. ಯಾಕಂದ್ರೆ ಕಾಳು ಹಾಕೋರು ಹಾಕೇ ಹಾಕ್ತಾರೆ. ಮೇಯೋದು ನಿಮ್ಮ ಸ್ವಂತ ಬುದ್ಧಿಯಿಂದಲೇ ಮೇದಿರ್ತೀರಾ ಅನ್ನೋದಾದ್ರೆ ಅದು ನಿಮ್ಮದೇ ತಪ್ಪಾಗುತ್ತಲ್ಲವಾ. ಹಾಗಾಗಿ ಸಹೋದರ ಭಾವನೆಯಿಂದ ಜಗತ್ತನ್ನು ನೋಡು. ನಿನಗೆ ಒಳ್ಳೇದಾಗಲಿ, ನಿನ್ನ ಗಂಡ ಮಕ್ಕಳೊಂದಿಗೆ ನೀನು ಚೆನ್ನಾಗಿ ಬದುಕಬೇಕು. ನಿನಗೆ ಶುಭವಾಗಲಿ ತಾಯಿ. ಧನ್ಯವಾದ. ಕೃಷ್ಣ ಪಾಪ ಅಂದರೆ ನೋಡಿ, ಪಶ್ಚಾತ್ತಾಪ ತುತ್ತ ತುದಿಯಲ್ಲಿದೆ. ಈ ಹೆಣ್ಮಕ್ಳು ತಪ್ಪು ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ಅಥವಾ ಹಿಂಗೆ ತಪ್ಪು ಮಾಡಿ ಹತ್ಬಿಟ್ಟ ತಕ್ಷಣ ಇದು ಮನ್ನಿಸಿ ಬಿಡ್ತಾರೆ ಅಂತ ಅಲ್ಲ. ಬಟ್ ನಾನು ಯಾವುದೋ ಕೆಟ್ಟಗಳಿಗೆಲಿ ಎಂಥವನಿಗೂ ಒಂದು ಬುದ್ಧಿ ಭ್ರಮಣೆ ಆಗುತ್ತೆ, ಎಂಥವನಿಗೂ ಒಂದು ತಪ್ಪು ನಿರ್ಧಾರ ಬದುಕಲ್ಲ ಹಾಗೇ ಆಗುತ್ತೆ. ಅದು ನನ್ನೂ ಬಿಟ್ಟಿಲ್ಲ. ಅಂಥ ಸಮಯದಲ್ಲಿ ನೋಡಿ, ಅವ್ರ ಗಂಡನಿಗೆ ನಾವು ಅದ್ಭುತ ಅಂತ ಹೇಳಬೇಕು. ಒಂದೆರಡು ಮಾತು ಬೈದಿರ್ಬೋದು ಅಥವಾ ಮುಂದೆ ಬೈಬೋದು, ಅದನ್ನು ಮೀರಿ ಇಲ್ಲ ನನ್ನ ಹೆಂಡತಿ ಬೇಕು, ಅವಳು ಏನು ಅಂತ ನನಗೆ ಗೊತ್ತು, ಗಂಡ ಅಂದ್ಕೊಂಡಿರೋದಕ್ಕೂ ಮತ್ತೆ ಏಕೆಯಲ್ಲೂ ಕೂಡ ನನ್ನ ಗಂಡ ದೇವರು, ಪರಸ್ಪರ ಗೌರವ ಇದೆ, ಬಟ್ ಮುಂದೆ ವ್ಯಕ್ತಪಡಿಸ್ತಾ ಇಲ್ಲ. ಅಂಡ್ ಈ ಪರರ ಮನೆಯ ಇನ್ನೊಬ್ಬರು ಮನೆಯ ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ, ಅವ್ರ ಮನಸ್ಸು ಕೆಡಿಸಿ, ಅವ್ರ ಬುದ್ಧಿ ಕೆಡಿಸಿ ಕರ್ಕೊಂಡೋಗಿ ಬಳಸಿ, ಯಾಕ್ರಪ್ಪ ಇದು? ನಿಮ್ಮನೆ ಹೆಣ್ಣು ಮಕ್ಕಳು
ಹಂಗಾಗ್ಬಿಟ್ರೆ ನಿಮಗೆ ನೋವಾಗುತ್ತೋ ಇಲ್ವೋ? ಸುಮ್ಮನೆ ಅದು ಒಳ್ಳೇದಲ್ಲ. ಹಂಗೆ ಇನ್ನೊಂದು ಮನೆ ಹಾಳು ಮಾಡೋ ಬುದ್ಧಿ ಬರಬಾರ್ದು ಮನುಷ್ಯನಿಗೆ. ಅರ್ಥ ಆಯ್ತಲ್ಲ? ಯಾವ ಹೆಣ್ಮಕ್ಳು ಅಷ್ಟೇ, ನೀವು ಪ್ರೀತಿ ಮಾಡ್ತೀರಾ ಅಪ್ಪ ಅಮ್ಮನಿಗೆ ಹೇಳಿ. ಆದರೆ ಮದುವೆ ಆದಮೇಲೆ ಎಲ್ಲ ಪುರುಷರನ್ನು ಅಣ್ಣ ತಮ್ಮ ಹಿರಿಯರು ಈ ಭಾವನೆಯಿಂದ ನೋಡಿದ್ರೆ ಅಲ್ಲಿ ಕಾಮವಾಂಛೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನೋ ಹಾಗೆ ಈ ಹೆಣ್ಮಗಳು ಬದುಕು ತಿದ್ದಿಕೊಂಡು ಸರಿ ಹೋಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಕೃಷ್ಣನ ಅನುಗ್ರಹದಿಂದ ಈಕೆಯ ಬದುಕು ಚೆನ್ನಾಗಿ ಗಂಡ ಮಕ್ಕಳೊಂದಿಗೆ ಚೆನ್ನಾಗಿ ಬದುಕಲಿ. ಆ ವ್ಯಕ್ತಿಗೂ ಒಳ್ಳೆಯದಾಗಲಿ, ಪಾಪ ಕರ್ಕೊಂಡು ಬಂದಿರೋರಿಗೆ ಶುಭವಾಗಲಿ.